Pyramid Youth for Meditation and Ahimsa. We have got only 2 points. The first point is meditation, the second point is Ahimsa. ನಾವು ಈ ಡಿಸ್ಕಷನ್ನ ಇನ್ನೊಂಚೂರು ಮುಂದುವರ್ಸೋದಕ್ಕೆ ಮುಂಚೆ ಒಂದು ಚಿಕ್ಕದಾದ ಒಂದು ಫನ್ ಸೆಗ್ಮೆಂಟ್ ಇದೆ. ಈಗ ಒಂದು ಸಣ್ಣ ಗೇಮ್ ಇರುತ್ತೆ, ದಿಸ್ ಆರ್ ದಟ್ ಅಂತ. ಅಂದ್ರೆ ನಾನು ಎರಡು ಆಪ್ಷನ್ಸ್ ಕೊಡ್ತೀನಿ, ಅವೆರಡರಲ್ಲಿ ನೀವು ಏನು ಚೂಸ್ ಮಾಡ್ತೀರಾ ಅನ್ನೋದು ತಕ್ಷಣ ಹೇಳಬೇಕು, ಇನ್ಸ್ಟಂಟೇನಿಯಸ್ ಆಗಿ. ಸೊ ಈಗ ಫಸ್ಟ್, ಕ್ಯಾಟ್ಸ್ ಆರ್ ಡಾಗ್ಸ್? ಕ್ಯಾಟ್ಸ್. ಕ್ಯಾಟ್ಸ್. ಮೌಂಟೇನ್ ಆರ್ ರಿವರ್? ರಿವರ್ಸ್. ಓಕೆ. ಬೌಂಡ್ರೀಸ್ ಆರ್ ಲಿಮಿಟ್ಲೆಸ್? ಲಿಮಿಟ್ಲೆಸ್. ಓಕೆ. Rain, sun? Actually both. More sun. Okay. Trees or water? Water. Books, podcasts? Always books. And even podcasts, but highest love books. Okay. Forest, beach? Forest. Meditation or service? Both. ಒಂದು ಚೂಸ್ ಮಾಡ್ಬೇಕಂದ್ರೆ ಲೈಕ್ ಅದು ಯಾವಾಗಲೂ ಒಂದಕ್ಕಿಂತ ಒಂದ ಮೇಲೆ, ಲೈಕ್ ಐ ಥಿಂಕ್ ಬೋತ್. ಓಕೆ. ಸ್ಪೋರ್ಟ್ಸ್ ಆರ್ ಯೋಗ? ಸ್ಪೋರ್ಟ್ಸ್. ಓಕೆ, ವೆರಿ ವೆಲ್ ಆನ್ಸರ್ಡ್, ಥ್ಯಾಂಕ್ ಯು ಸೊ ಮಚ್. ಸೊ ಓಕೆ, ಈ ಡಿಸ್ಕಷನ್ನ ಮತ್ತೆ ಕಂಟಿನ್ಯೂ ಮಾಡೋಣ. ಈಗ ನೀವು ಎಷ್ಟೊಂದು ಜನ ಮಾಸ್ಟರ್ಸ್ ಬಗ್ಗೆ ಹೇಳಿದ್ರಿ, ಅದೇ ರೀತಿ ನಮ್ಮ ಒಬ್ಬ ಗ್ರೇಟ್ ಗ್ರ್ಯಾಂಡ್ ಮಾಸ್ಟರ್, ನಮ್ಮ PSSನ ಫೌಂಡರ್ ಆಗಿರೋಂಥ ಪತ್ರಿ ಸರ್ ಅವರು. ನೀವು ಪತ್ರಿ ಸರ್ನ ಯಾವಾಗ ಮೀಟ್ ಮಾಡಿದ್ರಿ? ಅವರ ಜೊತೆ ನಿಮ್ಮ ಇಂಟ್ರಾಕ್ಷನ್ಸ್ ಹೇಗಿತ್ತು? ಓಕೆ, ಸೊ ಪತ್ರಿ ಸರ್ ಜೊತೆ ನನ್ನ ಒಂದು ಜರ್ನಿ ಹೇಳಬೇಕಾದ್ರೆ, ಸೊ ಫಸ್ಟ್ ಟೈಮ್ ನನಗೆ ಮೆಡಿಟೇಷನ್ಗೆಲ್ಲ ಪರಿಚಯ ಆದಮೇಲೆ ನಮ್ಮ ಮನೆಯಲ್ಲಿ ನಾನು ಅಲ್ಲಿ ಸತ್ಸಂಗಗಳಿಗೆ ಹೋಗ್ತಾ ಇದ್ನಂತ ಹೇಳಿದ್ನಲ್ಲ, ಅಲ್ಲೆಲ್ಲ ಪತ್ರಿ ಸರ್ ಫೋಟೋಸ್ಗಳನ್ನ ನೋಡ್ತಾ ಇದ್ದೆ. ಸೊ ಅಲ್ಲಿ ಅದು ನ್ಯಾಚುರಲ್ ಆಗಿ ಗೊತ್ತಾಯಿತು. ಸೊ ಇವರು ಈ ಒಂದು ಓವರ್ ಆಲ್ ಪಿರಮಿಡ್ ಸ್ಪಿರಿಚುವಲ್ ಸೊಸೈಟಿಯ ಫೌಂಡರು. ಸೊ ಇವರೇ ಈ ಒಂದು ಮೆಡಿಟೇಷನನ್ನು ಟೀಚ್ ಮಾಡ್ತಾ ಇದ್ದಾರೆ, ಲೈಕ್ ಇದೆಲ್ಲದಕ್ಕೂ ಹೆಡ್ ಇವರೇ ಅಂತ ಈ ಒಂದು ಜಸ್ಟ್ ಇನ್ಫಾರ್ಮೇಷನ್ ನನಗೆ ಗೊತ್ತಾಯಿತು. ಸೊ ಅದಾದಮೇಲೆ ಅಲ್ಲಿ ಯಾವಾಗಲೂ ನಮ್ಮಮ್ಮ ಡಿಫ್ರೆಂಟ್ ಪ್ರೋಗ್ರಾಮ್ಸ್ಗೆಲ್ಲ ಕರ್ಕೊಂಡು ಹೋಗ್ತಾಯಿದ್ರು. ಅಲ್ಲೆಲ್ಲ ಯಾವಾಗಲೂ ಒಂದು ಪತ್ರಿ ಸರ್ ಬಗ್ಗೆ ಒಂದು ಡಿಸ್ಕಷನ್ ಎಷ್ಟೋ ಸಲ ನಡೀತಾ ಇತ್ತು. ಪತ್ರಿ ಸರ್ ಹಾಗೆ, ಪತ್ರಿ ಸರ್ ಹೀಗೆ, ಗ್ರೇಟು ಅಂತ ಎಲ್ಲ ಅಲ್ಲೆಲ್ಲ ಮಾತಾಡ್ಕೋತಾ ಇದ್ರು. ಆ್ಯಂಡ್ ಅಲ್ಲಿ ಒಬ್ರೇನು ಹೇಳಿದ್ರೆ ಅಂದರೆ, ಪತ್ರಿ ಸರ್ನ ನೋಡಬೇಕಂದ್ರೂ ಕೂಡ ಅವ್ರು ಎಷ್ಟೋ ಜನ್ಮಗಳು ಧ್ಯಾನ ಮಾಡಬೇಕು, ಅವರ ಒಂದು ಲಿಟಲ್ ಫಿಂಗರ್ ಟಚ್ ಮಾಡಬೇಕಂದ್ರೂ ಕೂಡ ಒಂದು 5 ಜನ್ಮ ಧ್ಯಾನ ಮಾಡಿರಬೇಕು ಅಂತ ಈ ರೀತಿ ಒಬ್ಬರು ಮಾಸ್ಟರ್ ಹೇಳೋದನ್ನು ನಾನು ಕೇಳಿದ್ದೆ. ಆವಾಗ ನನಗೆ ಅವ್ರನ್ನ ನೋಡೋದಕ್ಕೆ ಅಷ್ಟೊಂದು ಕ್ಯೂರಿಯಾಸಿಟಿ ಇಲ್ಲದೇ ಇಲ್ಲ ಅಂದರೂ ಕೂಡ, ಓಕೆ ನನ್ನನ್ನು ನಾನು ಟೆಸ್ಟ್ ಮಾಡ್ಕೋಬೇಕಾಗಿತ್ತು. ಓಕೆ, ನಾನೊಂದು 5 ಜನ್ಮ ಧ್ಯಾನ ಮಾಡಿದ್ದೀನೋ ಇಲ್ಲ ಗೊತ್ತಿಲ್ಲ, ಈ ಸಲ ಆ ಸರ್ ಸಿಕ್ಕರೆ ಹಿಂಗಾದ್ರೂ ಮಾಡಿ ಅವ್ರ ಲಿಟಲ್ ಫಿಂಗರ್ ಟಚ್ ಮಾಡಿಬಿಡ್ಬೇಕು, ಸೊ ದಟ್ ಅದೊಂದು ಪ್ರೂಫ್ ಥರ ಆಗುತ್ತೆ. ಓಕೆ, ನಾನೊಂದು 5 ಜನ್ಮ ಧ್ಯಾನ ಮಾಡಿದ್ದೀನಿ ಅನ್ನೋ ಥರ ಆ ಒಂದು ನನ್ನ ಇನಿಷಿಯಲ್ ಥಾಟ್ಸ್ ಆ ರೀತಿ ಇತ್ತು. ಸೊ ಅದಾದಮೇಲೆ ಒನ್ ಡೇ ನಮ್ಮೂರಿಗೆ, ನಮ್ಮ ಗಂಗಾವತಿಗೆ ಒಂದು ಮೆಡಿಟೇಷನ್ ಸೆಂಟರ್ ಹತ್ರ ಪತ್ರಿ ಸರ್ ಬರ್ತಾ ಇದ್ದಾರೆ ಅಂತ ನಾನು ಕೇಳಿದೆ. ಸೊ ಅಲ್ಲಿ ಓಕೆ ಸರ್ ನಾವು ಮೀಟ್ ಮಾಡ್ಬೋದು ಅಂತ ಅಂದ್ಕೊಂಡೆ. ಅವ್ರು ಬರೋಕ್ಕಿಂತ ಮುಂಚೆ, ಇವಾಗ ನಮಗೆಲ್ಲ ಗೊತ್ತಿರೋ ಹಾಗೆ ಪತ್ರಿ ಸರ್ ಒಂದು ಕಡೆ ಬರ್ತಾರೆ ಅಂದರೆ ಅಲ್ಲಿ ವೈಬ್ಸ್ ಎಲ್ಲ ಹೇಗಿರುತ್ತೆ, ಓ ಸರ್ ಬರ್ತಾ ಇದ್ದಾರೆ. ಸೊ ಅಲ್ಲಿ ಇರೋದು ಎಲ್ಲರದು ಒಂದು ಶಿಫ್ಟ್ ಅನ್ನೋ ಥರ ಆಗ್ಬಿಟ್ಟಿರುತ್ತೆ. ಸೊ ಆ ರೀತಿ ನಾವು ಇರ್ತೀವಿ, ಅಷ್ಟು ಒಂದು ಖುಷಿ, ಒಂದು ಎಕ್ಸೈಟ್ಮೆಂಟ್ ಅಂತ ಹೇಳ್ಬೋದು. ಸೊ ಅಲ್ಲಿ ಅದೇ ಥರ ಎಲ್ಲರಿಗೂ ಇತ್ತು ಅಲ್ಲಿ. ಸೊ ನನಗೆ ಫಸ್ಟು ಥಿಂಗ್ ಅಲ್ಲಿ ಅವ್ರನ್ನೆಲ್ಲ ನೋಡಿದಾಗ ನನ್ನ ಮೈಂಡಲ್ಲಿ ಬಂದಿರೋ ಥಾಟ್ ಅಂದರೆ, ಇವರೆಲ್ಲ ಯಾಕೆ ಇಷ್ಟು ಬಿಲ್ಡಪ್ ಕೊಡ್ತಾ ಇದ್ದಾರೆ, ಇವ್ರಿಗೆ ಅಷ್ಟೊಂದು ಏನು ಗ್ರೇಟಾ ಇವರು, ಅದು ನೋಡೇ ಬಿಡೋಣ ಅನ್ನೋ ಥರ ಆ ಥರ ಫೀಲಿಂಗ್ ಇತ್ತು ನನಗೆ ಪತ್ರಿ ಸರ್ ಬಗ್ಗೆ. ಸೊ ಫಸ್ಟ್ ಟೈಮ್ ಪತ್ರಿ ಸರ್ ಬಂದರು, ಲೈಕ್ ನನಗೇನೂ ಗೊತ್ತಿಲ್ಲ, ಲೈಕ್ ಐ ವಾಸ್ ಜಸ್ಟ್ ಬ್ಲ್ಯಾಂಕ್, ನಾನು ಸುಮ್ಮನೆ ಇದ್ದೆ. ಸೊ ಆವಾಗ ಲೈಕ್ ಓಕೆ ಅವ್ರಿಗೆ
ಜಸ್ಟ್ ಕಾಲೊತ್ತು ಒಂದು ಅಪರ್ಚುನಿಟಿ ಸಿಕ್ಕಿತ್ತು, ಒಂದು ಸ್ವಲ್ಪ ಸರ್ವಿಸ್ ಮಾಡಿದೆ ಆ್ಯಂಡ್ ಅವ್ರಿಗೆ ಹ್ಯಾಂಡ್ ಶೇಕ್ ಮಾಡಿದೆ. ಸೊ ಅಲ್ಲಿ ಖುಷಿ ಆಯಿತು. ಅಲ್ಲಿ ನನಗೆ ಅನಿಸ್ತು, ಹಂಗಂದರೆ ನಾನು ಒಂದು 5 ಜನ್ಮ ಧ್ಯಾನ ಮಾಡಿದ್ದೀನಿ ಇದಕ್ಕಂತ ಮುಂಚೆ ಅಂತ. ಸೊ ಆ ಥರ ಫೀಲ್ ಆಯಿತು. ಸೊ ಅಲ್ಲಿಗೆ ಮುಗೀತು. ನೆಕ್ಸ್ಟ್ ನಾನು ಪತ್ರಿ ಸರ್ನ ನೋಡಿದ್ದಂದರೆ, ನಾನು 7th ಸ್ಟ್ಯಾಂಡರ್ಡ್ ಇದ್ದಾಗ ನಾನು ಕಡ್ತಾಲಿಗೆ ಬಂದಿದ್ದೆ. ಮೇ ಬಿ 2011 12 ಅನಿಸುತ್ತೆ. ಆವಾಗ ಧ್ಯಾನ ಮಹಾಚಕ್ರ ಅಲ್ಲಿ ಪತ್ರಿ ಸರು ಸ್ಟೇಜ್ ಮೇಲೆ ಕೂತ್ಕೊಂಡು ಫ್ಲೂಟ್ ನುಡಿಸ್ತಾ ಇದ್ರು ಮಾರ್ನಿಂಗ್ ಮೆಡಿಟೇಷನ್ ಟೈಮಲ್ಲಿ. ಸೊ ಆವಾಗ ಸರ್ನ ನೋಡಿದಾಗ ಲೈಕ್ ನನಗೆ ನಿಜವಾಗ್ಲೂ ಆ ಒಂದು ಮೆಡಿಟೇಷನ್, ಆ ಒಂದು ಕಂಪ್ಲೀಟ್ ಗ್ರೂಪ್ ಮೆಡಿಟೇಷನ್ ಎನರ್ಜಿ ಆಗಿರ್ಬೋದು ಆ್ಯಂಡ್ ಒಂದು ಸರ್ನ ನೋಡಿದಾಗ ಏನೋ ಒಂದು ನಿಜವಾಗ್ಲೂ ಒಂದು ಹೈ ಡಿವೈನ್ ಪವರ್ ಅನ್ನೋ ಥರ ನನಗೆ ಫೀಲ್ ಆಗ್ತಾಯಿತ್ತು. ಬಟ್ ಸ್ಟಿಲ್ ನಾನು ಆವಾಗ ಇನ್ನೂ ಅಷ್ಟು ಮೆಡಿಟೇಷನ್ ಸೀರಿಯಸ್ಸಾಗಿ ಮಾಡ್ತಾ ಇರಲಿಲ್ಲ. ನನಗೆ ಯಾವುದು ಸ್ಪಿರಿಚುವಲ್ ಅಂಡರ್ಸ್ಟ್ಯಾಂಡಿಂಗ್ ಅನ್ನೋದೇ ಇರಲಿಲ್ಲ. ಹಾಗಾಗಿ ನನ್ನ ಕಾನ್ಷಿಯಸ್ ಮೈಂಡಿಗೆ ಅದು ಏನು ಅಷ್ಟು ನಾನು ಅದನ್ನು ಸೀರಿಯಸ್ಸಾಗಿ ತೊಗೊಂಡಿಲ್ಲ, ಅಲ್ಲಿಗೆ ಡ್ರಾಪ್ ಆಗಿ. ಅದಾದಮೇಲೆ ಕೂಡ ಪತ್ರಿ ಸರ್ ಎಷ್ಟೋ ಸಲ ನಮ್ಮ ಊರಿಗೆ ಬಂದರೂ ಕೂಡ ನಾನು ನಿಜವಾಗ್ಲೂ ಲೈಕ್ ಒಂದು ಎಷ್ಟೊಂದು ಸಲ ಆಪರ್ಚುನಿಟಿ ಮಿಸ್ ಆಗಿದ್ದೀನಿ. ನಮ್ಮಮ್ಮ ಪತ್ರಿ ಸರ್ನ ನೋಡೋಣ ಬಾ, ಹೋಗೋಣ ಬಾ ಅಂತ ಹೇಳಿದ್ರು ಕೂಡ ನಾನು ನೋಡ್ದೇ ಮತ್ತೆ ಏನು ನೋಡೋದು, ನಾನು ಬರಲ್ಲ ಹೋಗು ಅಂತ ಇದ್ದೆ. ಸೊ ಈ ಥರ ಎಲ್ಲ ಆನ್ಸರ್ಸ್ ಕೊಡ್ತಾಯಿದ್ದೆ. ಬಟ್ ಯಾವಾಗ ನಾನು ಮೆಡಿಟೇಷನ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ, ಯಾವಾಗ ನಾನು ಸ್ಪಿರಿಚುವಲ್ ವಿಸ್ಡಮ್ ಅನ್ನೋದು ಅರ್ಥ ಮಾಡ್ಕೊಳ್ಳೋಕ್ಕೆ ಸ್ಟಾರ್ಟ್ ಮಾಡಿದೆ, ಮೇನ್ಲಿ ಒಂದು ನನ್ನ ಧ್ಯಾನ ಕಸ್ತೂರಿ ಏನು ಓದ್ತಾ ಇದ್ದೆ ಅಂತ ಹೇಳಿದೆ, ಅದರಲ್ಲಿ ಪತ್ರಿ ಸರ್ ಅವರು ಬರೆದಿರೋ ಒಂದು ಆರ್ಟಿಕಲ್ಸ್ ಆಗಿರ್ಬೋದು. ಸೊ ಫಸ್ಟು ನನಗೆ ತುಂಬಾ ಇನ್ಫ್ಲೂಯೆನ್ಸ್ ಮಾಡಿದ್ದು ಅಂದರೆ, ಸೊ ಪತ್ರಿ ಸರ್ ಒಂದು ಬೆಂಜಮಿನ್ ಅವರ ಒಂದು ಕೋಟ್ ಹೇಳ್ತಾರೆ. ಸೊ ಏನಂದರೆ, ಇಫ್ ಯೂತ್ ಈಸ್ ನೆಗ್ಲೆಕ್ಟೆಡ್ ಅಥವಾ ಒಂದು ಯೂತ್ ಎನರ್ಜಿಯಲ್ಲಿ ನಾವು ಒಂದು ನಮ್ಮ ಎನರ್ಜಿನಿಗೆ ಪ್ರಾಪರ್ ಡೈರೆಕ್ಷನ್ ಅನ್ನೋದು ಕೊಟ್ಟಿಲ್ಲ ಅಂದರೆ ನಮ್ಮ ಅಡಲ್ಟ್ಹುಡ್ ಎಲ್ಲನೂ ಒಂದು ಸ್ಟ್ರಗಲ್ ಆಗಿರುತ್ತೆ ಆ್ಯಂಡ್ ನಮ್ಮ ಓಲ್ಡ್ ಏಜಲ್ಲಿ ಒಂದು ರಿಗ್ರೆಟ್ ಅನ್ನೋದನ್ನು ನಾವು ಫೇಸ್ ಮಾಡ್ತೀವಿ ಅಂತ. ಈ ಒಂದು ಪತ್ರಿ ಸರ್ ಆರ್ಟಿಕಲ್, ಈ ಒಂದು ಸೆಂಟೆನ್ಸು ನನಗೆ ತುಂಬಾ ಡೀಪಾಗಿ ಇನ್ಫ್ಲುಯೆನ್ಸ್ ಮಾಡ್ತು. ಹೌದು, ನಾನು ಇವಾಗ ಒಂದು ಯಂಗ್ಸ್ಟರ್ ಆಗಿದ್ದೀನಿ. ಈ ಟೈಮಲ್ಲಿ ನಾನು ಏನು ಬೇಕು ಅನ್ನೋದನ್ನು ನಾನು ಪ್ರಾಪರಾಗಿ ಚೂಸ್ ಮಾಡಿಲ್ಲ ಅಂದರೆ, ನನ್ನ ಎನರ್ಜಿಗೆ ನಾನು ರೈಟ್ ಡೈರೆಕ್ಷನ್ ಅನ್ನೋದು ಕೊಟ್ಟಿಲ್ಲ ಅಂದರೆ, ನಾನು ಏನು ಮಾಡಬೇಕು ಅನ್ನೋದು ನನಗೆ ಕರೆಕ್ಟಾಗಿ ಗೊತ್ತಿಲ್ಲದೆ ನಾನೆಲ್ಲ ವೇಸ್ಟ್ ಮಾಡಿಕೊಂಡ್ರೆ ನಂದು ಅಡಲ್ಟ್ಹುಡ್ ಎಲ್ಲ ಬರೀ ಸ್ಟ್ರಗಲ್ ಆಗುತ್ತೆ, ಎಲ್ಲರ ಥರನೇ ಇರ್ತೀನಿ ಆ್ಯಂಡ್ ಓಲ್ಡ್ ಏಜಲ್ಲಿ ರಿಗ್ರೆಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀನಿ. ಸೊ ಬಟ್ ಆ ಥರ ಆಗಬಾರ್ದು. ಒಂದು ಈ ಸ್ಪಿರಿಚುವಲ್ ವಿಸ್ಡಮಿಂದ ನಾನು ಪ್ರಾಪರ್ ಡೈರೆಕ್ಷನ್ಗೆ ಹೋಗಬೇಕು ಅನ್ನೋದು ಫಸ್ಟ್ ನಾನು ಪತ್ರಿ ಸರ್ ಆರ್ಟಿಕಲಿಂದ ಇನ್ಸ್ಪೈರ್ ಆದೆ. ಅದಾದಮೇಲೆ ಪತ್ರಿ ಸರ್ ಅವರ ಎಲ್ಲ ಒಂದು ಬುಕ್ಸು ನಾನು ಹೇಳಿದಾಗೆ ಅದನ್ನೆಲ್ಲ ಓದ್ತಾ ನಾನು ಈ ನೋ ಡಾಕ್ಟರ್ ನೋ ಮೆಡಿಸಿನ್ ಅನ್ನೋ ಕಾನ್ಸೆಪ್ಟನ್ನ ತಿಳ್ಕೊಂಡೆ ಆ್ಯಂಡ್ ನೋ ಕಮೆಂಟ್ ನೋ ಜಡ್ಜ್ಮೆಂಟ್ ಅನ್ನೋ ಕಾನ್ಸೆಪ್ಟ್ಸ್ನ ಅದನ್ನ ತಿಳ್ಕೊಂಡೆ. ಸೊ ಈ ಥರ ಲೈಕ್ ಸರ್ ವಿಸ್ಡಮ್ನ ಅರ್ಥ ಮಾಡ್ಕೊಳ್ತಾ ಸರ್ ಬಗ್ಗೆ ಒಂದು ರೆಸ್ಪೆಕ್ಟ್ ಆಗಿರ್ಬೋದು, ಆ ಒಂದು ಸರ್ ಲೈಕ್ ನನ್ನ ವಿಷನಲ್ಲಿ ಲೈಕ್ ಕಂಪ್ಲೀಟ್ಲಿ ಲೈಕ್ ಎಲ್ಲಿಗೋ ಹೊರಟೋಯ್ತು. ಆ್ಯಂಡ್ ಅದಾದಮೇಲೆ ಲೈಕ್ ಸರ್ ಜೊತೆ ಆ್ಯಂಡ್ ಲೈಕ್ ನಾವು ಮೆಡಿಟೇಷನ್ ಮಾಡ್ತಾ ಇದ್ರೇ ನಿಜವಾಗ್ಲೂ ನಾವು ಕರೆಕ್ಟಾಗಿ ಪ್ರಾಪರಾಗಿ ಮೆಡಿಟೇಷನ್ ಮಾಡ್ತಾ ಇದ್ದರೆ ಆ ಒಂದು ಸರ್ ಬಗ್ಗೆ ಲೈಕ್ ಏನು ಗೊತ್ತಿಲ್ಲ ಅಂದರೂ ಕೂಡ ಅಷ್ಟು ಕನೆಕ್ಷನ್ ನನಗೆ 100% ಫೀಲ್ ಆಗುತ್ತೆ. ಸೊ ನಾನು ಧ್ಯಾನ ಮಾಡಿದ್ದಕ್ಕೆ ನನಗೆ ಸರ್ ಬಗ್ಗೆ ಒಂದು ಡೀಪ್ ಕನೆಕ್ಷನ್ ಅನ್ನೋದು ತುಂಬಾ ಡೀಪನ್ ಆಗ್ತಾ ಹೋಯಿತು. ಅದಾದಮೇಲೆ ಲೈಕ್ ಸರ್ ಏನೇ ಒಂದು ಮಾತು ಹೇಳಿದ್ರು ಕೂಡ ಅದು ಒಂದು ಸ್ಟ್ರಾಂಗ್ ಇಂಪ್ರಿಂಟ್ಸ್ ಥರ ನನಗೆ ಯಾವಾಗಲೂ ಉಳ್ಕೊಳ್ತಾ ಇತ್ತು. ಸೊ ಅದಾದಮೇಲೂ ನಮಗೆಲ್ಲ ಗೊತ್ತಿರೋ ಹಾಗೆ ಪತ್ರಿ ಸರು ಸೊ ಏನೇ ಇದ್ದರೂ ಒಂದು ಸ್ಟ್ರೈಟಾಗಿ ಹೇಳಿಬಿಡ್ತಾರೆ ಆ್ಯಂಡ್ ಒಂದೇನಾದರೂ ಮಿಸ್ಟೇಕ್ ಇದ್ದರೆ ಅಲ್ಲೇ ಅದನ್ನು ಕರೆಕ್ಟ್ ಮಾಡ್ತಾರೆ. ಸೊ ನಾನು ನಮ್ಮ ಊರಲ್ಲಿ ಇನ್ನೊಂದು ಸಲ ಈ ಥರ ಪತ್ರಿ ಸರ್ ಬಂದಾಗ ಒಬ್ಬರು ಅಲ್ಲೇ ಏನೋ ಒಂದು ಮಿಸ್ಟೇಕ್ ಮಾಡಿದ್ರು, ಅಲ್ಲೇ ಅವ್ರಿಗೆ ಸ್ಲ್ಯಾಪ್ ಮಾಡಿಬಿಟ್ರು. ಸೊ ಅದನ್ನು ನೋಡಿಬಿಟ್ಟು ನನಗೇನು ಅನಿಸ್ತು, ಓಕೆ ಇವ್ರು ಇಷ್ಟು ಜೋರಾಗಿ ಹೊಡಿತಾರಲ್ಲ, ಯಾಕಪ್ಪ ಇವ್ರ ಸಹವಾಸ, ಇವ್ರು ನನಗೆ ಇಷ್ಟ, ಬಟ್ ನಾನು ಸುಮ್ಮನೆ ಒಂದು ದೂರದಿಂದನೇ ನೋಡೋಣ, ದೂರದಿಂದನೇ ಅವ್ರನ್ನ ಕೇಳೋಣ ಅಷ್ಟೇ ಅಂತ ಅನ್ಕೋತಿದ್ದೆ. ಯಾವತ್ತೂ ಹತ್ತಿರ ಹೋಗಿ ಮಾತಾಡಿಸ್ಬೇಕು, ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡಬೇಕು ಅಂತ ಅಷ್ಟಾಗಿ ನಾನು ಅಂದ್ಕೊಂಡಿರಲಿಲ್ಲ. ಬಟ್ ಯಾವಾಗಲೂ ಸರ್ ಅಂದರೆ ತುಂಬ ಇಷ್ಟ ಇರ್ತಿತ್ತು. ಸರ್ ಪ್ರೆಸೆನ್ಸಲ್ಲಿ ತುಂಬ ಖುಷಿ ಫೀಲ್ ಆಗ್ತಾಯಿದ್ದೆ. ಸರ್ನ ಏನೇ ಹೇಳಿದ್ರು ಕೇಳಿಸ್ಕೊತಾ ಇದ್ದೆ. ಬಟ್ ನಾನು ಒಂದ್ಸಲ ಬುದ್ಧ ಪೂರ್ಣಿಮಾದಲ್ಲಿ ವಾಲಂಟಿಯರಿಂಗ್ ಎಲ್ಲ ಎಷ್ಟೊಂದು ಸರ್ವಿಸ್ ಮಾಡಿದ್ದೆ. ಸೊ ಅಲ್ಲಿ ಅನ್ನದಾನಕ್ಕೆ ಫಂಡ್ಸ್ ಕಲೆಕ್ಟ್ ಮಾಡೋಣ ಅಂತ ಪಿರಮಿಡ್ ಹಿಡ್ಕೊಂಡು ಎಲ್ಲರ ಹತ್ರ ಹೋಗಿ ಕೇಳಿದ್ರೆ ಲೈಕ್ ಎಷ್ಟೊಂದು ಅಮೌಂಟ್ ಕಲೆಕ್ಟ್ ಆಗಿತ್ತು. ಅದೆಲ್ಲ ನಂಗೆ ತುಂಬ ಖುಷಿ ಆಯಿತು. ಸೊ ಆ ಥರ ಎಲ್ಲ ಸರ್ವಿಸ್ ಆದಮೇಲೆ ಅವತ್ತಿನ ದಿನ ಪತ್ರಿ ಸರ್ಗೆ ಸ್ಟೇಜ್ ಮೇಲೆ ಒಂದೊಂದು ಸ್ವೀಟ್ ಬಾಕ್ಸ್ ತಂದು ಕೊಟ್ಟರು. ಅದರಲ್ಲೊಂದು 4 ಸ್ವೀಟ್ ಇತ್ತು. ಸೊ ಅದು ಸರ್ ಕೊಡೋಕ್ಕೆ ಅಂತ ಬಂದರೆ ಅಲ್ಲಿ ಸ್ಟೇಜ್ ಮುಂದೆ ಲೈಕ್ ಮುಂದ್ಗಡೆ ಎಷ್ಟೋ 100 ಜನ ಇದ್ದಾರೆ, ಎಷ್ಟೋ ಜನ ಅಂತ ಹೇಳ್ಬೋದು. ಅದೆಲ್ಲದ್ರ ಮಧ್ಯೆ ಅಲ್ಲಿ ಇದ್ದಿದ್ದೇ ಒಂದು 4 ಸ್ವೀಟ್. ಅದನ್ನು 3 ಎಲ್ಲೋ ಸ್ಟೇಜ್ ಮೇಲೆ ಯಾರಿಗೋ ಕೊಟ್ಟರು, ಇನ್ನೂ ಒಂದು ಸ್ವೀಟ್ ಉಳಿದಿತ್ತು. ಆಡಿಯನ್ಸ್ ಹತ್ರ ಬಂದರು. ಅಲ್ಲಿ ನೋಡಿ ಎಲ್ಲರಿಗೂ ಅದು ಬೇಕು ಅಥವಾ ಸರ್ ಅದನ್ನು ಬಂದು ಕೊಡಬೇಕು ಅನ್ನೋ ಥರ ನನಗೆ ಎಲ್ಲರಿಗೂ ಎಕ್ಸ್ಪೆಕ್ಟೇಷನ್ ಇತ್ತು. ಬಟ್ ಸರ್ ನನ್ನ ಹತ್ರ ಬಂದು ನನ್ನ ಬಾಯಲ್ಲಿ ಸ್ವೀಟ್ ಇಟ್ಟರು. ಸೊ ನನಗೆ ಅದು ತುಂಬ ಖುಷಿ ಆಗೋಯ್ತು. ಓಕೆ, ಲೈಕ್ ನಾನು ನಿನ್ನೆ ಇಷ್ಟೆಲ್ಲ ಸರ್ವಿಸ್ ಮಾಡಿದೆ, ಅದು ಎಲ್ಲೋ ಸರ್ಗೆ ರೀಚ್ ಆಗಿದೆ. ನನಗೆ ಸರ್ ಅಂದರೆ ತುಂಬ ಇಷ್ಟ ಅನ್ನೋದು ಅದು ಇದಾಗಿದೆ. ಸೊ
ಒಂದು ಫ್ರೆಂಡ್ಲಿನೆಸ್, ಒಂದು ಕಂಫರ್ಟ್ನೆಸ್, ಒಂದು ಖುಷಿ ಅನ್ನೋದು ಫಸ್ಟ್ ನನಗೆ ಅಲ್ಲಿ ಫೀಲ್ ಆಯಿತು. ಅದಾದಮೇಲೆ ನಾನು ಒಂದ್ಸಲ ಪಿರಮಿಡ್ ವ್ಯಾಲಿಗೆ ಹೋಗಿದ್ದೆ ನಮ್ಮ ಅಮ್ಮನ ಜೊತೆಗೆ. ನಮ್ಮಮ್ಮ ಸರ್ ಹತ್ರ ಹೋಗಿ ಮಾತಾಡೋಣ ಅಂತ ಇದ್ರು. ಸೊ ನಾನು ಅವಾಗ ಬೇಡಮ್ಮ, ನಾನೇನು ಮಾತಾಡಲಿ ಸರ್ ಹತ್ರ ಹೋಗಿ, ನಾನೇನು ಅಷ್ಟೇನು ಕೆಲಸ ಮಾಡಿಲ್ಲ, ನಾನು ಇನ್ನೂ ಇವಾಗ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನನ್ನ ಜರ್ನಿ. ಅವ್ರ ಹತ್ರ ಹೋಗಿ ಹೇಳಬೇಕಾದ್ರೆ ನಾನು ಏನು ಹೇಳಲಿ, ನನಗೆ ಹತ್ರ ಹೇಳೋಕ್ಕೆ ಏನೂ ಇಲ್ಲ, ನಾನು ಇವಾಗ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನನ್ನ ಪ್ರಚಾರ ಜರ್ನಿ ಅಥವಾ ಎಲ್ಲ ಅಂತ ಹೇಳಿದೆ. ಇಲ್ಲ ಆದರೂ ಪರವಾಗಿಲ್ಲ, ಸರ್ ಹತ್ರ ಅಷ್ಟೇ ಹೇಳೋಣ, ಮಾತಾಡೋಣ ಬಾ ಅಂತ ನಮ್ಮಮ್ಮ ಓಕೆ ಫೋರ್ಸಬಲ್ ಆಗಿ ಕರ್ಕೊಂಡೋದ್ರು ಪತ್ರಿ ಸರ್ ಹತ್ರ. ಸರ್ ಹತ್ರ ಹೋಗ್ತಿದ್ದಂಗೆ ಲೈಕ್ ನನಗೆ ಏನು ಮಾತಾಡಬೇಕು, ಏನು ಹೇಳಬೇಕು ಗೊತ್ತಿರಲಿಲ್ಲ. ಬಟ್ ಸುಮ್ಮನೆ ನಾನು ಫಸ್ಟು ಬ್ಲ್ಯಾಂಕ್ ಆಗೋದೆ. ಆ್ಯಂಡ್ ನನ್ನಿಂದ ನನಗೆ ಗೊತ್ತಿಲ್ಲದೆ ಒಂದು ಮಾತು ಜಸ್ಟ್ ಬಂತು. ಏನು ಅಂದರೆ, ಸರ್ మీరు ఏం చెప్తే అది చేస్తాను ಅಂತ ಅಂದ್ಬಿಟ್ಟು ಇಷ್ಟು ಹೇಳಿಬಿಟ್ಟು ನಾನು ಕುತ್ಕೊಂಡ್ಬಿಟ್ಟೆ ಸರ್ ಮುಂದೆ. ಸೊ ಜಸ್ಟ್ ನನ್ನ ಕಣ್ಣಲ್ಲಿ ಒಂದು ಹ್ಯಾಪಿ ಟಿಯರ್ಸ್ ಇತ್ತು. ಸೊ ಇಷ್ಟು ಹೇಳಿದ್ದಷ್ಟೇ ಪತ್ರಿ ಸರ್ ನನ್ನ ಗಟ್ಟಿಯಾಗಿ ಇಟ್ಕೊಂಡು ಗಟ್ಟಿಯಾಗಿ ಒಂದು 20 ಮಿನಿಟ್ಸ್ ಹಾಗೆ ಹಗ್ ಮಾಡಿ ಇಟ್ಕೊಂಡಿದ್ರು. ಸೊ ನಿಜವಾಗ್ಲೂ ಆ ಒಂದು ಇಂಟ್ರ್ಯಾಕ್ಷನಲ್ಲಿ ಅದು ಏನು ವೈಬ್ ಟ್ರಾನ್ಸ್ಫರ್ ಮಾಡಿದ್ರೋ ಗೊತ್ತಿಲ್ಲ. ಸೊ ನನ್ನಲ್ಲಿ ಬಿಫೋರ್ ಮೆಡಿಟೇಷನ್ ಇದ್ದಿದ್ದು ಎಷ್ಟೋ ಒಂದು ಅನ್ವರ್ದಿ ಫೀಲ್ ಆಗಿರ್ಬೋದು, ಒಂದು ಗಿಲ್ಟಿನೆಸ್ ಆಗಿರ್ಬೋದು, ಅಥವಾ ನನ್ನ ಬಗ್ಗೆ ನನಗೆ ಇರೋ ಒಂದು ಪರ್ಸೆಪ್ಷನ್ ಆಗಿರ್ಬೋದು, ಎಲ್ಲನೂ ಚೇಂಜ್ ಆಯಿತು. ನನ್ನೊಳಗಡೆ ನಿಜವಾಗ್ಲೂ ಎಷ್ಟೋ ಒಂದು ಶಿಫ್ಟ್ ಬಂತು ಅಂತ ನಾನು ಹೇಳ್ಬೋದು. ಸೊ ಆ್ಯಂಡ್ ಪತ್ರಿ ಸರ್ಗೆ ಅದೇ ನಮ್ಮಮ್ಮ ಹೇಳಿದ್ದನ್ನು ಸರ್ ಹತ್ರ ಹೇಳ್ತಾಯಿದ್ರು. ಇವಳು ನಿಮ್ಮ ಹತ್ರ ಮಾತಾಡೋದಕ್ಕೆ ಹೆಸಿಟೇಟ್ ಮಾಡ್ಕೋತಾಳೆ, ನಾನು ಏನು ಮಾಡಿದ್ದೀನಿ, ನಾನೇನು ಕೆಲಸ ಮಾಡಿಲ್ಲ ಅಂತ ಈ ಥರ ಹೇಳ್ತಾ ಇದ್ದಾಳೆ ಅಂದರೆ, ಪತ್ರಿ ಸರು ನನ್ನ ಹತ್ರ ನೋಡ್ಬಿಟ್ಟು ಈ ಥರ ನನ್ನ ಕಣ್ಣಲ್ಲಿ ನೋಡ್ಬಿಟ್ಟು ನಂಗೆ ಒಂದು ಮಾತು ಹೇಳಿದ್ರು. ನೀವು ಅಪ್ಪಡೆ ಅಂತ చేస్తున్నావు కదా ಅಂತ ಈ ಥರ ಒಂದು ಮಾತು ಹೇಳಿದ್ರು. ಸೊ ನಿಜವಾಗ್ಲೂ ಆ ಒಂದು ಮಾತು ಆ ಗುರುಗೆ ಎಷ್ಟು ಶಕ್ತಿ ಇದೆ ಅಂದರೆ, ಜಸ್ಟ್ ಆ ಒಂದು ಮಾತು ನನ್ನಲ್ಲಿ ಇದ್ದಿದ್ದು ಎಷ್ಟೋ ಪರ್ಸೆಪ್ಷನ್ ಅಥವಾ ನನ್ನ ಬಗ್ಗೆ ನನಗೆ ಇರೋ ಒಂದು ಫೀಲಿಂಗ್ನ ತುಂಬಾ ಟೋಟಲಾಗಿ ರಿವರ್ಸ್ ಮಾಡ್ತು ಅಥವಾ ತುಂಬಾ ಚೇಂಜ್ ಮಾಡ್ತು ಅಂತ ಹೇಳ್ಬೋದು. ಸೊ ಐ ಕ್ಯಾನ್ ಈವನ್ ರಿಮೆಂಬರ್ ಆ ಒಂದು ಇಂಟರಾಕ್ಷನ್ ಆದಮೇಲೆ ನನಗೆ ತುಂಬ ಖುಷಿ ಆಯಿತು. ಆ್ಯಂಡ್ ನನಗೆ ಧ್ಯಾನ ಹೇಳ್ಕೊಡೋದಕ್ಕಾಗಿರ್ಬೋದು, ಏನೇ ಒಂದು ಸರ್ವಿಸ್ ಆ್ಯಕ್ಟಿವಿಟೀಸ್ ಮಾಡೋಕ್ಕಾಗಿರ್ಬೋದು, ಇನ್ನೂ ತುಂಬಾ ಕಾನ್ಫಿಡೆನ್ಸ್ ಬಂತು ಅಂತ ಹೇಳ್ಬೋದು. ಸೊ ಅದಾದಮೇಲೆ ನನಗೆ ಇನ್ನು ಸರ್ ಬಗ್ಗೆ ನಾನು ಹೆದರ್ಕೋತಾ ಇರಲಿಲ್ಲ. ಯಾವಾಗೇ ಆಗಲಿ ಎಲ್ಲೇ ಸಿಕ್ಕರೂ ಹೋಗಿ ಧೈರ್ಯದಿಂದ ಮಾತಾಡಿಸ್ತಾ ಇದ್ದೆ. ಆ್ಯಂಡ್ ನಾನು ಏನು ಕೆಲಸ ಮಾಡ್ತಾಯಿದ್ದೀನಿ, ಒಂದು ಸ್ವಲ್ಪನೇ ಮಾಡಿದರೂ ಕೂಡ ನಾನು ಅದನ್ನು ಹೋಗಿ ಶೇರ್ ಮಾಡ್ತಾಯಿದ್ದೆ. ಎಷ್ಟೋ ಸಲ ಪಿರಮಿಡ್ ವ್ಯಾಲಿಲಿ ಸರ್ ಬಂದಿದ್ದಾಗ ಅವ್ರ ಜೊತೆ ಎಷ್ಟೋ ಸಲ ಮೂವೀಸ್ ನೋಡೋದಕ್ಕೆ ಅಲ್ಲಿ ಮೂವೀಸ್ ನೋಡ್ತಾ ಇದ್ದೆ. ಆ್ಯಂಡ್ ನಾನು ಏನೇ ಹೇಳ್ತಾ ಇದ್ರು ಕೂಡ ಪಾಪ ಸರ್ ಯಾವಾಗಲೂ ಒಂದಷ್ಟು ಪೇಷನ್ಸಿಂದ ಕೇಳಿಸ್ಕೊತಾ ಇದ್ರು. ಅದು ನನಗೆ ಇನ್ನೂ ಹೆಚ್ಚು ಖುಷಿ ಕೊಡ್ತಾಯಿತ್ತು. ಸೊ ಸ್ಟಾರ್ಟಿಂಗಲ್ಲಿ ಡೇಸಲ್ಲಂತೂ ನನಗೆ ಏನು ಮಾತಾಡಬೇಕು ಏನಿಲ್ಲ ಅಂತ ಒಂದು ಎಕ್ಸೈಟ್ಮೆಂಟಲ್ಲಿ ಏನೇನೋ ಹೇಳ್ಬಿಡ್ತಾ ಇದ್ದೆ. ಬಟ್ ಸ್ಟಿಲ್ ಸರ್ ಒಂದು ಪೇಷನ್ಸಿಂದ ಹೌದಾ ಅಂತ ಅಷ್ಟು ಹೇಳ್ತಾಯಿದ್ರು. ಸೊ ಅದು ನನಗೆ ನಿಜವಾಗ್ಲೂ ಎಷ್ಟು ಖುಷಿ ಕೊಡ್ತಾಯಿತ್ತು ಅಂದರೆ, ನನಗೆ ಸರ್ ಬಗ್ಗೆ ಯಾವಾಗೆಲ್ಲ ನಾನು ಶೇರ್ ಮಾಡ್ತಾಯಿದ್ರು ನನಗೆ ಅಷ್ಟು ಪ್ರತಿ ಸಲ ಒಂದು ಹ್ಯಾಪಿ ಟಿಯರ್ಸ್ ಬಂದುಬಿಡ್ತಾಯಿತ್ತು. ಅಂದರೆ ಒಂದು ಅಷ್ಟು ಗ್ರ್ಯಾಂಡ್ ಮಾಸ್ಟರ್ ನಮ್ಮನ್ನು ಕೂಡ ಅಷ್ಟೇ ಒಂದು ಈಕ್ವಲ್ ಆಗಿ ಟ್ರೀಟ್ ಮಾಡ್ತಾರೆ, ನಮ್ಮನ್ನು ಕೂಡ ಒಂದು ಫ್ರೆಂಡ್ ಥರ ಟ್ರೀಟ್ ಮಾಡ್ತಾರೆ, ನಮ್ಮ ಮಾತಿಗೂ ಒಂದು ವ್ಯಾಲ್ಯೂ ಕೊಡ್ತಾರೆ, ನಮಗೂ ಒಂದು ಆ ಒಂದು ಜೆನ್ಯೂನ್ ಆಗಿ ಎಷ್ಟು ಟ್ರೀಟ್ ಮಾಡ್ತಾರೆ ಅನ್ನೋದು ನನಗೆ ನಿಜವಾಗ್ಲೂ ತುಂಬಾ ಇನ್ಸ್ಪೈರ್ ಆಯಿತು. ಸೊ ನಾವು ನೋಡ್ಬೋದು ಎಷ್ಟೋ ಜನ ಗುರುಗಳಾಗಿರ್ಬೋದು, ಎಷ್ಟೋ ಒಂದು ಗ್ರೇಟ್ ಪರ್ಸ್ನಾಲಿಟೀಸ್ ಆಗಿರ್ಬೋದು, ಅವ್ರ ಹತ್ರ ಬರೋದಕ್ಕೆ ಬಿಡಲ್ಲ. ಅವ್ರ ಹತ್ರ ಮಾತಾಡಬೇಕು, ಅವ್ರ ಹತ್ರ ಒಂದು ಅಪಾಯಿಂಟ್ಮೆಂಟ್ ಬೇಕು ಅಂದರೆ ನಾವು ಎಷ್ಟು ಕಷ್ಟಪಡಬೇಕು. ಬಟ್ ಸರ್ ಎಲ್ಲರಿಗೂ ಎಷ್ಟೋ ಒಂದು ಹತ್ತಿರದಿಂದ ಅವೈಲೇಬಲ್ ಆಗಿದ್ದು, ಆ ಒಂದು ಪ್ರೀತಿ, ಆ ಒಂದು ಫ್ರೆಂಡ್ಶಿಪ್ಪು, ಸೊ ಅದನ್ನು ನಿಜವಾಗ್ಲೂ ಅದಕ್ಕೆ ಏನೂ ಕಂಪೇರೇ ಇಲ್ಲ ಅಂತ ಹೇಳ್ಬೋದು. ಸೊ ನಿಜವಾಗ್ಲೂ ಸರ್ ಬಗ್ಗೆ ಯಾವ ಡೈಮೆನ್ಷನಿಂದ ಏನು ಹೇಳಿದ್ರೂ ಸಾಲದು. ಆ್ಯಂಡ್ ಸರ್ನ ಹತ್ತಿರದಿಂದ ಅವ್ರ ಆ್ಯಕ್ಟಿವಿಟೀಸ್ನ ಅಬ್ಸರ್ವ್ ಮಾಡ್ತಾಯಿದ್ರೆ, ಅವರು ಬುಕ್ಸ್ನ ಓದೋದಾಗಿರ್ಬೋದು, ನಾನು ಪಿರಮಿಡ್ ವ್ಯಾಲಿಲಿ ತುಂಬ ಅಬ್ಸರ್ವ್ ಮಾಡ್ತಾಯಿದ್ದೆ. ಇಷ್ಟೆಲ್ಲ ತಿಳ್ಕೊಂಡ್ಮೇಲೂ ಇನ್ನೂ ಅವ್ರಿಗೆ ಆ ಒಂದು ಬುಕ್ಸ್ ಓದೋದ್ರ ಬಗ್ಗೆ ಇರೋ ಇಷ್ಟ ಆಗಿರ್ಬೋದು, ಅಥವಾ ಎಲ್ಲರ ಅನುಭವಗಳನ್ನ ಕೇಳಬೇಕು, ಎಲ್ಲರ ಜೊತೆ ಇಂಟರ್ಯಾಕ್ಟ್ ಮಾಡಬೇಕು ಅನ್ನೋ ಒಂದು ಹಂಬಲ ಆಗಿರ್ಬೋದು. ಸೊ ಅವ್ರು ಕೊನೆ ಬಾಡಿ ವೇಕೆಂಟ್ ಮಾಡೋ ಒಂದು ಫ್ಯೂ ಮಂತ್ಸ್ ಮುಂಚೆ ಅಂತಲೇ ಹೇಳ್ಬೋದು, ಆಗಲೂ ಎಲ್ಲರ ಹತ್ರ ಇಂಟ್ರ್ಯಾಕ್ಟ್ ಮಾಡ್ತಾ, ಅವರ ಅನುಭವಗಳನ್ನ ಕೇಳ್ತಾ, ಅವರಿಗೆಲ್ಲರಿಗೂ ಎಂಕರೇಜ್ಮೆಂಟ್ ಅನ್ನೋದು ಕೊಡ್ತಾ, ನಿಜವಾಗ್ಲೂ ಅವರ ಒಳಗಡೆ ಎಲ್ಲ ಈ ಒಂದು ಸರ್ವಿಸು ಧ್ಯಾನವನ್ನು ತಲುಪಿಸ್ಬೇಕು ಅನ್ನೋ ಒಂದು ಆ ಹಂಬಲನ ನೋಡಿ ನಾನು ನಿಜವಾಗ್ಲೂ ತುಂಬಾ ಇನ್ಸ್ಪೈರ್ ಆಗ್ತಾ ಇದ್ದೆ. ಆ್ಯಂಡ್ ಇನ್ನೊಂದು ಸಲ ನನಗೆ ಒಂದು ಸಲ ಸ್ಟೇಜ್ ಮೇಲೆ ಕರೆದು ಮೈಕ್ ಕೊಟ್ಟಿದ್ದರು. ಅಲ್ಲಿ ಕೂಡ ನನಗೆ ಬುದ್ಧ ಪೂರ್ಣಿಮಾ ಸ್ಟೇಜ್ ಮೇಲೆ ನನಗೆ PSSM ಜೊತೆ ನಾನು ಅಷ್ಟೊಂದು ಇಂಟ್ರ್ಯಾಕ್ಷನ್ ಇರಲಿಲ್ಲ. ನನಗೆ 2019 ನನ್ನ ಮೆಡಿಟೇಷನ್ ಜರ್ನಿ ನಡೀತಾ ಇತ್ತು. ಬಟ್ PSSM ಬುದ್ಧ ಪೂರ್ಣಿಮಾದಲ್ಲಿ ಫಸ್ಟ್ ಟೈಮ್ ನಾನು ಆವಾಗ ಬಂದಾಗ ನನಗೆ ಯಾರೂ ಜಾಸ್ತಿ ಗೊತ್ತಿರಲಿಲ್ಲ. ಬಟ್ ಆ ಒಂದು ಬುದ್ಧ ಪೂರ್ಣಿಮಾದಲ್ಲಿ
ಸರ್ ನನಗೆ ಕರೆದ್ಬಿಟ್ಟು ಮೈಕ್ ಕೊಟ್ಟು ಎಕ್ಸ್ಪೀರಿಯೆನ್ಸ್ ಶೇರ್ ಮಾಡು ಅಂದರು. ನಾನು ನನ್ನ ಎಕ್ಸ್ಪೀರಿಯೆನ್ಸಸ್ ಎಲ್ಲ ಶೇರ್ ಮಾಡಿದೆ. ಆವಾಗ ನನಗೆ ಸ್ಟೇಜ್ ಮೇಲೆ ತುಂಬ ಅಪ್ರಿಷಿಯೇಟ್ ಮಾಡಿ ವಾಟ್ ಅ ಗ್ರೇಟ್ ಗರ್ಲ್ ಅಂತ ಹೇಳಿ, ಸೊ ನನಗೆ ಅಲ್ಲಿ ಯು ಡಿಸರ್ವ್ ಬಿಗ್ ಕಿಸ್ ಅಂತ ಅಂದ್ಬಿಟ್ಟು ನನಗೆ ಅಷ್ಟು ಪ್ರೀತಿಯಿಂದ ಇದು ಮಾಡಿದ್ರು. ಸೊ ಆ ಒಂದು ಇಂಟ್ರ್ಯಾಕ್ಷನಿಂದ ನಾನು ನಿಜವಾಗ್ಲೂ ಎಲ್ಲರಿಗೂ ಗೊತ್ತಾಗ್ಬಿಟ್ಟೆ. ನಾನು ಅದಕ್ಕೂ ಮುಂಚೆ ಇವ್ರು ಸೀನಿಯರ್ ಮಾಸ್ಟರಾ, ಇವ್ರ ಹತ್ರ ನಾನು ಹೇಗೆ ಮಾತಾಡಲಿ, ನಾನು ಏನಾದರೂ ಮಾತಾಡಿದ್ರೆ ಅವ್ರು ಏನಾದರೂ ತಪ್ಪಾಗುತ್ತೇನೋ ಅಂದರೆ ಒಂದು ಹೆಸಿಟೇಷನ್ ಅನ್ನೋದಿತ್ತು ಎಲ್ಲರ ಹತ್ರ ಮಾತಾಡ್ಸೋದಕ್ಕೆ, ಅಥವಾ ಹೇಗೆ ಸ್ಟಾರ್ಟ್ ಮಾಡಲಿ ಅನ್ನೋದು, ಅಥವಾ ಅವ್ರನ್ನ ಹೇಗೆ ಪರಿಚಯ ಮಾಡ್ಕೊಳ್ಳಿ ಅನ್ನೋ ಹೆಸಿಟೇಷನ್ ಇತ್ತು. ಬಟ್ ಆ ಒಂದು ಇಂಟರಾಕ್ಷನ್ ಸರ್ ನನಗೆ ಸ್ಟೇಜ್ ಮೇಲೆ ಕೊಟ್ಟಿರೋ ಅಪ್ರಿಸಿಯೇಷನಿಂದ ಲೈಕ್ ಎಲ್ಲರೂ ಅವರಾಗೆ ಬಂದು ನನ್ನ ಹತ್ರ ಮಾತಾಡ್ಸೋಕ್ಕೆ ಶುರು ಮಾಡಿದ್ರು. ಸೊ ಐ ವಾಸ್ ಲೈಕ್ ರಿಯಲಿ ಗ್ರೇಟ್ಫುಲ್ ಫಾರ್ ಹಿಮ್. ಲೈಕ್ ನಿಜವಾಗ್ಲೂ ಲೈಕ್ ಪ್ರತಿಯೊಂದು ಮೂಮೆಂಟಲ್ಲೂ ದ ವೇ ಹಿ ಗಿವನ್ ಎಂಕರೇಜ್ಮೆಂಟ್ ಫಾರ್ ಮೀ. ಸೊ ಐ ಕ್ಯಾನ್ ಸರ್ ಒಂದು ರೋಲ್ ನನ್ನ ಲೈಫಲ್ಲಿ ಲೈಕ್ ತುಂಬ ಒಂದು ಗ್ರೇಟ್ ಆಗಿದೆ ಅಂತ ನನಗೆ ಯಾವಾಗಲೂ ಫೀಲ್ ಆಗ್ತಾ ಇರುತ್ತೆ. ಆ್ಯಂಡ್ ಈವನ್ ಸರ್ ಬಾಡಿ ವೇಕೆಂಡ್ ಮಾಡಿದ್ಮೇಲೂ ಕೂಡ ನಾನು ಈವನ್ ನಾವು ಐ ಕ್ಯಾನ್ ಫೀಲ್ ಪ್ರೆಸೆನ್ಸ್. ಆ್ಯಂಡ್ ಯಾವಾಗಲೇ ಈಗಲೂ ಕೂಡ ಯಾವಾಗಾದರೂ ಕೂಡ ನನಗೆ ಏನೇ ಒಂದು ಕನ್ಫ್ಯೂಷನ್ ಆಗ್ತಿದೆ ಅಂದ್ಕೂಡಲೇ ಅವರ ಒಂದು ಸ್ಪೀಚಸ್ ಆಗಿರ್ಬೋದು, ಅಥವಾ ಅವರಿಂದ ತಿಳ್ಕೊಂಡಿರೋ ವಿಸ್ಡಮ್ ಆಗಿರ್ಬೋದು, ಅದು ನನಗೆ ಜ್ಞಾಪಕಕ್ಕೆ ಬರುತ್ತೆ ಆ್ಯಂಡ್ ನನಗೆ ಅದು ಸೊಲ್ಯೂಷನ್ ಸಿಕ್ಬಿಡುತ್ತೆ. ಸೊ ಆ್ಯಂಡ್ ಅದು ಏನು ಮಾಡಬೇಕು ನೆಕ್ಸ್ಟು ಅನ್ನೋದು ಒಂದು ಕ್ಲಾರಿಟಿ ಅನ್ನೋದು ನನಗೆ ಯಾವಾಗಲೂ ಸಿಗ್ತಾ ಇರುತ್ತೆ. ಆ್ಯಂಡ್ ಅದ್ರ ಜೊತೆಗೆ ಲೈಕ್ ನಾವೆಲ್ಲ ಸರ್ ಒಂದು ಪ್ರೆಸೆನ್ಸ್ನ ಇಷ್ಟೆಲ್ಲ ಎಂಜಾಯ್ ಮಾಡಿದ್ದೀವಿ. ಸರ್ ಜೊತೆಗಿದ್ದಾಗ ಆ ಒಂದು ಪ್ರತಿಯೊಂದು ಮೊಮೆಂಟ್ಸ್ನ ಅಷ್ಟು ಮೆಮೊರೇಬಲಾಗಿ ಇಟ್ಕೊಂಡಿದ್ದೀವಿ. ಸರ್ ಬಾಡಿ ವೇಕೆಂಟ್ ಮಾಡೋ ಟೈಮಲ್ಲಿ ನನಗೆ ಅದು ಸರ್ ಬಾಡಿ ವೇಕೆಂಟ್ ಮಾಡಿದ್ದು ಜುಲೈ 2022 ಆ ಟೈಮಲ್ಲಿ. ಮಾರ್ಚಿಂದನೇ ನನಗೆ ಒಂದು ಇಂಟ್ಯೂಟಿವ್ಲಿ ಫೀಲ್ ಆಗ್ತಾಯಿತ್ತು. ಸೊ ಯಾಕೋ ಸರು ಬಾಡಿ ವೇಕೆಂಟ್ ಮಾಡ್ಬೋದು ಅನ್ನೋ ಒಂದು ಫೀಲಿಂಗ್ ನನಗೆ ಒಳಗಡೆಯಿಂದ ಬರ್ತಾಯಿತ್ತು. ಅದು ಬಂದ ತಕ್ಷಣವೇ ನನಗೆ ಫುಲ್ಲು ಅಳು ಬರ್ತಾಯಿತ್ತು. ಇಲ್ಲ ಸರ್, ನಾನು ಐ ಕಾಂಟ್ ಟೇಕ್ ದಿಸ್, ನೀವು ಹೋದರೆ ನಾನು ಬಿಡಲ್ಲ, ನಾನು ಬರ್ತೀನಿ ಜೊತೆಗೆ ಅನ್ನೋ ಥರ ಒಂದು ಫೀಲಿಂಗ್ ಇರ್ತಾಯಿತ್ತು ನನಗೆ. ಸೊ ಅಂದರೆ ಅಷ್ಟು ಸರ್ಗೆ ತುಂಬ ಒಂದು ಫಿಸಿಕಲ್ ಪ್ರೆಸೆನ್ಸಿಗೂ ಅಷ್ಟು ಅಟ್ಯಾಚ್ಡ್ ಆಗಿದ್ದೆ ನಾನು. ಎಷ್ಟೋ ಸಲ ಆ ಥರ ಬೇಜಾರಾಗ್ತಾಯಿತ್ತು, ಅಳು ಬರ್ತಾಯಿತ್ತು. ಬಟ್ ಆದರೂ ನಾನು ಯಾಕೆ ಈ ಥರ ಥಿಂಕ್ ಮಾಡಬೇಕು, ಅಥವಾ ನನಗೆ ಯಾಕೆ ಈ ಥರ ಬರ್ತಾಯಿದೆ, ಇದನ್ನ ಮತ್ತೆ ಯಾರಿಗಾದ್ರೂ ಹೇಳಿದ್ರೆ ಬೈದೇ ಬಿಡ್ತಾರೆ ಅಂತ ನಾನು ಸುಮ್ಮನೆ ಸೈಲೆಂಟ್ ಆಗಿದ್ದೆ. ಬಟ್ ಯಾವಾಗ ಜುಲೈಯಲ್ಲಿ ಸರ್ ಬಾಡಿ ವೇಕೆಂಟ್ ಮಾಡ್ತಿದ್ದಾರೆ ಅಂದಾಗ ಒಂದು 2 days ಇದ್ದಾಗ ನನಗೆ ಏನೂ ಪ್ಲ್ಯಾನ್ ಇರಲಿಲ್ಲ ಕಡ್ತಾಲ್ಗೆ ಹೋಗೋದು. ಬಟ್ ಸರ್ ನನಗೆ ಒಂದೇ ದಿನದಲ್ಲಿ ಆ ಇಂಟೇಷನ್ ನನಗೆ ನಿಜವಾಗ್ಲೂ ಹೋಗಬೇಕು ಅಂತ ಅನಿಸ್ತು. ಒಂದೇ ದಿನದಲ್ಲಿ ಟಿಕೆಟ್ ಬುಕ್ ಮಾಡ್ಕೊಂಡಿದ್ದೆ, ಅಲ್ಲಿ ಹೋಗಿದೆ. ಜುಲೈ 22 ಆ ಬಾಡಿ ವೇಕೆಂಟ್ ಮಾಡೋ ದಿನ ಮಾರ್ನಿಂಗೇ ನಾನು ಸರ್ನ ನೋಡಿದ್ದೆ. ಅವತ್ತು ಈವ್ನಿಂಗ್ ಸರ್ ಬಾಡಿ ವೇಕೆಂಟ್ ಮಾಡಿದ್ರು. ಆ ಟೈಮಲ್ಲಿ ಲೈಕ್ ಓಕೆ, ಒಂದು ಡೆತ್ ಈಸ್ ಆಲ್ಸೋ ಸೆಲೆಬ್ರೇಷನ್, ಡೆತ್ತನ್ನ ಸೆಲೆಬ್ರೇಷನ್ ಅಂತ ತೊಗೋಬೇಕು ಅನ್ನೋ ರೀಸನಿಂದ ನಾನು ಹೊರಗಡೆ ನಗ್ತಾ ಇದ್ದೆ, ಖುಷಿಯಾಗಿ ಓಕೆ ಅನ್ನೋ ಥರ ಇರ್ತಾ ಇದ್ದೆ. ಒಳಗಡೆ ನನಗೆ ಒಂದು ಆ್ಯಕ್ಸೆಪ್ಟ್ ಮಾಡ್ಕೊಳಕ್ಕೆ ಆಗ್ತಾನೇ ಇರಲಿಲ್ಲ, ತುಂಬ ಒಂದು ಬೇಜಾರಾಗ್ತಾಯಿತ್ತು. ಸೊ ಅವತ್ತು ರಾತ್ರಿ ನಾನು ಪಿರಮಿಡ್ ಹೊರಗಡೆ ಕೂತ್ಕೊಂಡು ತುಂಬ ನಾನು ಅಳ್ತಾ ಇದ್ದೆ, ತುಂಬ ಜೋರಾಗಿ ನಾನು ಅಳ್ತಾ ಇದ್ದೆ, ತುಂಬ ಅಳು ಬರ್ತಾಯಿತ್ತು. ಸೊ ಹತ್ತು ನಾನು ಎಷ್ಟು ಸುಸ್ತಾಗ್ಬಿಟ್ಟೆ ಅಂದರೆ ನನಗೆ ಬ್ರೀತ್ ಮಾಡೋಕ್ಕೂ ಆಗ್ತಾ ಇರಲಿಲ್ಲ. ಸೊ ಅಷ್ಟು ನನಗೆ ಅಳು ಬರ್ತಾಯಿತ್ತು. ಆ ಟೈಮಲ್ಲಿ ನನಗೆ ಲೈಕ್ ಫೈನಲ್ ಆಗಿ ಸರ್ ಒಂದು ವಾಯ್ಸ್ ಕೇಳಿಸ್ದಾಗಾಯಿತು. ಏನಂದರೆ ನನಗೆ ಯಾಕೆ ಅಳು ಬರ್ತಾಯಿತ್ತಂದರೆ, ನಾನು ಇನ್ನೂ ಧ್ಯಾನ ಜರ್ನಿಗೆ ಬಂದಿದ್ದೀನಿ, ನಾನು ನಿಮ್ಮ ಜೊತೆ ತುಂಬ ಟೈಮ್ ಸ್ಪೆಂಡ್ ಮಾಡ್ಬೇಕು ಅಂದ್ಕೊಂಡಿದ್ದೆ, ತುಂಬ ಕಲಿಬೇಕು ಅಂದ್ಕೊಂಡಿದ್ದೆ, ಇಟ್ ವಾಸ್ ಟೂ ಅರ್ಲಿ ಫಾರ್ ಮೀ ಅನ್ನೋ ಒಂದು ಫೀಲಿಂಗ್ ನನಗೆ ಬರ್ತಾಯಿತ್ತು. ಬಟ್ ಸರ್ ಕಡೆಯಿಂದ ನನಗೆ ಏನು ಮೆಸೇಜ್ ಬಂತು ಅಂದರೆ, ನಾನು ಬಾಡಿಯಲ್ಲಿ ಇದ್ದು ಏನನ್ನೆಲ್ಲ ಕಲಿಸ್ಬೇಕಾಗಿತ್ತೋ, ಏನನ್ನೆಲ್ಲ ಹೇಳಬೇಕಾಗಿತ್ತೋ ಅದನ್ನೆಲ್ಲದನ್ನು ನಾನು ಹೇಳಿದ್ದೀನಿ, ಅದನ್ನೆಲ್ಲದನ್ನು ನಾನು ಎಲ್ಲರಿಗೂ ಕಲಿಸಿದ್ದೀನಿ. ಇವಾಗ ನಿನ್ನ ರೋಲು ಅದನ್ನು ಆ ವಿಸ್ಡಮ್ನ ಅಪ್ಲೈ ಮಾಡಬೇಕು. ಆ್ಯಂಡ್ ನಾನು ಯಾರಿಂದ ಕಲಿಸಿದ್ದೀನೋ ಅವರಿಂದ ನೀನು ಕಲ್ತ್ಕೋ, ಎಲ್ಲ ಪಿರಮಿಡ್ ಮಾಸ್ಟರ್ಸಿಂದ ಕಲ್ತ್ಕೋ, ಯು ಶುಡ್ ಲರ್ನ್ ಅನ್ನೋ ಒಂದು ಮೆಸೇಜ್ ನನಗೆ. ಆ್ಯಂಡ್ ಐ ಆಮ್ ಇನ್ ಎವ್ರಿ ಪಿರಮಿಡ್ ಮಾಸ್ಟರ್ ಫ್ರಮ್ ನೌ ಅನ್ನೋ ಒಂದು ಮೆಸೇಜ್ ನನಗೆ ಆ ಕಡ್ತಲಲ್ಲಿ ಅವತ್ತು ಬಂತು. ಸೊ ಆ ಒಂದು ಮೆಸೇಜ್ ಬರ್ತಿದ್ದ ಹಾಗೆ ನಾನು ಅದನ್ನು ಆ್ಯಕ್ಸೆಪ್ಟ್ ಮಾಡಿಕೊಂಡೆ. ಓಕೆ ಸರ್, ಲೈಕ್ ಐ ರೆಸ್ಪೆಕ್ಟ್ ಯುವರ್ ಡಿಸಿಷನ್, ನೀವು ಏನು ಡಿಸಿಷನ್ ತೊಗೊಂಡಿದ್ದೀರಾ, ಬಾಡಿ ವೇಕೆಂಟ್ ಮಾಡಿದ್ದೀರಾ, ಐ ಆ್ಯಕ್ಸೆಪ್ಟ್ ಇಟ್. ಆ್ಯಂಡ್ ಇನ್ನು ಮುಂದೆ ನಾನು ಎಲ್ಲರಲ್ಲೂ ನಾನು ನಿಮ್ಮನ್ನು ಕಾಣ್ತೀನಿ ಆ್ಯಂಡ್ ಅವರಿಂದ ನಾನು ಕಲ್ತ್ಕೋತೀನಿ ಅನ್ನೋ ಒಂದು ಮೆಸೇಜ್ನ ನಾನು ತೊಗೊಂಡೆ. ಸೊ ದೀಸ್ ವರ್ ಮೈ ಮೆಮೊರೀಸ್ ವಿತ್ ಪತ್ರಿ ಸರ್. ವಾವ್, ಸೋ ಇನ್ಸ್ಪೈರಿಂಗ್. ಮತ್ತು ಮೆಡಿಟೇಷನ್ ಅಷ್ಟೇ ಅಲ್ಲದೆ ಪತ್ರಿ ಸರ್ ಜೊತೆ ಹೇಗೆ ಕನೆಕ್ಟ್ ಆದರು. ಆ್ಯಂಡ್ ಪತ್ರಿ ಸರ್ ಒಬ್ಬರೇ ಒಂದು ಪರ್ಸನ್, ಯಾವಾಗ ಅವ್ರು ಹೇಳೋದು ಐ ಆಮ್ ನಾಟ್ ಯುವರ್ ಗುರು ಅಂತ, ಎಲ್ಲರನ್ನೂ ಫ್ರೆಂಡ್ಲಿಯಾಗಿ ಟ್ರೀಟ್ ಮಾಡ್ತಾ ಐ ಆಮ್ ಯುವರ್ ಫ್ರೆಂಡ್ ಅಂತಲೇ ಹೇಳ್ತಾ ಎಷ್ಟೊಂದು ಜನರ ಜೊತೆ ಎಲ್ಲರ ಜೊತೆನೂ ಕಂಪ್ಲೀಟ್ ಫ್ರೆಂಡಾಗೆ ಇಂಟ್ರ್ಯಾಕ್ಟ್ ಮಾಡ್ತಾಯಿದ್ರು. ಆ್ಯಂಡ್ ಆ ಇಂಟ್ರ್ಯಾಕ್ಷನ್ಸಲ್ಲಿ ನಿಮ್ಮ ಇಂಟ್ರ್ಯಾಕ್ಷನ್ಸ್ ತುಂಬ
ತುಂಬ ಮೆಮೊರಬಲ್. ನೀವೇನು ಹೇಳಿದ್ರಿ ಅದನ್ನು ನಾವು ಫೀಲ್ ಮಾಡೋಷ್ಟು ಮೆಮೊರಬಲ್ ಆಗಿ ನೀವು ಹೇಳಿದ್ರಿ. ತುಂಬ ಥ್ಯಾಂಕ್ಸ್. ಅಷ್ಟೇ ಅಲ್ಲದೆ ನೀವೀಗ ಹೇಳ್ದಂಗೆ ಪತ್ರಿ ಸರ್ ಬಾಡಿ ವೇಕೇಟ್ ಮಾಡೋ ಟೈಮಲ್ಲಿ ಕೂಡ ಅವ್ರು ಕೊಟ್ಟಿರೋಂಥ ಮೆಸೇಜ್, ಐ ಆಮ್ ಇನ್ ಎವ್ರಿ ಪಿರಮಿಡ್ ಮಾಸ್ಟರ್. ಅಂದರೆ ಆ ರೀತಿಯಾದ ನನಗೆ ಪ್ರತಿಯೊಬ್ಬರಲ್ಲೂ ಆ ಮಾಸ್ಟರ್ ಅನ್ನೋದನ್ನು ನೋಡುವಂಥ ಒಂದು ಈಕ್ವಾಲಿಟಿ ಪತ್ರಿ ಸರ್ ಹತ್ರ ನೋಡೋದಕ್ಕೆ ಸಾಧ್ಯ. ಸೊ ಆ ಒಂದು ಎಷ್ಟು ಗ್ರೇಟ್ ಈಕ್ವಾಲಿಟಿ ಅನ್ನೋ ಒಂದು ಗ್ರೇಟ್ನೆಸ್ನ ನಾವು ಪತ್ರಿ ಸರಲ್ಲಿ ಕಾಣ್ಬೋದು. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ ಶೇರಿಂಗ್ ಆಲ್ ಯುವರ್ ಮೆಮೊರೀಸ್. ಹಾಗೆ ಇದಾದಮೇಲೆ ನಾವೀಗ ಮೆಡಿಟೇಷನ್ ಜೊತೆಗೆ ಸರ್ವಿಸ್ ಬಗ್ಗೆ ತುಂಬ ಸ್ಟ್ರೆಸ್ ಮಾಡ್ತೀವಿ. ಸೊ ಇವಾಗ ನೀವು ಪತ್ರಿ ಸರ್ ಜೊತೆ ಇಷ್ಟೆಲ್ಲ ಇಂಟ್ರ್ಯಾಕ್ಟ್ ಮಾಡಿದ್ದೀರಾ, ಇವೆಲ್ಲ ಎಕ್ಸ್ಪೀರಿಯನ್ಸಸ್ ಆಯಿತು. ಇದಾದಮೇಲೆ ಇವಾಗ ನೀವು ಮೇಜರಾಗಿ ನೀವು ಏನೇನು ಲರ್ನಿಂಗ್ಸ್ ಕಲ್ತ್ಕೊಂಡ್ರಿ ಪತ್ರಿ ಸರ್ ಕಡೆಯಿಂದ, ಅವ್ರು ಹೇಳಿರೋಂಥ ಕಾನ್ಸೆಪ್ಟ್ಸಲ್ಲಿ ನಿಮಗೆ ಯಾವುದು ತುಂಬ ಇನ್ಸ್ಪೈರ್ ಆಗಿದ್ದು, ನೀವು ಯಾವುದು ತುಂಬ ಬೆನಿಫಿಟ್ ತೊಗೊಂಡಿದ್ದು, ಆ ರೀತಿಯಾದಂಥ ನಿಮ್ಮ ಎಕ್ಸ್ಪೀರಿಯನ್ಸ್ನ ಶೇರ್ ಮಾಡಿ. ಸೊ ನಾನು ಮುಂಚೆನೇ ಹೇಳ್ದ ಹಾಗೆ ನನ್ನದು ತುಂಬ ಸೈಂಟಿಫಿಕ್ ಮೈಂಡು, ಲಾಜಿಕಲ್ ಮೈಂಡು. ಯಾರನ್ನೂ ನಾನು ಅಷ್ಟು ಬೇಗ ಆ್ಯಕ್ಸೆಪ್ಟ್ ಮಾಡ್ಕೊತಾ ಇರಲಿಲ್ಲ. ಯಾರು ಏನೇ ಹೇಳಿದ್ರು ಅಷ್ಟು ನಾನು ಒಂದೇ ಸಲಕ್ಕೆ ಆ್ಯಕ್ಸೆಪ್ಟ್ ಮಾಡ್ಕೊತಾ ಇರಲಿಲ್ಲ. ಬಟ್ ಯಾವಾಗ ಧ್ಯಾನ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ನೋ, ಆ್ಯಂಡ್ ಪತ್ರಿ ಸರಿಂದನೇ ಓದಿರೋ ಒಂದು ವಿಸ್ಡಮ್ ಇನ್ನೊಂದು ಏನಂದರೆ, ನಾನು ಹೇಳಿದ್ದನ್ನು ನಂಬೇಡ, ನೀನು ಅದನ್ನು ಎಕ್ಸ್ಪೆರಿಮೆಂಟ್ ಮಾಡಿ ನಂಬು ಅಂತ ಹೇಳಿದರು. ಇದು ನನಗೆ ಪತ್ರಿ ಸರ್ ಬಗ್ಗೆ ತುಂಬಾ ಇಷ್ಟ ಆಯಿತು. ಆ್ಯಂಡ್ ಅದ್ರ ಜೊತೆಗೆ ಪ್ಯಾರಲಲ್ ಆಗಿ ಏನಾಯ್ತಂದರೆ, ನಾವು ಧ್ಯಾನ ಮಾಡ್ತಾ ಹೋದರೆ ನಮಗೆ ನಾವು ಹೆಚ್ಚು ಕನೆಕ್ಟ್ ಆದಂಗೆಲ್ಲ ವಿ ವಿಲ್ ಕನೆಕ್ಟ್ ಟು ದ ರೈಟ್ ಮಾಸ್ಟರ್. ಸೊ ಆ ಒಂದು ಮಾಸ್ಟರಿಗೆ ಕನೆಕ್ಟ್ ಆದಮೇಲೆ ಇನ್ನು ಅವರಿಂದ ತಗೊಳ್ಳೋ ವಿಸ್ಡಮ್ ಅನ್ನೋದು ನೆಕ್ಸ್ಟ್ ಡೌಟೇ ಇಲ್ಲದೆ, ಆ ಒಂದು ಕ್ವೆಶನೇ ಇಲ್ಲದೆ, ಅವ್ರು ಏನು ಹೇಳಿದ್ರು ಅದು ಡೈರೆಕ್ಟಾಗಿ ನಮ್ಮ ಒಳಗಡೆ ಅದು ಇಂಪ್ರಿಂಟ್ ಮಾಡಿಬಿಡುತ್ತೆ. ಆ್ಯಂಡ್ ಅದು ಡೈರೆಕ್ಟಾಗಿ ಒಳಗಡೆ ಹೋಗಿಬಿಡುತ್ತೆ. ಸೊ ಇದು ನಾನು ಎಕ್ಸ್ಪೀರಿಯೆನ್ಸ್ ಮಾಡಿದ್ದೀನಿ. ದಿಸ್ ಇಸ್ ವಾಟ್ ಎವ್ರಿ ಒನ್ ಎಕ್ಸ್ಪೀರಿಯೆನ್ಸ್ ಅಂತ ನಾನು ಬಿಲೀವ್ ಮಾಡ್ತೀನಿ. ಸೊ ನಾನು ಹೇಳಿದಾಗೆ ನಾನು ಮೆಡಿಟೇಷನ್ ಸ್ಟಾರ್ಟ್ ಮಾಡಿದಾಗಿಂದ ನಂಗೆ ಸರ್ ಕಡೆಯಿಂದ ಏನೇ ಒಂದು ವಿಸ್ಡಮ್ ತೊಗೊಂಡ್ರು ಕೂಡ ಅಷ್ಟು ಡೀಪಾಗಿ ಒಳಗಡೆ ಹೊರಟಾಗ್ತಾ ಇತ್ತು. ಆ್ಯಂಡ್ ಅದರಲ್ಲಿ ಒಂದು ಇಂಪಾರ್ಟೆಂಟ್ ಲರ್ನಿಂಗ್ಸ್ ನನ್ನಲ್ಲಿ ಟ್ರಾನ್ಸ್ಫಾರ್ಮೇಷನ್ ತೊಗೊಂಬಂದಿರೋದು ಅಂದರೆ, ನೋ ಕಮೆಂಟ್, ನೋ ಜಡ್ಜ್ಮೆಂಟ್, ನೋ ಕಂಪ್ಲೇಂಟ್ಸ್ ಅಂತ. ಈ ಒಂದು ಟೀಚಿಂಗ್ ಎಷ್ಟು ಸಿಂಪಲ್ ಆಗಿದೆ, ಬಟ್ ಎಷ್ಟು ಪ್ರೊಫೌಂಡ್ ಆಗಿದೆ ಅಂದರೆ, ಬಿಫೋರ್ ಮೆಡಿಟೇಷನ್ ಯಾವಾಗಲೂ ಯಾರನ್ನೇ ಒಂದು ನೋಡಿದ್ರು ಕೂಡ ನಮ್ಮ ಒಳಗಡೆ ಒಂದು ಕಮೆಂಟಿಂಗ್ ನೇಚರ್ ಆಗಿರ್ಬೋದು, ಆ್ಯಂಡ್ ಯಾರ ಬಗ್ಗೆನೇ ಆಗಿರ್ಬೋದು, ನೋ ಜಡ್ಜ್ಮೆಂಟ್. ಎಷ್ಟು ಒಂದು ಸರ್ ಹೇಳ್ತಾರೆ, ನೋ ಜಡ್ಜ್ಮೆಂಟ್, ಯಾರ ಬಗ್ಗೆನೂ ಜಡ್ಜ್ ಅನ್ನೋದನ್ನು ಮಾಡ್ಬೋದು. ಯಾಕಂದರೆ ಪ್ರತಿ ಕ್ಷಣ ಚೇಂಜ್ ಆಗ್ತಾ ಇರುತ್ತೆ, ಪ್ರತಿ ಕ್ಷಣ ಎವಾಲ್ವ್ ಆಗ್ತಾ ಇರುತ್ತೆ. ಇಫ್ ವಿ ಆರ್ ಜಡ್ಜಿಂಗ್ ಸಮ್ವನ್, ಇಫ್ ವಿ ಆರ್ ಅವ್ರು ಹಿಂಗೆ ಅನ್ನೋ ಒಂದು ಪರ್ಸೆಪ್ಷನ್ನ ನಾವು ಇಟ್ಕೊಂಡ್ಬಿಟ್ರೆ, ನಿಜವಾಗ್ಲೂ ಅವ್ರು ಚೇಂಜ್ ಆದರೂ ಅವ್ರ ಬಗ್ಗೆ ಇರೋ ಒಂದು ಇಮೇಜ್ ನಮ್ಮ ಒಳಗಡೆ ಚೇಂಜ್ ಆಗಲ್ಲ. ಸೊ ಹಾಗಾಗಿ ಯಾರನ್ನೂ ಜಡ್ಜ್ ಮಾಡಬಾರ್ದು. ಆ್ಯಂಡ್ ಪತ್ರಿ ಸರ್ ಹೇಳೋ ಹಾಗೆ ನಮ್ಮನ್ನೆಲ್ಲರನ್ನೂ ಸ್ಟಾರ್ಟಿಂಗೇ ಅವ್ರು ಕರೆಯೋ ಹಾಗೆ ಮೈ ಡಿಯರ್ ಫ್ರೆಂಡ್ಸ್, ಮೈ ಡಿಯರ್ ಗಾಡ್ಸ್ ಅಂತ ಕರೀತಾರೆ. ಅಂದರೆ ಪ್ರತಿಯೊಬ್ಬರಲ್ಲೂ ಒಂದು ಡಿವೈನಿಟಿಯನ್ನೇ ನೋಡಬೇಕು, ಪ್ರತಿಯೊಬ್ಬರಲ್ಲೂ ಒಂದು ದೇವರನ್ನು ನೋಡಬೇಕು. ಸೊ ಧ್ಯಾನ ಮಾಡೋಕ್ಕೂ ಏನೋ ಮುಂಚೆ ಎಲ್ಲರನ್ನೂ ಸುಮ್ಮನೆ ಓಕೆ ನಮ್ಮ ಜೊತೆ ಇದ್ದಾರೆ ಇವರೆಲ್ಲ ಜನಗಳು ಅನ್ನೋದರ ಸುಮ್ಮನೆ ನೋಡ್ತಾ ಇರ್ತೀವಿ. ಆ್ಯಂಡ್ ನಮ್ಮ ಜೊತೆ ಇರೋ ಲೈಫಲ್ಲಿ ಇಂಟ್ರ್ಯಾಕ್ಟ್ ಆಗೋ ಪರ್ಸನ್ಸ್ ಜೊತೆಗೆ ಒಂದು ಜಸ್ಟ್ ಒಂದು ಕ್ಯಾಶುವಲ್ ಇಂಟ್ರ್ಯಾಕ್ಷನ್ ಇರುತ್ತೆ. ಬಟ್ ಧ್ಯಾನ ಮಾಡೋದ್ರಿಂದ ಆ ಸರ್ ಎಲ್ಲರನ್ನೂ ದೇವರು ಅಂತ ಹೇಳಿ ನಿಜವಾಗ್ಲೂ ನನ್ನ ವ್ಯೂ ಅನ್ನೋದು ಎಷ್ಟು ಚೇಂಜ್ ಆಯ್ತು ಅಂದರೆ, ಐ ರಿಯಲಿ ಸ್ಟಾರ್ಟೆಡ್ ಸೀಯಿಂಗ್ ಗಾಡ್ ಇನ್ ಎವ್ರಿ ಪರ್ಸನ್. ಎಲ್ಲರನ್ನೂ ಅಷ್ಟೇ ಒಂದು ಡಿವೈನ್ ಆಗಿ ನೋಡೋದಾಗಿರ್ಬೋದು. ಸೊ ಪ್ರತಿಯೊಬ್ಬರನ್ನು ಅಷ್ಟೇ ಒಂದು ಒಳಗಡೆಯಿಂದ ಆ ಒಂದು ರೆಸ್ಪೆಕ್ಟ್ ಅನ್ನೋದು ಒಳಗಡೆಯಿಂದ ಬರ್ತಾಯಿತ್ತು. ಬಿಕಾಸ್ ಎಲ್ಲರೂ ಗಾಡ್ ಅಂತ ಅಂದಾಗ ನಾವು ನಿಜವಾಗ್ಲೂ ದೇವ್ರಿಗೆ ಎಷ್ಟು ರೆಸ್ಪೆಕ್ಟ್ ಕೊಡ್ತೀವೋ ಆ ರೆಸ್ಪೆಕ್ಟನ್ನು, ಆ ಒಂದು ಡಿವೈನ್ ಫೀಲಿಂಗನ್ನು ಪ್ರತಿಯೊಬ್ಬರ ಬಗ್ಗೆ ಇಟ್ಕೋಬೇಕು ಅನ್ನೋದು ನನಗೆ ಅರ್ಥ ಆಯಿತು. ಆ್ಯಂಡ್ ಅದ್ರ ಜೊತೆಗೆ ನೋ ಕಂಪ್ಲೇಂಟ್ ಅನ್ನೋದು, ಯಾವಾಗಲೂ ನಮ್ಮ ಲೈಫಲ್ಲಿ ಮೇಜರಾಗಿ ನಾವು ತುಂಬ ವಿಷಯಗಳ ಬಗ್ಗೆ ಕಂಪ್ಲೇಂಟ್ ಮಾಡ್ತಾ ಇರ್ತೀವಿ. ಅದು ಸರಿ ಇಲ್ಲ, ಇದು ಚೆನ್ನಾಗಿಲ್ಲ ನನ್ನ ಜೀವನದಲ್ಲಿ, ಅದು ಯಾವಾಗಲೂ ಕಂಪ್ಲೇಂಟ್ ಒಳಗಡೆ ನಾವೇನು ಸರಿ ಮಾಡ್ಕೋಬೇಕು ಅನ್ನೋದಕ್ಕಿಂತನೂ ಹೊರಗಡೆ ಕಂಪ್ಲೇಂಟ್ ಮಾಡೋದ್ರಲ್ಲೇ ಇರ್ತೀವಿ. ಬಟ್ ನೋ ಕಂಪ್ಲೇಂಟ್ ಅನ್ನೋ ಒಂದು ಟೀಚಿಂಗು ನನಗೆ ನೆನಪಾದ ತಕ್ಷಣ ಓಕೆ ನಾನು ಕಂಪ್ಲೇಂಟ್ ಮಾಡಬಾರ್ದು, ಇರೋದನ್ನೇ ನಾನು ಹೇಗೆ ಬೆಟರಾಗಿ ಮಾಡ್ಕೋಬೋದು ಅನ್ನೋದ್ರ ಬಗ್ಗೆ ಅಷ್ಟೇ ಫೋಕಸ್ ಮಾಡಬೇಕು ಅನ್ನೋದು. ಸೊ ಈ ಒಂದು ಟೀಚಿಂಗ್ಸ್ ನಂಗೆ ಇವಾಗ ಜ್ಞಾಪಕ ಮಾಡಿಕೊಂಡ್ರು ಕೂಡ ಅದು ನನಗೆ ತುಂಬಾ ಕಲಿಸ್ತಾ ಇರುತ್ತೆ. ಆ್ಯಂಡ್ ಅದ್ರ ಜೊತೆಗೆ ನಾನು ಒಂದ್ಸಲ ಒಂದು ಪ್ರೋಗ್ರಾಮಲ್ಲಿ ಸರ್ ಸ್ಪೀಚ್ ಕೇಳಬೇಕಾದ್ರೆ ಸರ್ ಹಿಂಗೊಂದು ಮಾತು ಹೇಳಿದ್ರು, ನೀ ದುಃಖಾನಿಕ್ಕಿ నువ్వే ಕಾರಣಂ ಎವ್ವರೂ ಕಾದು ಅಂತ ಈ ಒಂದು ಮಾತು ಹೇಳಿದ್ರು. ಆ ಟೈಮಲ್ಲಿ ನನಗೆ ಇದು ಎಷ್ಟು ಬೇಕಾಗಿತ್ತು ಆ್ಯಂಡ್ ಅದು ಸರಿಯಾದ ಟೈಮಲ್ಲಿ ನಂಗೆ ಸಿಕ್ತು. ಯಾಕಂದರೆ ನಾನು ನನ್ನ ಒಂದು ಪಾಸ್ಟ್ ಟ್ರಾಮಾಸಿಂದ ಆಗಿರ್ಬೋದು, ಸೊ ಒಂದು ಎಷ್ಟೋ ಸಲ ನನ್ನ ಲೈಫಲ್ಲಿ ಏನೆಲ್ಲ ಸಫರ್ ಆಗಿದ್ದೀನೋ ಅದಕ್ಕೆ ಯಾವಾಗಲೂ ಬೇರೆಯವ್ರ ರೀಸನ್ನು, ಇವ್ರು ನನಗೆ ಈ ಥರ ಮಾಡಿದ್ರು, ಅವ್ರು ನನಗೆ ಈ ಥರ ಮಾಡಿದ್ರು, ಇವ್ರು ನಂಗೆ ಬೇಜಾರು ಮಾಡಿಸಿದ್ರು, ಅದಕ್ಕೆ ನಾನು ಇಷ್ಟೆಲ್ಲ ಸಫರ್ ಆಗ್ತಾಯಿದ್ದೀನಿ, ಇವರು ಅವರು ಅನ್ನೋ ಒಂದು ಥಾಟ್ ಪ್ರೊಸೆಸ್ ನಂದಾಗಿತ್ತು. ಬಟ್ ಯಾವಾಗ ಸರ್ ಕಡೆಯಿಂದ ನಾನು ಕೇಳಿರೋ ಆ ಒಂದು ವಿಸ್ಡಮ್ಮು
ನಿನ್ನ ದುಃಖಕ್ಕೆ ಯಾರೂ ಕಾರಣ ಅಲ್ಲ, ಅದು ನೀನು ಮಾತ್ರ. ಸೊ ನಿನ್ನ ಲೈಫಲ್ಲಿ ನೀನು ಏನೇನು ನೀನು ಆಹ್ವಾನಿಸ್ತಿದ್ಯಾ ಅದೆಲ್ಲನೂ ಏನೇನು ಕ್ರಿಯೇಟ್ ಮಾಡ್ಕೊಂಡಿದೆಯಾ ಅದೆಲ್ಲ ನಿನ್ನಿಂದನೇ ಬಂದಿರೋದು ಅಂತ. ಸೊ ಆಗ ಈ ಒಂದು ಮಾತು ನನಗೆ ನನ್ನ ಲೈಫ್ ಬಗ್ಗೆ ನಾನು ರೆಸ್ಪಾನ್ಸಿಬಿಲಿಟಿ ತೊಗೊಳ್ಳೋ ಥರ ನನ್ನನ್ನು ಫೀಲ್ ಮಾಡಿಸ್ತು. ಅಂದರೆ ನನ್ನ ಲೈಫಲ್ಲಿ ಏನೇನಾಗ್ತಿದೆ ಅದಕ್ಕೆಲ್ಲ ನಾನು ರೆಸ್ಪಾನ್ಸಿಬಿಲಿಟಿ. ಸೊ ಅದನ್ನು ಕ್ರಿಯೇಟ್ ಮಾಡ್ಕೊಂಡಿದ್ದು ನಾನೇ, ಅದನ್ನು ಯಾವುದೇ ರೀತಿಯಲ್ಲಿ ಚೇಂಜ್ ಮಾಡ್ಕೋಬೇಕು ಅಂದರೂ ಕೂಡ ಅದು ಕೂಡ ಎಲ್ಲನೂ ನನ್ನ ಕೈಯಲ್ಲೇ ಇದೆ. ಈ ಒಂದು ಔಟ್ಸೈಡ್ ಬ್ಲೇಮಿಂಗಿಂದ ಒಂದು ಇನ್ಸೈಡ್ ಎವಲ್ಯೂಷನ್ ಅನ್ನೋದನ್ನು ನಾನು ಸ್ಟಾರ್ಟ್ ಮಾಡಿಕೊಂಡೆ. ಸೊ ಆ್ಯಂಡ್ ಇನ್ನೂ ಹೇಳೋದಾದರೆ ಈ ಪತ್ರಿ ಸರ್ ಸ್ಟೇಜ್ ಮೇಲೆ ಹೇಳೋ ಪ್ರತಿಯೊಂದು ಮಾತು ಕೂಡ ನನಗೆ ಎಷ್ಟು ಒಂದು ರೋಮಾಂಚನ ಕೊಡ್ತಾಯಿತ್ತು. ಲೈಕ್ ನಾವೆಲ್ಲ ಎಕ್ಸ್ಪೀರಿಯೆನ್ಸ್ ಮಾಡಿರ್ಬೋದು. ಪತ್ರಿ ಸರ್ ಕಡ್ತಾಲಲ್ಲಿ ಮಾರ್ನಿಂಗ್ ಮೆಡಿಟೇಷನ್ ಆದ ತಕ್ಷಣ ಏನು ಮೆಸೇಜ್ ಕೊಡ್ತಾರೆ, ಇವತ್ತು ಏನು ಹೇಳ್ತಾರೆ ಅನ್ನೋದ್ರ ಬಗ್ಗೆ ಎಷ್ಟು ಕ್ಯೂರಿಯಸ್ ಆಗಿರ್ತೀವಿ. ಸೊ ಅಲ್ಲಿ ಹೇಳ್ತಾಯಿದ್ರು, ಸರ್ವಿಸ್ ಅನ್ನೋದು ಎಷ್ಟು ಒಂದು ಬ್ಯೂಟಿಫುಲ್ ಥಿಂಗ್. ಈ ಜಗತ್ತಲ್ಲಿ ಯಾರು ಒಂದು ಬ್ಯೂಟಿಫುಲ್ ಪರ್ಸನ್, ಮೋಸ್ಟ್ ಬ್ಯೂಟಿಫುಲ್ ಪರ್ಸನ್ ಅಂದರೆ ಯಾರು ಹೆಚ್ಚು ಸರ್ವಿಸ್ ಮಾಡ್ತಾರೆ. ಯುವರ್ ಬ್ಯೂಟಿ ಕಮ್ಸ್ ಫ್ರಮ್ ಸರ್ವಿಸ್ ಅಂತ ಹೇಳ್ತಾರೆ, ನಾಟ್ ಎಕ್ಸ್ಟರ್ನಲ್ ಅಪಿಯರೆನ್ಸ್. ನೀನು ಲಿಪ್ಸ್ಟಿಕ್ ಹಾಕ್ಕೊಂಡ್ರೆ, ಪೌಡ್ರ್ ಹಾಕ್ಕೊಂಡ್ರೆ ಚೆನ್ನಾಗಿ ಕಾಣ್ತೀಯೋ ಇಲ್ವೋ ಅದು ರಿಯಲ್ ಬ್ಯೂಟಿ ಅಲ್ಲ. ನೀನು ಸರ್ವಿಸ್ ಮಾಡೋದ್ರಿಂದ ಅದು ನಿನಗೆ ರಿಯಲ್ ಬ್ಯೂಟಿ ಕೊಡುತ್ತೆ ಅಂತ. ಇದು ನನಗೆ ಎಷ್ಟು ಇನ್ಸ್ಪೈರ್ ಆಯಿತು ಅಂದರೆ ಆವಾಗಿಂದ ನನಗೆ ಓಕೆ ಸರ್ವಿಸ್ ಮಾಡಬೇಕು, ಜಾಸ್ತಿ ಸರ್ವಿಸ್ ಯಾವುದೇ ಒಂದು ಫಾರ್ಮಲ್ ಆಗಿರ್ಬೋದು ಸರ್ವಿಸ್ ಆ್ಯಕ್ಟಿವಿಟೀಸ್ ಮಾಡಬೇಕು ಅನ್ನೋದ್ರ ಬಗ್ಗೆ ನನಗೆ ಅವಾಗಿಂದ ತುಂಬ ಇಷ್ಟ ಆಯಿತು ಅಂತ ಹೇಳ್ಬೋದು. ಆ್ಯಂಡ್ ಅದ್ರ ಜೊತೆಗೆ ಪತ್ರಿ ಸರ್ ಬುದ್ಧ ಪೂರ್ಣಿಮೆಯಲ್ಲಿ ಕೊಡೋ ಮೆಸೇಜಸ್ಸು. ಸೊ ಅಲ್ಲಿ ಹೇಳ್ತಾಯಿದ್ರು, ಸೊ ನಾನು ಒಂದು ಬುದ್ಧ ಅಂದರೆ ನನ್ನ ಎದುರುಗಡೆ ನೀನು ಕೂತಿದೀಯಾ, ನನ್ನ ಜೊತೆಗೆ ನನ್ನ ಇಂಟ್ರ್ಯಾಕ್ಷನಲ್ಲಿ ಬರ್ತಾ ಇದೆಯಾ, ನನ್ನ ಇದರಲ್ಲಿ ನೀನು ಬರ್ತಾ ಇದೆಯಾ ಅಂದರೆ ನೀನು ಕೂಡ ಬುದ್ಧ, ನೀವು ನನ್ನ ಎದುರುಗಡೆ ಕೂತಿರೋರು ನೀವೆಲ್ಲರೂ ಬುದ್ಧಾಸೆ ಅಂತ ಈ ಥರ ಹೇಳ್ಬಿಡ್ತಾಯಿದ್ರು. ಸೊ ನನಗೆ ಆ ಒಂದು ಮಾತು ಎಷ್ಟು ಖುಷಿ ಕೊಡ್ತಾ ಇತ್ತು. ಓಕೆ ಸರ್ ನಮಗೆಲ್ಲನೂ ಬುದ್ಧ ಅಂದ್ಬಿಟ್ರಲ್ಲ, ಓ ವಾವ್ ಐ ಆಮ್ ಅ ಬುದ್ಧ ಅನ್ನೋ ಥರ ಅಷ್ಟು ಖುಷಿ ಆಗ್ತಾಯಿತ್ತು ನನಗೆ. ಸೊ ಈ ಥರ ಸರ್ ಪ್ರತಿಯೊಂದು ಮಾತು ಕೂಡ ನನಗೆ ಅಷ್ಟು ಡೀಪಾಗಿ ಇಂಪ್ಯಾಕ್ಟ್ ಕೊಡ್ತಾಯಿತ್ತು. ಆ್ಯಂಡ್ ಎವ್ರಿ ವರ್ಡ್ ಕೂಡ ಅಷ್ಟೇ ಇನ್ಸ್ಪೈರ್ ಮಾಡ್ತಾ ಇತ್ತು ಅಂತ ಹೇಳ್ಬೋದು. ಆ್ಯಂಡ್ ಸರ್ ಎಕ್ಸ್ಪೀರಿಯನ್ಸ್ ಶೇರಿಂಗ್ ಬಗ್ಗೆ ಹೇಳಿರೋ ಇಂಪಾರ್ಟೆನ್ಸ್ ಆಗಿರ್ಬೋದು, ಸಜ್ಜನ ಸಾಂಗತ್ಯದ ಬಗ್ಗೆ ಹೇಳಿರೋ ಇಂಪಾರ್ಟೆನ್ಸ್ ಆಗಿರ್ಬೋದು. ಆವಾಗಿಂದ ಮುಂಚೆ ನಾನು ಯಾರ್ದು ಅಷ್ಟಾಗಿ ಎಕ್ಸ್ಪೀರಿಯನ್ಸಸ್ ಕೇಳೋದು ಆ ಥರ ಇನ್ನೂ ಅಷ್ಟೊಂದು ನನಗೆ ಹ್ಯಾಬಿಟ್ ಇರಲಿಲ್ಲ. ಬಟ್ ಪತ್ರಿ ಸರ್ ಒಂದು ಕಡೆ ಹೇಗೆ ಹೇಳಿದ್ದಾರೆ ಅಂದರೆ, ಪ್ರತಿಯೊಬ್ಬರ ಅನುಭವಗಳನ್ನು ಅವರ ಕಾಲಿಗೆ ನಮಸ್ಕಾರ ಮಾಡಿ ನಾವು ಕೇಳಬೇಕಂತೆ. ಲೈಕ್ ನಿಮ್ಮ ಅನುಭವವನ್ನು ಹೇಳಿ, ನಿಮ್ಮ ಅನುಭವ ಜ್ಞಾನವನ್ನು ಕೊಡಿ ಅಂತ. ಸೊ ಆ ರೀತಿ ಹೇಳಿದರು. ಸೊ ಓಕೆ ಎಕ್ಸ್ಪೀರಿಯನ್ಸ್ ಶೇರಿಂಗಿಗೆ ಸಜ್ಜನ ಸಾಂಗತ್ಯ ಇಷ್ಟು ಇಂಪಾರ್ಟೆನ್ಸ್ ಇದೆಯಾ ಅಂತ ಆಗಲಿಂದ ನಾನು ಎಲ್ಲರ ಅನುಭವಗಳನ್ನ ಕೇಳೋದಕ್ಕೆ ನಾನು ಸ್ಟಾರ್ಟ್ ಮಾಡಿದೆ. ಸೊ ಸ್ಪಿರಿಚುವಾಲಿಟಿ ನನಗೆ ಯಾಕೆ ಅಂತ ಅಂದ್ಕೊಂಡಿದ್ದರಿಂದ ನಾನು ಸ್ಪಿರಿಚುವಲಿ ಓಕೆ ಇಷ್ಟೆಲ್ಲ ನಾನು ತಿಳ್ಕೊಳ್ಳೋಕ್ಕೆ ಸ್ಟಾರ್ಟ್ ಮಾಡಿದ್ಮೇಲೆ ಸರ್ ಇನ್ನೊಂದು ಮಾತು ಹೇಳಿದರು, ನಾನು ಹೇಳಿದ್ದಷ್ಟೇ ಅಲ್ಲ, ಪ್ರತಿಯೊಬ್ಬರ ಬುಕ್ಕನ್ನು ಓದಿ, ಎಲ್ಲ ಸ್ಪಿರಿಚುವಲ್ ಆರ್ಗನೈಸೇಷನ್ ಬಗ್ಗೆನೂ ತಿಳ್ಕೊಳ್ಳಿ. ಅಲ್ಟಿಮೇಟ್ಲಿ ನಿಮ್ಗೆ ಏನೇನು ಫಾಲೋ ಮಾಡ್ಬೇಕು ಅನಿಸುತ್ತೆ ಅದನ್ನ ಫಾಲೋ ಮಾಡಿ, ಎಲ್ಲವನ್ನೂ ಎಕ್ಸ್ಪ್ಲೋರ್ ಮಾಡಿ. ಜಸ್ಟ್ ನಾನು ಹೇಳಿದ್ದನ್ನೇ ಬ್ಲೈಂಡಾಗಿ ಬಿಲೀವ್ ಮಾಡಿ ಅಂತ ಸರ್ ಎಲ್ಲೂ ಹೇಳಿಲ್ಲ, ಪ್ರತಿಯೊಂದನ್ನು ತಿಳ್ಕೊಳ್ಳಿ ಅಂತ ಹೇಳಿದ್ರು. ಆವಾಗ ನನಗೆ ಕ್ಯೂರಿಯಾಸಿಟಿ ಸ್ಟಾರ್ಟ್ ಆಯಿತು, ಎಲ್ಲ ಸ್ಪಿರಿಚುವಲ್ ಆರ್ಗನೈಸೇಷನ್ಸ್ನ ಎಕ್ಸ್ಪ್ಲೋರ್ ಮಾಡೋಣ ಅಂತ. ನಿಜವಾಗ್ಲೂ ಆವಾಗಿಂದ ನಾನು ಸ್ಟಾರ್ಟ್ ಮಾಡ್ತಾ ಹೋದೆ. ಎಲ್ಲ ಆಥರ್ಸ್ ಬಗ್ಗೆ ಎಕ್ಸ್ಪ್ಲೋರ್ ಮಾಡೋದಾಗಿರ್ಬೋದು, ಎಲ್ಲ ಡಿಫ್ರೆಂಟ್ ಆರ್ಗನೈಸೇಷನ್ಸ್ ಬಗ್ಗೆ ತಿಳ್ಕೊಳ್ಳೋದಾಗಿರ್ಬೋದು, ಎಲ್ಲವನ್ನು ತಿಳ್ಕೊಂಡ್ಮೇಲೆ ಎಲ್ಲ ಮಾಸ್ಟರ್ಸ್ನ ಎಕ್ಸ್ಪ್ಲೋರ್ ಮಾಡಿದ್ಮೇಲೂ ಸರ್ ಎಷ್ಟು ಯೂನಿಕ್ ಅಂತ ಅನಿಸ್ತಾ ಇದ್ರು. ನಿಜವಾಗ್ಲೂ ಅವರೆಲ್ಲರನ್ನೂ ಮಿಕ್ಸ್ ಮಾಡಿ ಎಲ್ಲನೂ ಸೇರಿಸಿ ಒಂದು ಕಡೆ ಇದು ಮಾಡಿದ್ರೆ ದಟ್ ಈಸ್ ಪತ್ರಿ ಸರ್ ಅಂತ ಅನಿಸ್ತಾ ಇತ್ತು. ನಿಜವಾಗ್ಲೂ ನಾವು ನೋಡ್ಬೋದು ಕೃಷ್ಣನಲ್ಲಿ ಲೈಫ್ನ ಹೇಗೆ ಫುಲ್ಲೆಸ್ಟಾಗಿ ಎಂಜಾಯ್ ಮಾಡ್ಬೋದು, ಲೈಫ್ನ ಹೇಗೆ ಪ್ಲೇಫುಲ್ಲಾಗಿ ಎಂಜಾಯ್ ಮಾಡ್ಬೋದು ಅನ್ನೋದನ್ನು ನಾವು ಕೃಷ್ಣಯಿಂದ ಕಲಿಬೋದು. ಬುದ್ಧಯಿಂದ ನಾವು ಡೀಪ್ ಧ್ಯಾನ, ಆಳವಾದ ಧ್ಯಾನ, ಡೀಪೆಸ್ಟ್ ವಿಸ್ಡಮನ್ನು ನಾವು ತಿಳ್ಕೊಬೋದು. ಲೈಕ್ ಪತ್ರಿ ಸರ್ ನನಗೆ ಅವೆರಡರ ಕಾಂಬಿನೇಷನ್ ಅಂತ ಅನಿಸ್ತಾ ಇತ್ತು. ಬುದ್ಧನ ಕೃಷ್ಣನ ಎರಡನ್ನೂ ಮಿಕ್ಸ್ ಮಾಡಿದ್ರೆ ದಟ್ ಈಸ್ ಪತ್ರಿಜಿ ಅಂತ ಅನಿಸ್ತಾ ಇತ್ತು. ಯಾಕಂದರೆ ಲೈಕ್ ನಿಜವಾಗ್ಲೂ ಪತ್ರಿ ಸರ್ ನಮ್ಗೆ ಹೇಳ್ಕೊಟ್ಟಿರೋ ಮಿಡಲ್ ಪಾತಲ್ಲಿ ಲೈಫ್ನ ಹೇಗೆ ಎಂಜಾಯ್ ಮಾಡ್ಬೋದು, ಎವ್ರಿ ಡೈಮೆನ್ಷನಿಂದ ಲೈಫ್ ಎಲ್ಲವನ್ನು ಪಾಸಿಟಿವ್ ವೇಯಲ್ಲಿ ತಗೊಳ್ತಾ ಆ ಪ್ಲೇಫುಲ್ನೆಸ್ಸಿಂದ ಹೇಗಿರ್ಬೋದು ಅನ್ನೋದು. ಆ್ಯಂಡ್ ಎಟ್ ದ ಸೇಮ್ ಟೈಮ್ ಆ ವಿಸ್ಡಮ್ ಅಂತ ಬಂದಾಗ ಸೊ ಅಷ್ಟೇ ಹೈಯೆಸ್ಟ್ ಕಾಮನ್ ಸೆನ್ಸಿಂದ ವರ್ತಿಸೋದಾಗಿರ್ಬೋದು, ಡೀಪೆಸ್ಟ್ ಸ್ಪಿರಿಚುವಲ್ ಟ್ರುತ್ಸ್, ಅಲ್ಟಿಮೇಟ್ ಟ್ರುತ್ಸ್ನ ತಿಳ್ಕೊಳ್ಳೋದಾಗಿರ್ಬೋದು. ಸೊ ಇದನ್ನು ನಾನು ಪತ್ರಿ ಸರಲ್ಲಿ ಲೈಕ್ ಇದು ನನಗೆ ಬಂದಿರೋ ಇನ್ಸೈಟ್ ಅಂತ ಹೇಳ್ಬೋದು. ಆ್ಯಂಡ್ ಲೈಕ್ ಯಾವುದೇ ವೇಯಿಂದ ನೋಡಿದ್ರು ಕೂಡ ಸರ್ ಎಷ್ಟು ಸ್ಪಿರಿಚುವಲ್ ಓಪನ್ನೆಸ್ ಅನ್ನೋದು ಎಷ್ಟು ಇದೆ ಪತ್ರಿ ಸರ್ಗೆ ಅಂದರೆ ನಾನು ಎಷ್ಟು ಅಬ್ಸರ್ವ್ ಮಾಡ್ತಾ ಇದ್ದೆ. ಕಾಮನ್ ವಿಲೇಜ್ ಪೀಪಲ್ ಅವರ ಅವರು ಪತ್ರಿ ಸರ್ ಅಂಥವ್ರಿಗೂ ಕನೆಕ್ಟ್ ಆಗ್ತಾರೆ. ಹೈ
ಕಾರ್ಪೊರೇಟ್ ಪೀಪಲ್ ಆಗಿರ್ಬೋದು, ಒಂದು CEOs ಆಗಿರ್ಬೋದು, ಇಂಥವ್ರಿಗೂ ಪತ್ರಿ ಸರ್ ಕನೆಕ್ಟ್ ಆಗ್ತಾರೆ. ಮಕ್ಕಳ ಜೊತೆಗೂ ಅಷ್ಟೇ ಕನೆಕ್ಟ್ ಆಗ್ತಾರೆ. ಎಲ್ಲ ಥರದ ಎಷ್ಟು ಡಿಫ್ರೆಂಟ್ ವೆರೈಟೀಸ್ ಆಫ್ ಪೀಪಲ್ಸಿಗೂ ಪತ್ರಿ ಸರ್ ಎಷ್ಟು ಬೇಗ ಕನೆಕ್ಟ್ ಆಗ್ತಾರೆ. ಯಾರ ಹತ್ರ ಹೋದ್ರು ಅವರಲ್ಲಿ ಒಬ್ಬರು ಆಗೋಗ್ಬಿಡ್ತಾರೆ. ಯಾವ ಊರಿಗೆ ಹೋದ್ರೂ ಕೂಡ ಲೈಕ್ ಆ ಊರಲ್ಲಿ ಲೈಕ್ ಕಂಪ್ಲೀಟ್ ಆ ಊರವ್ರ ಥರ ಆಗ್ಬಿಟ್ಟಿರ್ತಾರೆ. ಲೈಕ್ ಆ ಥರ ಒಂದು ಲೈಕ್ ಎಲ್ಲರ ಜೊತೆ ಒಂದು ಒನ್ನೆಸ್ ಫೀಲ್ ಆಗಿರ್ಬೋದು. ಆ್ಯಂಡ್ ಸರ್ನ ಆ್ಯಂಡ್ ಒಂದು ಗೇಮ್ಸ್ ಅಂತ ಬಂದಾಗ ಸೊ ಎಲ್ಲವನ್ನೂ ಎಂಜಾಯ್ ಮಾಡಬೇಕು, ಗೇಮ್ಸನ್ನು ಎಂಜಾಯ್ ಮಾಡಬೇಕು ಅಂತ ಸರೇ ಎಷ್ಟೊಂದು ಆಟಗಳನ್ನ ಆಡೋದನ್ನು ನಾವು ನೋಡಿದ್ದೀವಿ. ಸರ್ ಕ್ರಿಕೆಟ್ ಆಡ್ತಾಯಿದ್ರು, ನಾನು ನೋಡಿದ ಹಾಗೆ ಕೇರಮ್ ಆಡೋದನ್ನು ನೋಡಿದ್ದೀನಿ, ಚೆಸ್ ಆಡೋದನ್ನು ನೋಡಿದ್ದೀನಿ. ಇವಾಗ ನಾನು ಒಂದ್ಸಲ ಪತ್ರಿ ಸರ್ ಜೊತೆ ಚೆಸ್ ಆಡಿದ್ದೆ. ಸೊ ಆವಾಗಲೂ ಕೂಡ ಎಷ್ಟೊಂದು ಹೇಗೆ ಒಂದು ನಮ್ಮ ಫ್ರೆಂಡ್ ಜೊತೆ ಆಟ ಆಡ್ತಿರ್ತೀವೋ ಸೊ ಆ ಥರ ಅಷ್ಟು ಲೈಕ್ ಸಿಂಪಲ್ ವೇ ಆಗಿ ಆಟ ಆಡ್ತಾಯಿದ್ರು. ಸೊ ನಂಗೆ ಆ ಒಂದು ಇಂಟ್ರ್ಯಾಕ್ಷನ್ ತುಂಬ ಖುಷಿ ಕೊಟ್ಟಿತ್ತು. ಆ್ಯಂಡ್ ಸರ್ ಬಗ್ಗೆ ನಿಜವಾಗ್ಲೂ ಹೇಳೋಕ್ಕೆ ಲೈಕ್ ಎಲ್ಲಿಂದ ಸ್ಟಾರ್ಟ್ ಮಾಡಬೇಕು, ಎಲ್ಲಿಗೆ ಹೆಣ್ಣು ಮಾಡಬೇಕಂತ ಗೊತ್ತಾಗಲ್ಲ, ಅಷ್ಟು ಇದೆ ಸರ್ ಬಗ್ಗೆ. ಸೊ ಇದು ನನಗೆ ಮೇಜರಾಗಿ ನನ್ನ ಒಳಗಡೆ ತಂದಿರೋ ಟ್ರಾನ್ಸ್ಫಾರ್ಮೇಷನ್ ಅಂತ ಹೇಳ್ಬೋದು. ಪತ್ರಿ ಸರ್ ಅವರ ಒಂದು ಮೇಜರ್ ಟೀಚಿಂಗ್ಸ್ ವಿಚ್ ಹ್ಯಾವ್ ಟ್ರಾನ್ಸ್ಫಾರ್ಮ್ ಮೀ. ವಂಡರ್ಫುಲ್. ಸೊ ನೀವು ಪತ್ರಿ ಸರ್ ಜೊತೆ ನೀವು ಕಲ್ತಂಥ ಎಷ್ಟೋ ಲರ್ನಿಂಗ್ಸ್ ಬಗ್ಗೆ ನೀವು ಶೇರ್ ಮಾಡಿದ್ರಿ. ಪ್ರತಿಯೊಂದು ಲರ್ನಿಂಗ್ ಕೂಡ ಅವ್ರ ಜೊತೆ ಇರೋಂಥ ಅವ್ರು ಹೇಳುವಂಥ ಪ್ರತಿಯೊಂದು ಮಾತು ಕೂಡ ನಮಗೆ ಲರ್ನಿಂಗ್ ಆಗಿ ಕನ್ವರ್ಟ್ ಮಾಡ್ಕೋಬೋದು. ಆ್ಯಂಡ್ ನೀವು ಹೇಳ್ದಂಗೆ ನೋ ಕಮೆಂಟ್, ನೋ ಜಡ್ಜ್ಮೆಂಟ್, ನೋ ಕಂಪ್ಲೇಂಟ್, ಅದು ಎಷ್ಟೋ ಜನರ ಲೈಫಲ್ಲಿ ಒಂದು ಗ್ರೇಟ್ ಲರ್ನಿಂಗ್ ಅದು. ಸೊ ಆ ಒಂದು ಜಸ್ಟ್ 3 ವರ್ಡ್ಸಲ್ಲೇ ಕಂಪ್ಲೀಟ್ ಲೈಫ್ನ ನಾವು ಅರ್ಥ ಮಾಡ್ಕೋಬೋದು. ಸೊ ಇದೊಂದು ಲರ್ನಿಂಗ್ ಹೇಳಿದ್ರಿ. ಹಾಗೆ ನೀವು ಹೇಳ್ದಂಗೆ ಕೃಷ್ಣ ಮತ್ತು ಬುದ್ಧ ಇಬ್ರು ನಾವು ಪತ್ರಿ ಸರಲ್ಲೇ ನೋಡ್ಬೋದು. ಆ ಒಂದು ಒನ್ನೆಸ್ ಒಬ್ಬ ಮಾಸ್ಟರಲ್ಲಿ ನಾವು ನೋಡ್ಬೋದು ಅಂದರೆ ಅದು ಪತ್ರಿ ಸರಲ್ಲಿ ನಾವು ಖಂಡಿತವಾಗ್ಲೂ ನೋಡ್ಬೋದು. ಅದನ್ನು ನಾನು ಕೂಡ ಅಷ್ಟೇ ಚೆನ್ನಾಗಿ ಎಕ್ಸ್ಪೀರಿಯನ್ಸ್ ಮಾಡಿದ್ದೀನಿ. ಇನ್ನೊಂದು ಹೇಳಬೇಕಂದ್ರೆ ಲೈಕ್ ಈ ಅರ್ತ್ ಮೇಲೆ ವೆಜಿಟೇರಿಯನಿಸಮ್ ಬಗ್ಗೆ ಎಷ್ಟೊಂದು ಜನ ಹೇಳಿದ್ದಾರೆ. ಬಟ್ ಇಷ್ಟು ಧೈರ್ಯವಾಗಿ ವೆಜಿಟೇರಿಯನಿಸಮ್ ಬಗ್ಗೆ ಹೇಳಿ ಆ್ಯಂಡ್ ನಮ್ಮೆಲ್ಲರ ಕಡೆಯಿಂದ ಆ ವೆಜಿಟೇರಿಯನ್ ರ್ಯಾಲೀಸ್ಗಳನ್ನು ಮಾಡಿಸೋದಾಗಿರ್ಬೋದು, ಇಷ್ಟು ಸೌಂಡ್ ಮಾಡ್ತಾ ಇರೋದು ಇಷ್ಟು ಧೈರ್ಯವಾಗಿ ಇಟ್ ಈಸ್ ಓನ್ಲಿ ಪತ್ರಿಜಿ ಅಂತ ಹೇಳ್ಬೋದು ನಿಜವಾಗ್ಲೂ. ಯಾಕಂದರೆ ಎಷ್ಟೋ ಜನರಿಗೆ ಟ್ರುತ್ ಅನ್ನೋದು ಗೊತ್ತಿರುತ್ತೆ, ಬಟ್ ಅದು ಮಾತಾಡೋಕ್ಕೆ ಧೈರ್ಯ ಇರಲ್ಲ. ಯಾರು ನನ್ನ ಏನು ಅನ್ಕೋತಾರೆ, ಯಾರು ನಮ್ಮನ್ನ ಯಾವ ರೀತಿ ರಿಸೀವ್ ಮಾಡ್ತಾರೆ, ಸೊಸೈಟಿ ಏನಂತ ಮಾತಾಡುತ್ತೆ, ಬಟ್ ಇದು ಯಾವುದರ ಒಂದು ಭಯ ಇಲ್ಲದೆ. ಸೊ ಪತ್ರಿ ಸರ್ ಯಾರೋ ಕೇಳಿದಂತೆ, ಸೊ ನಿಮಗೆ ಇದನ್ನೆಲ್ಲ ಇಷ್ಟು ಧೈರ್ಯದಿಂದ ಹೇಳ್ತಿರಲ್ಲ, ನಿಮಗೆ ಭಯ ಆಗಲ್ವಾ ಅಂತ. ಟ್ರುತ್ನ ಸುಳ್ಳು ಹೇಳೋದಕ್ಕೆ ಭಯ ಆಗಬೇಕು, ಸತ್ಯ ಹೇಳೋದಕ್ಕೆ ನಂಗೆ ಯಾಕೆ ಭಯ ಆಗಬೇಕು ಅಂತ. ಸೊ ಅಷ್ಟು ಅದ್ಭುತವಾಗಿ ಅದು ನನ್ನನ್ನು ಲೈಕ್ ಇಟ್ ಮೇಡ್ ಮಿ ಕ್ರೇಜಿ. ಲೈಕ್ ಸರ್ ಹೇಳೋ ರೀತಿ ಆಗಿರ್ಬೋದು, ಯಾವುದನ್ನೇ ಆಗಿರ್ಬೋದು, ಒಂದು ಏನೇ ಒಂದು ಸ್ಪಿರಿಚುವಲ್ ಟ್ರುತ್ಸ್ನ. ಸೊ ಧ್ಯಾನ ಅಂತ ಬಂದಾಗ ಸೊ ಎಷ್ಟೋ ಸಲ ಪತ್ರಿ ಸರು ಎಷ್ಟು ಓಪನ್ ಆಗಿ ಯಾಕೆ ಟೈಮ್ ವೇಸ್ಟ್ ಮಾಡ್ತೀರಾ, ಯಾಕೆ ಎಲ್ಲ ನಿಮ್ಮ ವೇಸ್ಟ್ ಮಾತಾಡಿ ಆಡಿ ಆಡಿ ಪ್ರತಿದಿನ ಮಾತಾಡ್ತೀರಲ್ಲ, ಮೂರ್ಖರು ನೀವೆಲ್ಲ, ಧ್ಯಾನ ಮಾಡಿ, ಗಂಟೆಗಟ್ಟಲೆ ಧ್ಯಾನ ಮಾಡಿ, ಸತ್ಸಂಗ ಮಾಡಿ, ಬುಕ್ಸ್ ಓದಿ, ಇಡೀ ರಾತ್ರಿ ಧ್ಯಾನ ಮಾಡಿ, ಮಲ್ಕೊಂಡು ಏನು ಮಾಡ್ತೀರಾ. ಆಮೇಲೆ ಒಂದು ಮೌನದ ಬಗ್ಗೆ ಆಗಿರ್ಬೋದು, ವಾಕ್ಕ್ಷೇತ್ರದ ಬಗ್ಗೆ ಆಗಿರ್ಬೋದು. ಸೊ ಇವತ್ತಿನ ದಿನದಲ್ಲಿ ನೋಡೋದಾದರೆ ಎಲ್ಲರೂ 90% ಯೂಸ್ಲೆಸ್ ಮಾತುಗಳನ್ನೇ ಆಡ್ತಾರೆ. ನಾನು ಕೂಡ ಮುಂಚೆ ಎಷ್ಟೋ ತುಂಬ ಒಂದು ಅನ್ನೆಸೆಸರಿ ಮಾತುಗಳನ್ನ ನಾನು ತುಂಬ ಆಡ್ತಾ ಇದ್ದೆ. ಸರು ಮಾತಾಡೋಕ್ಕೆ ಬರಲ್ಲ, ಒಂದು ಜ್ಞಾನದಿಂದ ಮಾತಾಡೋಕ್ಕೆ ಬರಲ್ಲ ಅಂದರೆ ಬಾಯಿ ಮುಚ್ಚು, ಶಟಪ್ ಅಂತ ಒಂದು ಎಷ್ಟು ಧೈರ್ಯವಾಗಿ ಹೇಳ್ತಾ ಇರ್ತಾರೆ. ಸೊ ಈ ಒಂದು ಎಲ್ಲ ಮಾತುಗಳು ನನಗೆ ತುಂಬ ಇನ್ಸ್ಪೈರಿಂಗ್ ಆಗ್ತಿದೆ. ಯಾಕಂದರೆ ಟ್ರುತ್ತನ್ನು ಅಷ್ಟು ಸ್ಟ್ರೈಟಾಗಿ ಅಷ್ಟು ಧೈರ್ಯದಿಂದ ಹೇಳೋದಕ್ಕೆ ಇಟ್ಸ್ ಓನ್ಲಿ ಪತ್ರಿಜಿ, ಅದನ್ನು ನಾನು ನೋಡಿರೋದು ಅಂದರೆ. ಸೊ ಇದು ಕೂಡ ನನಗೆ ತುಂಬ ಇನ್ಸ್ಪೈರ್ ಆಗಿದ್ದು ಪತ್ರಿಜಿ. ನಾನು ಕಂಪ್ಲೀಟ್ಲಿ ಅಗ್ರಿ. ಸೊ ನೀವೀಗ ಹೇಳ್ದಂಗೆ ಏನೇ ಒಂದು ಸತ್ಯನ ತಿಳ್ಕೊಂಡಿದ್ರೆ ಮಾತ್ರ ನಾವು ಅಷ್ಟು ಗಂಟಾಘೋಷವಾಗಿ ಮಾತಾಡೋಕ್ಕೆ ಸಾಧ್ಯ. ಆ್ಯಂಡ್ ಆ ಗಂಟಾಘೋಷವಾಗಿ ಅಷ್ಟು ಪರ್ಫೆಕ್ಟಾಗಿ ಸ್ಟ್ರೈಟಾಗಿ ಮಾತಾಡೋದು, ಓಪನ್ ಆಗಿ ಮಾತಾಡೋದು ಪತ್ರಿ ಸರ್ ಎಷ್ಟು ಫ್ರೆಂಡ್ಲಿಯಾಗೂ ಇರ್ತಾರೆ, ಅಷ್ಟೇ ಚೆನ್ನಾಗಿ ಅದನ್ನು ತಿಳಿಸಿ ಹೇಳೋದಕ್ಕೂ ತುಂಬ ಚೆನ್ನಾಗಿ ತಿಳ್ಕೊಂಡಿದ್ದಾರೆ. ಅಂಥ ಒಂದು ಗ್ರೇಟ್ ಗುರುನ ಪಡೆಯೋದಕ್ಕೆ ನಾವು ತುಂಬ ಧನ್ಯ ಆಗಿದ್ದೀವಿ. ಹಾಗೆ ಈ ಒಂದು PSSM ಅಲ್ಲಿ ನಾವು ಇನ್ವಾಲ್ವ್ ಆಗೋದೇ ನಮ್ಮ ಎಷ್ಟೋ ಜನ್ಮಗಳ ಒಂದು ಪೂರ್ವಜನ್ಮ ಸಂಸ್ಕಾರ ಇದ್ರೇ ನಾವು ಇಂಥ ಒಂದು ಸೊಸೈಟಿಯಲ್ಲಿ ಬರೋದಕ್ಕೆ ಸಾಧ್ಯ, ಇಂಥ ಒಬ್ಬ ಗುರು ಇದ್ದಂಥ ಲೈಫ್ ಟೈಮಲ್ಲಿ ನಾವು ಹುಟ್ಟೋದಕ್ಕೆ ಸಾಧ್ಯ. ಸೊ ಇಂಥ ಒಂದು ಎಕ್ಸ್ಪೀರಿಯನ್ಸಸ್ನ ಪಡೆದು ನೀವು ಎಷ್ಟು ಹೇಳಿದ್ರಿ, ಪ್ರತಿಯೊಂದು ಎಕ್ಸ್ಪೀರಿಯನ್ಸ್ ಕೂಡ ಅಷ್ಟೇ ಪ್ರೊಫೌಂಡಾಗಿ ಹೇಳಿದ್ರಿ, ನೀವು ಕೂಡ ಅಷ್ಟೇ ಗಂಟಾಘೋಷವಾಗಿ ಹೇಳಿದ್ರಿ. ಆ ಎಕ್ಸ್ಪೀರಿಯನ್ಸ್ ಇಲ್ಲ ಅಂದರೆ ಅಷ್ಟು ಚೆನ್ನಾಗಿ ಹೇಳೋದಕ್ಕಾಗೋದಿಲ್ಲ. ಸೊ ಥ್ಯಾಂಕ್ ಯು ಸೋ ಮಚ್. ಹಾಗೆ ನಾವು ಇವಾಗ ಪತ್ರಿ ಸರ್ ಎಷ್ಟೋ ಸ್ಟ್ರೆಸ್ ಮಾಡೋದು ಧ್ಯಾನ, ಸ್ವಾಧ್ಯಾಯ, ಸಜ್ಜನ ಸಾಂಗತ್ಯ ಜೊತೆಗೆ ಸರ್ವಿಸ್ ಕೂಡ. ಓಕೆ, ಸೊ ನಾವಿವಾಗ PSSM ಅಲ್ಲಿ ಎಷ್ಟೋ ವರ್ಕ್ಶಾಪ್ಸ್ ನಡೀತಾ ಇರುತ್ತೆ.
ಬೇರೆ ಬೇರೆ ಕಡೆ ಇವಾಗ ಸ್ಪಿರಿಚುವಲ್ ಸೈನ್ಸ್ ವರ್ಕ್ಶಾಪ್ಸ್ ಇದೆ ಆ್ಯಂಡ್ ನ್ಯೂಟನ್ ಸರ್ ಕ್ವಾಂಟಮ್ ಲೈಫ್ ಯೂನಿವರ್ಸಿಟಿಯಲ್ಲಿ ವರ್ಕ್ಶಾಪ್ಸ್ ನಡೆಸ್ತಾರೆ. ಈ ರೀತಿಯಾಗಿ ಎಷ್ಟೋ ವರ್ಕ್ಶಾಪ್ಸಲ್ಲಿ ನೀವು ಯಾವ್ಯಾವ್ದು ವರ್ಕ್ಶಾಪ್ಸ್ ಅಟೆಂಡ್ ಮಾಡಿದ್ದೀರಾ, ಹಾಗೆ ಅದರಿಂದ ನಿಮಗೆ ಬಂದಂಥ ಲರ್ನಿಂಗ್ಸ್ ಏನು ಅಂತ ಒಂದು ಸ್ವಲ್ಪ ತಿಳಿಸ್ಕೊಡಿ. ಸೊ ನಮ್ಮ PSSM ಅಲ್ಲಿ ನೋಡೋದಾದರೆ ಎಷ್ಟೋ ಒಂದು ಸರ್ ಎಲ್ಲರಿಗೂ ಫ್ರೀಡಮ್ ಕೊಟ್ಟಿರೋದ್ರಿಂದ ಎಲ್ಲರೂ ಅವ್ರದ್ದೇ ಆದ ಒಂದು ಓನ್ ವೇಯಲ್ಲಿ ಸ್ಪಿರಿಚುವಲ್ ವಿಸ್ಡಮನ್ನು ಅವರು ತಿಳಿಸ್ತಾ ಇರ್ತಾರೆ. ಸೊ ಅದು ಒಂದು ಎಕ್ಸಾಂಪಲ್ ಹೇಳೋದಾದರೆ ಒಂದು ಸೇತ್ ವರ್ಕ್ಶಾಪ್ ಅನ್ನೋದಾಗಿರ್ಬೋದು, ಕೆಲವೊಂದು DNA ಆ್ಯಕ್ಟಿವೇಶನ್ ಕ್ಲಾಸಸ್ ಅಂತ ನಾನು ಕೆಲವೊಂದು ನಮ್ಮ ಚಿಕ್ಕ ವಯಸ್ಸಲ್ಲಿ ನೋಡ್ತಿದ್ದೆ. ಆ್ಯಂಡ್ ಒನ್ ಡೇ ವರ್ಕ್ಶಾಪ್ಸ್ ಅಂತ ಎಷ್ಟೊಂದು ಜನ ಮಾಡ್ತಾ ಇರ್ತಾರೆ. ಆ್ಯಂಡ್ ನಾವು ಪೈಮಾದಲ್ಲಿ ಅವೇಕ್ನಿಂಗ್ ಯೂತ್ ಅನ್ನೋ ಒಂದು ವರ್ಕ್ಶಾಪ್ಸ್ಗಳನ್ನು ನಾವು ಮಾಡ್ತಾ ಇರ್ತೀವಿ. ಆ್ಯಂಡ್ ಲೈಫ್ ಯೂನಿವರ್ಸಿಟಿ ಅಂತ ಡಾಕ್ಟರ್ ನ್ಯೂಟನ್ ಅವರು ಒಂದು ಸ್ಥಾಪಿಸಿದ್ದಾರೆ, ಅಲ್ಲಿ ಕೂಡ ಎಷ್ಟೋ ಒಂದು ವರ್ಕ್ಶಾಪ್ಸ್ಗಳು ನಡೀತಾ ಇರುತ್ತೆ. ಆ್ಯಂಡ್ ಈ ಥರ ಒಂದು ಡಿಫ್ರೆಂಟ್ ಗ್ರೂಪ್ ಆಫ್ ಪೀಪಲ್ ಆ್ಯಂಡ್ ಸ್ಪಿರಿಚುವಲ್ ಟ್ಯಾಬ್ಲೆಟ್ ಅನ್ನೋ ಒಂದು ವರ್ಕ್ಶಾಪ್ ನಡೀತಾ ಇರುತ್ತೆ. ಆ್ಯಂಡ್ PSSA ಅನ್ನೋ ಒಂದು ಆರ್ಗನೈಸೇಷನ್ ಅಥವಾ ಅದು ಒಂದು ವಿಂಗಿಂದ ಅವರು ಕೂಡ ಎಷ್ಟೊಂದು ವರ್ಕ್ಶಾಪ್ಸ್ಗಳನ್ನ ಕಂಡಕ್ಟ್ ಮಾಡ್ತಾ ಇರ್ತಾರೆ. ಸೊ ಮುಂಚೆ ನನಗೆ ಅಷ್ಟೊಂದು ಇವೆಲ್ಲ ಅಟೆಂಡ್ ಮಾಡಬೇಕು ಅನ್ನೋ ಇಂಟ್ರೆಸ್ಟು ನನಗೆ ಮುಂಚೆ ಅಷ್ಟೊಂದು ಇರಲಿಲ್ಲ. ಬಟ್ ಒಂದು ಸಲ ನಮ್ಮಮ್ಮ ನನ್ನ ಓಕೆ ಅವರೇ ಒಂದು ಒನ್ ಡೇ ವರ್ಕ್ಶಾಪ್ಸ್ಗೆ ಕರ್ಕೊಂಡು ಹೋಗ್ತಾಯಿದ್ರು ನನ್ನ ಚಿಕ್ಕ ವಯಸ್ಸಲ್ಲಿದ್ದಾಗ. ಸೊ ಅವಾಗ ಕಾಮಿಡಿ ಏನಂದರೆ ನನ್ನ ಧ್ಯಾನನೇ ನಾನು ಫೋರ್ಸೇಬಲಾಗಿ ಮಾಡ್ತಾಯಿದ್ದೆ. ಸೊ ಅಂಥದ್ರಲ್ಲಿ ಒನ್ ಡೇ ವರ್ಕ್ಶಾಪ್ಸ್ ಎಲ್ಲ ಕರ್ಕೊಂಡೋದ್ರೆ ನಾನು ಏನೂ ಮಾಡ್ತಾ ಇರಲಿಲ್ಲ. ಹೋಗಿ ಎಲ್ಲಾದರೂ ಫಸ್ಟು ಹೋದ ತಕ್ಷಣ ಯಾವುದಾದ್ರೂ ಪಿರಮಿಡ್ ಸೆಂಟರ್ ಯಾವ್ದು ಕಾರ್ನರಲ್ಲಿ ಚೆನ್ನಾಗಿ ಗಾಳಿ ಬರುತ್ತೆ ಅಂತ ನೋಡಿಕೊಂಡು ಹೋಗಿ ಮಲ್ಕೊಂಡು ಸುಮ್ಮನೆ ನಿದ್ದೆ ಮಾಡ್ತಾಯಿದ್ದೆ. ಸೊ ಇಡೀ ದಿನ ಮುಗಿದ ಮೇಲೆ ನನ್ನ ಎಬ್ಬಿಸು ಹೋಗೋಣ ಅಂತ. ಸೊ ಅಥವಾ ಎಲ್ಲಾದರೂ ಹೊರಗಡೆ ಆಟ ಆಡೋಕ್ಕೆ ಎಲ್ಲಾದರೂ ಜಾಗ ಇದೆ ಅಂತ ನೋಡ್ಕೊಂಡು ಅಲ್ಲಿ ಇಡೀ ದಿನ ಆಟ ಆಡ್ತಿದ್ದೆ, ಅದು ಮುಗಿದ ಮೇಲೆ ಹೋಗ್ತಾಯಿದ್ದೆ. ಸೊ ನನಗಂದರೆ ಅದ್ರ ಇಂಪಾರ್ಟೆನ್ಸ್ ಅನ್ನೋದು ನನಗೆ ಅಷ್ಟಾಗಿ ಗೊತ್ತಿರಲಿಲ್ಲ. ಸೊ ಅದರಲ್ಲಿ ಏನು ಎನರ್ಜಿ ಇರುತ್ತೆ ಅಂತ. ಬಟ್ ಅದಾದಮೇಲೆ ಆ್ಯಂಡ್ ನನಗೆ ಒಂದ್ಸಲ ನಮ್ಮಮ್ಮನೇ ಒಂದು ಆಸ್ಟ್ರಲ್ ಟ್ರಾವೆಲ್ ಆ್ಯಂಡ್ ಆಸ್ಟ್ರಲ್ ಹೀಲಿಂಗ್ ವರ್ಕ್ಶಾಪ್ ಅಂತ ಟ್ರೈನಿಂಗ್ ವರ್ಕ್ಶಾಪ್ ಅಂತ ಕರ್ಕೊಂಡು ಹೋಗಿದ್ರು. ಅಲ್ಲೂ ಕೂಡ ಲೈಕ್ ನನಗಿನ್ನೂ ಅಷ್ಟು ಅದ್ರ ಇಂಪಾರ್ಟೆನ್ಸ್ ಗೊತ್ತಿಲ್ಲದಿರೋದ್ರಿಂದ ಅಲ್ಲಿ ಅವ್ರನ್ನೆಲ್ಲ ಎಕ್ಸ್ಪೀರಿಯನ್ಸಸ್ ಕೇಳಿ ನಾನು ಹಿಂದೆ ಹೋಗಿ ಲಾಸ್ಟಲ್ಲಿ ಹೋಗಿ ಆಮೇಲೆ ನಮ್ಮಮ್ಮಂಗೆ ಬೈತಾ ಅಳ್ತಾ ಇದ್ದೆ, ಯಾಕೆ ಕರ್ಕೊಂಬಂದೆ ನನಗೆ ಇಲ್ಲೆಲ್ಲ ಅಂತ. ಸೊ ಇದೆಲ್ಲ ನನಗೆ ಸುಮ್ಮನೆ ಟೈಮ್ ವೇಸ್ಟ್ ಮಾಡಿಸ್ತೀಯ ನೀನು ಅಂತ ನಾನು ಫುಲ್ ಬೈತಾ ಇದ್ದೆ. ಬಟ್ ಅದಾದಮೇಲೆ ಆ ಒಂದು ವರ್ಕ್ಶಾಪ್ ಕಂಪ್ಲೀಟ್ ಆಗೋಷ್ಟೊತ್ತಿಗೆ ಅಲ್ಲಿ ತಿಳ್ಕೊಂಡಿರೋ ವಿಸ್ಡಮ್ ಆಗಿರ್ಬೋದು, ಅಲ್ಲಿ ಏನೇನೆಲ್ಲ ನಾನು ಎಕ್ಸ್ಪೀರಿಯೆನ್ಸ್ ಆದೆ, ಸೊ ಎಷ್ಟು ನನಗೆ ಒಂದು ಕ್ಲಾರಿಟಿ ಅನ್ನೋದು ಸಿಕ್ತು ನನಗೆ ಅನ್ನೋದು ಅದು ತಿಳ್ಕೊಂಡ್ಮೇಲೆ ನಾನು ತುಂಬಾ ಖುಷಿ ಫೀಲ್ ಆದೆ. ಅಲ್ಲಿಂದ ನನಗೆ ಅನಿಸ್ತು ಓಕೆ ಈ ಥರ ಒಂದು ವರ್ಕ್ಶಾಪ್ಸ್ಗಳಿಂದನೂ ನಮಗೆ ಎಷ್ಟೋ ಒಂದು ಇಂಪ್ಯಾಕ್ಟ್ ಅನ್ನೋದಾಗುತ್ತೆ. ನಮ್ಮ ಒಳಗಡೆ ನಮಗೆ ಗೊತ್ತಿಲ್ಲದೆ ನಮ್ಮ ಸಬ್ಕಾನ್ಷಿಯಸ್ ಲೆವೆಲಲ್ಲಿ ಆ ಒಂದು ಎಷ್ಟೋ ಒಂದು ವಿಸ್ಡಮನ್ನು ನಾವು ತೊಗೊಳ್ತೀವಿ ಆ್ಯಂಡ್ ಟ್ರಾನ್ಸ್ಫಾರ್ಮೇಷನ್ ಅನ್ನೋದು ಆಗ್ತಾ ಇರುತ್ತೆ. ಯಾಕಂದರೆ ಎಲ್ಲರೂ ತುಂಬ ಜನ ಒಂದೇ ಒಂದು ಕಲ್ತ್ಕೋಬೇಕು ಅನ್ನೋ ಒಂದು ಮೈಂಡ್ಸೆಟ್ಟಿಂದ ಬಂದಾಗ ಆ ಒಂದು ಗುರುವಿಂದ ಅವ್ರ ಒಂದು ಪ್ರೆಸೆನ್ಸಲ್ಲಿ, ಒಂದು ಫಿಸಿಕಲ್ ಪ್ರೆಸೆನ್ಸಲ್ಲಿ ಆ ಒಂದು ವಿಸ್ಡಮ್ ತೊಗೋಬೇಕಾದ್ರೆ ನಮಗೆ ಗೊತ್ತಿಲ್ಲದೆ ನಮ್ಮ ಒಳಗಡೆ ಎಷ್ಟೋ ಒಂದು ಚೇಂಜಸ್ ಅನ್ನೋದಾಗುತ್ತೆ. ನಮ್ಮ ಒಂದು ಆ ವಿಸ್ಡಮ್ ಆ್ಯಂಡ್ ನಮಗೆ ಆ ವಿಸ್ಡಮ್ ಅದೇ ಕ್ಷಣಕ್ಕೆ ನಾವು ಅಪ್ಲೈ ಮಾಡ್ತೀವೋ ಇಲ್ವೋ, ಬಟ್ ಅದು ಒಳಗಡೆ ಹೋಗಿರುತ್ತೆ. ಆ್ಯಂಡ್ ಯಾವುದೋ ಒಂದು ಟೈಮಲ್ಲಿ ನಮಗೆ ಬೇಕಾಗಿರೋ ಒಂದು ಟೈಮಲ್ಲಿ ಅದು ಮತ್ತೆ ನಾವು ಅದನ್ನು ಜ್ಞಾಪಿಸ್ಕೊಳ್ತೀವಿ ಆ್ಯಂಡ್ ಅದನ್ನು ಇಂಪ್ಲಿಮೆಂಟ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತೀವಿ. ಸೊ ಈ ಥರ ನಾನು ಇನ್ನೊಂದು ಅಟೆಂಡ್ ಮಾಡಿರೋ ವರ್ಕ್ಶಾಪ್ ಅಂದರೆ ಲೈಫ್ ಯೂನಿವರ್ಸಿಟಿಯಲ್ಲಿ ನಡೆಯುವಂತಹ ಒಂದು ಸೋಲ್ ಕೋಚ್ ಟ್ರೈನಿಂಗ್ ಪ್ರೋಗ್ರಾಮ್ ಅನ್ನೋಂಥದ್ದು. ಸೊ ಈ ಒಂದು ವರ್ಕ್ಶಾಪ್ಗೆ ಇದಕ್ಕೆ ಕೂಡ ನಮ್ಮಮ್ಮನೇ ನನಗೆ ರಿಜಿಸ್ಟರ್ ಮಾಡಿ ಕರ್ಕೊಂಡು ಹೋಗಿದ್ರು. ಸೊ ಅಲ್ಲಿ ನಾನು ಫಸ್ಟ್ ಟೈಮ್ ಈ ಲೈಫ್ ಯೂನಿವರ್ಸಿಟಿ ಅನ್ನೋದು ಅದು ಒಂದು ಸ್ಪಿರಿಚುವಲ್ ಯೂನಿವರ್ಸಿಟಿ. ಅಲ್ಲಿ ಅದು ಕಂಪ್ಲೀಟ್ ಯೂನಿವರ್ಸಿಟಿ ಇರೋದೇ ಒಂದು ಸ್ಪಿರಿಚುವಲ್ ವಿಸ್ಡಮನ್ನು ಕೊಡೋದಕ್ಕೆ. ಅಲ್ಲಿ ಈ ಒಂದು ವರ್ಕ್ಶಾಪ್ ಫ್ರೀ ವರ್ಕ್ಶಾಪ್ ಇತ್ತು. ಅಲ್ಲಿ ಡಾಕ್ಟರ್ ನ್ಯೂಟನ್ ಲಕ್ಷ್ಮಿ ಮೇಡಮ್ ಆ್ಯಂಡ್ ಅವರ ಒಂದು ಕಂಪ್ಲೀಟ್ ಬ್ಯಾಚು ಎಷ್ಟೊಂದು ಜನ ಅಲ್ಲಿ ಸಂಘ ಮೈತ್ರೇಯಸ್ ಅಂತಿದ್ದಾರೆ, ಅವರು ಆ ಒಂದು ವರ್ಕ್ಶಾಪ್ನ ಕಂಡಕ್ಟ್ ಮಾಡ್ತಾಯಿದ್ರು. ದಿಸ್ ವಾಸ್ ಲೈಕ್ ಅಮೇಝಿಂಗ್ ಎಕ್ಸ್ಪೀರಿಯನ್ಸ್ ಇನ್ ಮೈ ಜರ್ನಿ ಅಂತ ಹೇಳ್ಬೋದು. ಯಾಕಂದರೆ ಆ ಒಂದು ಅಲ್ಲಿರೋ ಒಂದು ಎನರ್ಜಿ ಆ್ಯಂಡ್ ಫಸ್ಟ್ ಥಿಂಗಿಂದ ಲೈಕ್ ಅವರು ಮೆಡಿಟೇಷನ್ ಬೇಸಿಕ್ಸು, ವಾಟ್ ಈಸ್ ಮೆಡಿಟೇಷನ್ ಅಂದರೆ ಏನು, ಹೇಗೆ ಮಾಡಬೇಕು, ಮೆಡಿಟೇಷನ್ ಮಾಡುವಾಗ ಏನೇನೆಲ್ಲ ಆಗುತ್ತೆ ಅನ್ನೋದನ್ನು ಸ್ಟಾರ್ಟಿಂಗಿಂದ ಹಿಡ್ದು ಕಂಪ್ಲೀಟಾಗಿ ಎಕ್ಸ್ಪ್ಲೇನ್ ಮಾಡ್ತಾರೆ ಫಸ್ಟ್ ಡೇ. ಅದಾದಮೇಲೆ ಒಂದೊಂದೇ ಸ್ಟೆಪ್ಪಲ್ಲಿ ಒಂದು ಸ್ಪಿರಿಚುವಲ್ ವಿಸ್ಡಮನ್ನು ಹೇಳ್ತಾ ಹೋದರು. ನಾನು ಅವಾಗ ಅದು ಹೋಗಿರೋ ಟೈಮಲ್ಲಿ ಇನ್ನೂ ನಾನು ಮೆಡಿಟೇಷನ್ ಸ್ಟಾರ್ಟ್ ಮಾಡಿ ಒಂದು 2 years ಆಗಿತ್ತು. ಬಟ್ ಇನ್ನೂ ಕಂಪ್ಲೀಟ್ ತಿಳ್ಕೊಂಡಿದ್ದೆ, ಬಟ್ ಇನ್ನೂ ತಿಳ್ಕೊಳ್ಳೋ ಹಂತದಲ್ಲಿದ್ದೆ ಸ್ಟಾರ್ಟಿಂಗ್ ಬೇಸಿಕ್ಸ್ನೆಲ್ಲ. ಅದು ನನಗೆ ಆ ಟೈಮಲ್ಲಿ ಕರೆಕ್ಟಾಗಿ ಅಟೆಂಡ್ ಮಾಡಿದೆ ಅನ್ನಿಸ್ತು. ಅಲ್ಲಿ ಮಾಡಿರೋ ಅಂದರೆ ಲೈಕ್ ನನ್ನ ಡೆಡಿಕೇಶನ್ ಲೆವೆಲ್ ಕೂಡ, ನಾನು ಅಲ್ಲಿ ಹೋಗಿದ್ದೀನಿ, ಅವ್ರು ಫಸ್ಟ್ ಡೇ ಹೇಳಿದರು ಲೈಕ್ ಅದು ಒಂದು 10 days ವರ್ಕ್ಶಾಪ್ ಇತ್ತು, ಕಂಪ್ಲೀಟಾಗಿ ಇಲ್ಲೇ ಇರಿ, ನೀವು ವಿಸ್ಡಮ್ನ ತಿಳ್ಕೊಳ್ಳೋದಕ್ಕೆ ಒಂದು 100% ಎಫರ್ಟ್ಸ್ ಕೊಡಿ ಅಂತ. ಸೊ ನಾನು ಅಷ್ಟೇ ಒಂದು ಡೆಡಿಕೇಶನಿಂದ ಕ್ಯೂರಿಯಾಸಿಟಿಯಿಂದ ನಾನು ಅದನ್ನು ಕೇಳ್ತಾ ಇದ್ದೆ. ಅಲ್ಲಿ ನನಗೆ ಎಷ್ಟೊಂದು ಎಕ್ಸ್ಪೀರಿಯನ್ಸಸ್ ಆಯಿತು.
ಅದು ನನ್ನ ತುಂಬಾ ಶಿಫ್ಟ್ ಕೊಡ್ತು ಅಂತ ಹೇಳ್ಬೋದು. ಫಸ್ಟ್ ಥಿಂಗ್ ನನಗೆ ಅಲ್ಲಿ ಒಂದು ನಿಯರ್ ಡೆತ್ ಎಕ್ಸ್ಪೀರಿಯೆನ್ಸ್ ಅಂತ ಆಗಿರ್ಬೋದು, ಒಂದು ಪಾಸ್ಟ್ ಲೈಫ್ ಎಕ್ಸ್ಪೀರಿಯೆನ್ಸ್ ಆಯಿತು, ಒಂದು ಇನ್ನರ್ ಚೈಲ್ಡ್ ಎಕ್ಸ್ಪೀರಿಯೆನ್ಸಸ್ ಅಂತ ಆಯಿತು. ಸೊ ಇದೆಲ್ಲನೂ ನನಗೆ ಸ್ಪಿರಿಚುವಲಿ ತುಂಬಾ ಎಲಿವೇಟ್ ಮಾಡ್ತು. ಆ್ಯಂಡ್ ಅದರಲ್ಲಿ ಎಸ್ಪೆಷಲಿ ಲೈಕ್ ಇನ್ನರ್ ಚೈಲ್ಡ್ ವರ್ಕ್ಶಾಪ್ ಅನ್ನೋದು ಲೈಕ್ ನನ್ನ ಈ ಒಂದು ಜರ್ನಿಯಲ್ಲಿ ನಾನು ಆಗಲೇ ಹೇಳಿದಾಗೆ ಲೈಕ್ ನನಗೆ ಎಷ್ಟೋ ಒಂದು ಚೈಲ್ಡ್ಹುಡ್ ಟ್ರಾಮಾಸ್ ಅನ್ನೋದು ನನ್ನಲ್ಲಿ ತುಂಬ ಇತ್ತು. ಸೊ ಈ ಒಂದು ಚೈಲ್ಡ್ಹುಡ್ ಟ್ರಾಮಾಸ್ ಎಲ್ಲ ಯಾವ ರೀತಿ ಆ್ಯಂಡ್ ನಾನು ಒಂದು ಸಲ 8th 9th ಸ್ಟ್ಯಾಂಡರ್ಡ್ ಇದ್ದಾಗ ಈ ಟ್ರಾಮಾಸಿಂದ ತುಂಬ ಬೇಜಾರಾಗ್ತಾ ನಾನು ತುಂಬ ಡಿಪ್ರೆಷನ್ಗೂ ಹೊರಟೋಗಿದ್ದೆ. ಸೊ ಆ ಡಿಪ್ರೆಷನ್ ಹೇಗಿತ್ತು ಅಂದರೆ ಲೈಕ್ ಪತ್ರಿ ಸರ್ ಹೇಳೋ ಹಾಗೆ ಊಪರ್ ಶೇರ್ವಾನಿ ಅಂದರ್ ಪರೇಶಾನಿ ಅನ್ನೋ ಥರ. ಹೊರಗಡೆ ನಾರ್ಮಲಾಗಿ ಕಾಣ್ತಾ ಇದ್ದೆ, ಎಲ್ಲರ ಜೊತೆ ಚೆನ್ನಾಗಿ ಮಾತಾಡ್ತಾ ಇದ್ದೆ, ಯಾವಾಗಲೂ ನಕ್ಕೊಂಡು ಮಾತಾಡ್ತಾ ಇದ್ದೆ, ನಗ್ತಾ ಇರ್ತಾಯಿದ್ದೆ, ಓಕೆ ನನಗೇನು ಸಮಸ್ಯೆನೇ ಇಲ್ಲ, ನಾನು ಖುಷಿಯಾಗಿದ್ದೀನಿ ಅನ್ನೋ ಥರ ತೋರಿಸ್ಕೊತಾ ಇದ್ದೆ. ಬಟ್ ಒಳಗಡೆ ನಾನು ತುಂಬಾ ಸಫರ್ ಆಗ್ತಾಯಿದ್ದೆ. ತುಂಬ ಒಂದು ಡೀಪೆಸ್ಟ್ ಹರ್ಟ್ ಅನ್ನೋದಾಗಿರ್ಬೋದು, ಒಂದು ಗಿಲ್ಟ್ ಫೀಲು ಅಥವಾ ಒಂದೇನೋ ಒಂದು ಅನ್ವರ್ದಿನೆಸ್ ಫೀಲಿಂಗು. ಸೊ ಒಂದು ಬೇಜಾರು ಅನ್ನೋದು ನನ್ನ ಒಳಗಡೆ ತುಂಬ ಇತ್ತು ನನಗೆ ಆಗಿರೋ ಕೆಲವೊಂದು ಟ್ರಾಮಾಸಿಂದ. ಸೊ ಆ ಥರ ನನಗಾಗಿ ಒಂದು ಸೆಲ್ಫ್ ಲವ್ ಅನ್ನೋದು ಕಂಪ್ಲೀಟಾಗಿ ಹೊರಟೋಗಿತ್ತು ನನಗೆ. ಅಂದರೆ ನನ್ನ ಬಗ್ಗೆ ನಾನು ಆ ಒಂದು ಸುಮ್ಮನೆ ಹೊರಗಡೆ ಮಾತಾಡೋದಕ್ಕೆ ಒಂದು ಈಗೋಯಿಸ್ಟಿಕ್ ಆಗಿ ಜಸ್ಟ್ ನನ್ನ ಪರವಾಗಿ ನಾನು ಮಾತಾಡಿಕೊಂಡ್ರು ಕೂಡ ಒಳಗಡೆ ನನ್ನ ಬಗ್ಗೆ ನನಗೆ ಲವ್ ಅನ್ನೋದು, ಆ ಸೆಲ್ಫ್ ಲವ್ ಅನ್ನೋದೇ ನನಗೆ ಇರಲಿಲ್ಲ. ಬಟ್ ಆ ವರ್ಕ್ಶಾಪಲ್ಲಿ ನಾನು ಅರ್ಥ ಮಾಡ್ಕೊಂಡಿದ್ದೇನೆಂದರೆ ನಮ್ಮ ಟ್ರಾಮಾಸ್ ಎಲ್ಲ ಹೇಗೆ ಏರ್ಪಟ್ಟಿರುತ್ತೆ ನಮ್ಮ ಚೈಲ್ಡ್ಹುಡ್ಡಲ್ಲಿ. ಕೆಲವೊಂದು ನಮಗೆ ಗೊತ್ತಿಲ್ಲದೆ ನಮ್ಮ ಒಂದು ಫ್ಯಾಮಿಲಿಯಿಂದ ಆಗಿರ್ಬೋದು, ಒಂದು ನಮ್ಮ ಸ್ಕೂಲ್ ಟೀಚರ್ಸು ಯಾರಿಂದನೇ ಒಂದು ಹರ್ಟ್ ಅನ್ನೋದು ಅಥವಾ ಆ ರೀತಿ ಒಂದು ಅನ್ಪ್ಲೆಸೆಂಟ್ ಎಕ್ಸ್ಪೀರಿಯೆನ್ಸಸ್ ಆದಾಗ ಅದು ನಮ್ಮ ಸಬ್ಕಾನ್ಷಿಯಸ್ ಮೈಂಡ್ ಹೇಗೆ ಅಬ್ಸರ್ವ್ ಮಾಡ್ಕೊಂಡ್ಬಿಟ್ಟಿರುತ್ತೆ, ಅದನ್ನು ಯಾವ ರೀತಿ ಹರ್ಟ್ ಆಗಿ ಮಾಡ್ಕೊಂಡಿರುತ್ತೆ. ಆ್ಯಂಡ್ ಅಲ್ಟಿಮೇಟ್ಲಿ ಈ ರೀತಿ ಒಂದು ಕಲೆಕ್ಷನ್ ಆಫ್ ಎಕ್ಸ್ಪೀರಿಯೆನ್ಸಸ್ಸೇ ನಮ್ಮ ಒಂದು ಡಿಪ್ರೆಷನಿಗೆ ಕಾರಣ ಆಗಿರುತ್ತೆ ಅಂತ. ಲೈಕ್ ಆ ಟೈಮಲ್ಲಿ ಡಿಪ್ರೆಷನಲ್ಲಿ ಇದ್ದಾಗ ನಾನು ಹೇಗಿದ್ದೆ ಅಂದರೆ ತುಂಬ ಹೊತ್ತು ಮಲ್ಕೋತಾ ಇದ್ದೆ. ಮಲ್ಕೊಂಡ್ರೆ ಎದ್ದೇಳ್ತಾನೆ ಇರಲಿಲ್ಲ. ಯಾಕೆಂದರೆ ಎದ್ದೇಳಬೇಕು ಅಂತ ಅನಿಸ್ತಾನೆ ಇರಲಿಲ್ಲ. ಅಂದರೆ ಜೀವನದ ಬಗ್ಗೆ ಒಂದು ಇಂಟ್ರೆಸ್ಟ್ ಅನ್ನೋದು ಇರ್ತಾ ಇರಲಿಲ್ಲ, ಖುಷಿ ಅನ್ನೋದು ಇರ್ತಾ ಇರಲಿಲ್ಲ. ಲೈಕ್ ಎಲ್ಲೇ ಹೋದರೂ ಏನೇ ಮಾಡಿದ್ರು, ಏನೇ ಒಂದು ಖುಷಿಯಾಗಿರೋ ಥಿಂಗ್ ಮಾಡಿದ್ರು ಕೂಡ ಒಳಗಡೆ ಅನ್ನೋದು ಆ ಒಂದು ಬೇಜಾರು ಅನ್ನೋದು ಹೋಗ್ತಾನೆ ಇರಲಿಲ್ಲ. ಆ್ಯಂಡ್ ಎಷ್ಟೋ ಸಲ ನನಗೆ ತುಂಬ ಸೂಸೈಡಲ್ ಥಾಟ್ಸ್ ಅನ್ನೋದು ಬರ್ತಾಯಿತ್ತು. ಟಿ ವಿಯಲ್ಲಿ ಯಾರಾದರೂ ಚಿಕ್ಕ ಮಗು ಮನೆ ಬಿಟ್ಟು ಹೊರಟೋಗಿದ್ದಾರೆ, ಎಲ್ಲೋ ಹೊರಟೋಗ್ಬಿಟ್ಟಿದ್ದಾರೆ ಅಂದರೆ ನನಗೆ ಅದನ್ನು ನೋಡಿ ಓಕೆ ನಾನು ಹೋಗ್ಬಿಡೋಣ ಎಲ್ಗಾದರೂ, ಯಾರೋ ಸಿಗದಿರೋ ಥರ ಆ ಥರ ಅನಿಸ್ತಾಯಿತ್ತು. ಆ್ಯಂಡ್ ಯಾರಾದರೂ ಚಿಕ್ಕ ಮಕ್ಕಳು ಸೂಸೈಡ್ ಮಾಡ್ಕೊಂಡಿದ್ದಾರೆ, ಯಂಗ್ಸ್ಟರ್ ಸೂಸೈಡ್ ಮಾಡ್ಕೊಂಡಿದ್ದಾರೆ ಅನ್ನೋದು ಕೇಳಿದ ತಕ್ಷಣ ಓಕೆ ನಾನು ಸೂಸೈಡ್ ಮಾಡ್ಕೊಂಬಿಡೋಣ, ಅಂದರೆ ಈ ಲೈಫ್ ಅನ್ನೋ ಒಂದು ಚಾಲೆಂಜನ್ನು, ಈ ಒಂದು ಚಾಲೆಂಜಸ್ನೆಲ್ಲ ಓವರ್ಕಮ್ ಮಾಡೋಣ ಅಥವಾ ಇದನ್ನೆಲ್ಲ ಅರ್ಥ ಮಾಡಿಕೊಂಡು ಲೈಕ್ ಜೀವಿಸೋಣ ಅನ್ನೋದಕ್ಕಿಂತನೂ ಲೆಟ್ ಮಿ ಕ್ವಿಟ್ ದಿಸ್ ಗೇಮ್ ಅನ್ನೋ ಒಂದು ಫೀಲಿಂಗ್ ಬರ್ತಾಯಿತ್ತು. ಅಂದರೆ ಇವಾಗ ನಾನು ಸೂಸೈಡ್ ಮಾಡ್ಕೊಂಬಿಟ್ರೆ ನನ್ನ ಪ್ರಾಬ್ಲಮ್ಸ್ ಎಲ್ಲ ಹೊರಟೋಗ್ಬಿಡುತ್ತೆ. ಈಗ ನೆಕ್ಸ್ಟ್ ಮೂಮೆಂಟ್ ಇವಾಗೆಲ್ಲ ಇಷ್ಟು ಬದುಕಿದ್ರೆ ಇಷ್ಟೆಲ್ಲ ಪ್ರಾಬ್ಲಮ್ಸು, ನಾನು ಸೂಸೈಡ್ ಮಾಡ್ಕೊಂಡ್ಬಿಟ್ರೆ ಏನೂ ಇರಲ್ವಲ್ಲ, ನೆಕ್ಸ್ಟ್ ಮೂಮೆಂಟಿಂದ ನಾನು ಆರಾಮಾಗಿರ್ತೀನಿ ಅನ್ನೋ ಒಂದು ಥಾಟ್ ಪ್ರೊಸೆಸ್ ನನಗಿತ್ತು. ಬಟ್ ಆ ಒಂದು ವರ್ಕ್ಶಾಪಿಂದ ನನಗೆ ಒಂದು ಕಂಪ್ಲೀಟ್ ಅಂಡರ್ಸ್ಟ್ಯಾಂಡಿಂಗ್ ಅನ್ನೋದು ಬಂತು. ಸೊ ಹೇಗೆ ನನ್ನ ಬೇಜಾರಿಂದ ನಾನು ಹೇಗೆ ಹೊರಗೆ ಬರಬೇಕು, ಸೆಲ್ಫ್ ಲವ್ ಅನ್ನೋದ್ರ ಮೂಲಕ ಆ ಡಿಪ್ರೆಷನಿಂದ ಹೇಗೆ ಹೊರಗೆ ಬರಬೇಕು. ಸೊ ನಾವು ಎಷ್ಟೋ ಸಲ ಅನ್ಕೋತಾ ಇರ್ತೀವಿ, ನಾವು ತುಂಬ ಲೇಸಿಯಾಗಿ ಬಿಹೇವ್ ಮಾಡ್ತಾಯಿದ್ರೆ ಲೇಸಿನೆಸ್ಗೆ ಆಪೋಸಿಟ್ ವರ್ಡ್ ಸೆಲ್ಫ್ ಲವ್ ಅಂತ ಹೇಳ್ತಾರೆ. ಸೊ ಯಾವಾಗ ನಮ್ಮ ಬಗ್ಗೆ ನಮ್ಗೆ ಲವ್ ಅನ್ನೋದು ಕಡಿಮೆ ಆಗಿರುತ್ತೋ ಆವಾಗೇ ಆ ಲೇಸಿನೆಸ್ ಅನ್ನೋದು ಆಗಿರುತ್ತೆ. ಯಾವಾಗ ನಮ್ಮನ್ನು ನಾವು ಕಂಪ್ಲೀಟಾಗಿ ಪ್ರೀತಿಸ್ತೀವೋ, ಸೊ ಜಸ್ಟ್ ಲೈಕ್ ಇವಾಗ ಒಂದು ಮೂವೀಸಲ್ಲಿ ನೋಡ್ಬೋದು, ಒಂದು ಹೀರೋಯಿನ್ನ ಹೇಗೆ ಪ್ರೀತಿಸ್ತಾ ಇರ್ತಾರೆ ಅಥವಾ ಹೀರೋನ ಎಷ್ಟು ಪ್ರೀತಿ ಅನ್ನೋದು ಒಬ್ರಿಗೊಬ್ರು ಕೊಡ್ತಾ ಇರ್ತಾರೆ, ಒಂದು ಲೈಕ್ ಮ್ಯಾಡ್ಲಿ ಇನ್ ಲವ್ ಅನ್ನೋ ಥರ ಯಾವ ಥರ ನೋಡ್ತಾ ಇರ್ತೀವೋ ಆ ಥರ ನಮ್ಮನ್ನು ನಾವು ಪ್ರೀತಿಸಬೇಕು, ನಮ್ಮನ್ನು ನಾವು ಬಿಲೀವ್ ಮಾಡಬೇಕು, ನಮ್ಮನ್ನು ನಾವು ಟ್ರಸ್ಟ್ ಮಾಡಬೇಕು. ಸೊ ಆಗ ನಾವು ನಿಜವಾಗ್ಲೂ ಜೀವನನ ಪ್ರತಿ ಕ್ಷಣನ ನಾವು ಎಂಜಾಯ್ ಮಾಡೋದಕ್ಕೆ ಸಾಧ್ಯ. ಈ ಥರ ಡಿಪ್ರೆಷನ್, ಸೂಸೈಡ್ ಅನ್ನೋ ಒಂದು ಥಾಟ್ಸ್ ನಮ್ಮಲ್ಲಿ ಇರಲ್ಲ. ಸೊ ನಾನು ಅದಕ್ಕೆ ಸಜೆಸ್ಟ್ ಮಾಡ್ತೀನಿ, ಇವತ್ತಿನ ಲೈಕ್ ದಿನಗಳಲ್ಲಿ ನೋಡೋದಾದರೆ ಎಷ್ಟೋ ಜನ ಒಂದು ಯಂಗ್ಸ್ಟರ್ಸ್ ಆಗಿರ್ಬೋದು, ಯಾವಾಗಲೂ ಏನೇ ಒಂದು ಚಿಕ್ಕ ವಿಷಯಗಳು ನಾನು ಡಿಪ್ರೆಷನ್ಗೆ ಹೊರಟೋಗ್ತಾ ಇದ್ದೀನಿ, ನಾನು ಡಿಪ್ರೆಷನ್ನಲ್ಲಿದ್ದೀನಿ. ಸೊ ಅವ್ರ ಜೀವನ ಅವ್ರಿಗೆ ಎದುರಿಸೋಕ್ಕೆ ಆಗ್ತಾಯಿಲ್ಲ, ಒಂದು ಕಾನ್ಫಿಡೆನ್ಸ್ ಅನ್ನೋದಿಲ್ಲ. ಬಟ್ ಯಾವಾಗ ಈ ಒಂದು ವರ್ಕ್ಶಾಪಿಂದ ನನಗೆ ಸ್ಪಿರಿಚುವಲ್ ವಿಸ್ಡಮ್ ಅನ್ನೋದನ್ನು ನಾನು ಅರ್ಥ ಮಾಡಿಕೊಂಡೆ, ಎಲ್ಲ ಕಾನ್ಸೆಪ್ಟ್ಸ್ಗಳನ್ನು ಅರ್ಥ ಮಾಡಿಕೊಂಡೆ, ನಮ್ಮ ಲೈಫ್ ಡಿಸೈನ್ ಅನ್ನೋದೇನು, ನಾವು ಇಲ್ಲಿಗೆ ಬರೋಕ್ಕಿಂತ ಮುಂಚೆ ನಮ್ಮ ಲೈಫಿನ ಡಿಸೈನ್ನೆಲ್ಲ ನಾವೇ ಮಾಡ್ಕೊಂಡು ಬಂದಿರ್ತೀವಿ. ಸೊ ಆ ಒಂದು ಡಿಸೈನಿಗೆ ತಕ್ಕ ಹಾಗೇ ನಮ್ಮ ಒಂದು ಎಕ್ಸ್ಪೀರಿಯೆನ್ಸ್ಗಳನ್ನೆಲ್ಲ ನಾವು ತೊಗೊಳ್ತಾ ಇರ್ತೀವಿ. ಆ್ಯಂಡ್ ಆ ಒಂದು ಎಕ್ಸ್ಪೀರಿಯೆನ್ಸ್ಗಳನ್ನು ಪ್ರತಿಯೊಂದನ್ನು ಯಾವುದನ್ನು ಒಂದು ಪ್ರಾಬ್ಲಮ್ಸ್ ಥರ ನೋಡೋದಲ್ಲ, ಅದು ಒಂದು ಚಾಲೆಂಜಸ್ ಥರ ನೋಡೋದು. ಅದನ್ನು ಕೂಡ ಹೇಗೆ ನಾನು ತಿಳ್ಕೊಂಡಿರೋ ಜ್ಞಾನದಿಂದ ಹೇಗೆ ನಾನು ಅದನ್ನು ಹ್ಯಾಂಡಲ್ ಮಾಡ್ಬೋದು, ಹೇಗೆ ಅದನ್ನು ಓವರ್ಕಮ್ ಮಾಡ್ಬೋದು ಅನ್ನೋದನ್ನು ಅರ್ಥ ಮಾಡ್ಕೊಂಡಾಗ ಲೈಕ್ ಇಡೀ ಲೈಫೇ ಒಂದು ಗೇಮ್ ಥರ ಆಗುತ್ತೆ, ಜಸ್ಟ್ ಲೈಕ್ ಒಂದು ಪ್ಲೇ ಥರ ಆಗುತ್ತೆ. ಇಲ್ಲಿ ಯಾವುದೂ ನಿಜವಾಗ್ಲೂ ಸೀರಿಯಸ್ ಆಗಿ ತೊಗೊಳ್ಳೋ ಅವಶ್ಯಕತೆ ಇಲ್ಲ ಅಂತ. ಸೊ ನಾನೊಂದು ಲೈನ್ ಕೇಳಿದ್ದೆ, ಪ್ರಾಬ್ಲಮ್ಸ್ ಆರ್ ನಾಟ್ ಪ್ರಾಬ್ಲಮ್ಸ್, ದೇ ಆರ್ ಜಸ್ಟ್ ಲೈಕ್ ಇಲ್ಯೂಷನ್ಸ್. ಪ್ರಾಬ್ಲಮ್ನ ನಾವು
ನೋಡೋ ರೀತಿಯಲ್ಲಿ ಇದು ಪ್ರಾಬ್ಲಮ್ ಥರ ಕಾಣಿಸುತ್ತೆ. ಇನ್ ರಿಯಾಲಿಟಿ ಪ್ರಾಬ್ಲಮ್ ಅನ್ನೋದೇ ಇಲ್ಲ, ಪ್ರಾಬ್ಲಮ್ ಅನ್ನೋ ವರ್ಡೇ ಇಲ್ಯೂಷನ್ ಅಂತ ಒಂದು ಇದು ಕೇಳಿದ್ದೆ. ಅದು ನನಗೆ ಅನಿಸ್ತು. ಯಾವಾಗಲೂ ಅದಕ್ಕೂ ಮುಂಚೆ ಯಾವಾಗಲೂ ಪ್ರಾಬ್ಲಮ್ ಅಂತಿದ್ದವಳು. ಲೈಕ್ ಅಲ್ಲಿಂದ ಐ ಸ್ಟಾರ್ಟೆಡ್ ಟೇಕಿಂಗ್ ಎವ್ರಿಥಿಂಗ್ ಆ್ಯಸ್ ಅ ಪ್ಲೇ. ಸೊ ಈ ರೀತಿ ಲೈಕ್ ಅದಕ್ಕೆ ನಾನು ಎಲ್ಲರಿಗೂ ಸಜೆಸ್ಟ್ ಮಾಡ್ತೀನಿ, ಯಾವುದೇ ಒಂದು ಸ್ಪಿರಿಚುವಲ್ ವಿಸ್ಡಮ್ನ ಕಲಿಸೋಂಥ ಒಂದು ವರ್ಕ್ಶಾಪ್ಗಳಾಗಿರ್ಬೋದು. ಸೊ ನಾವು ಎಲ್ಲೆಲ್ಲೋ ಹೋಗಿ ಏನೇನೋ ಟೈಮ್ ಸ್ಪೆಂಡ್ ಮಾಡ್ತಾ ಇರ್ತೀವಿ. ಸೊ ನಮಗೆ ಬೇಜಾರಾಯಿತು ಅಂದ ತಕ್ಷಣ ಓಕೆ ನಾವು ಮೂವೀಸ್ ನೋಡ್ತೀವಿ, ಏನೇನೆಲ್ಲ ಮಾಡ್ತೀವಿ, ಅದೆಲ್ಲ ಓಕೆ ನಮಗೆ ಒಂದು ಟೆಂಪರರಿ ಡೈವರ್ಷನ್ನ ಕೊಡುತ್ತೆ, ಒಂದು ಟೆಂಪರರಿ ರಿಲೀಫನ್ನು ಕೊಡುತ್ತೆ. ಬಟ್ ಅಲ್ಟಿಮೇಟ್ಲಿ ಒಂದು ಸ್ಪಿರಿಚುವಲ್ ಅಂಡರ್ಸ್ಟ್ಯಾಂಡಿಂಗ್, ಒಂದು ಆಧ್ಯಾತ್ಮಿಕ ಜ್ಞಾನನೇ ನಮ್ಮನ್ನು ಯಾವುದೇ ಒಂದು ಸಮಸ್ಯೆಯಿಂದಾಗಿರ್ಬೋದು, ನಾವು ಜೀವನದಲ್ಲಿ ನಮ್ಮನ್ನು ನೋಡೋ ರೀತಿನಾಗಿರ್ಬೋದು, ಅದು ಬದಲಾಯಿಸೋಕ್ಕೆ ಸಾಧ್ಯ ಅಂತ ಹೇಳ್ಬೋದು. ಓಕೆ, ಥ್ಯಾಂಕ್ ಯು ಸೊ ಮಚ್ ಹೇಳಿ ಈ ಒಂದು ವರ್ಕ್ಶಾಪ್ಸ್ ಬಗ್ಗೆ ಎಲ್ಲ ತಿಳಿಸ್ಕೊಟ್ಟಿದ್ದಕ್ಕೆ. ಹಾಗೆ ನಿಮಗಾದಂಥ ಟ್ರಾನ್ಸ್ಫಾರ್ಮೇಷನ್ಸ್ ನೀವು ಹೇಳ್ದಂಗೆ ಚೈಲ್ಡ್ಹುಡ್ ಟ್ರಾಮಾಸ್ ಹೇಳಿದ್ರಿ ಆ್ಯಂಡ್ ಡಿಪ್ರೆಸಿವ್ ಸ್ಟೇಟ್ಗೆ ಹೋಗಿದ್ರಿ. ಸೊ ಈ ರೀತಿಯಾಗಿ ನಾವು ಕೂಡ ಎಷ್ಟೋ ಜನ ನಾವು ನೋಡ್ತಾ ಇರ್ತೀವಿ, ನಮ್ಮ ಫ್ರೆಂಡ್ ಸರ್ಕಲಲ್ಲೇ ಇರ್ತಾರೆ ಎಷ್ಟೋ ಜನ ಡಿಪ್ರೆಸ್ ಆಗಿರೋವಂಥವ್ರು, ಟೆನ್ಷನ್ ಮಾಡ್ಕೊಳ್ಳೋಂಥವ್ರು, ಸ್ಟ್ರೆಸ್ ಆಗಿರೋರು. ಇವಾಗ ನಾವು ಕಾರ್ಪೊರೇಟ್ ಲೈಫಲ್ಲಿ ನೋಡಿದ್ರು ಎಷ್ಟೊಂದು ಜನ ಸ್ಟ್ರೆಸ್, ವರ್ಕ್ ಟೆನ್ಷನ್ ಇದ್ದೇ ಇದೆ. ಸೊ ಆ ಎಲ್ಲ ಸ್ಟ್ರೆಸ್ನ ಓವರ್ಕಮ್ ಮಾಡೋದಕ್ಕೂ ಮೆಡಿಟೇಷನ್ ಯಾವುದು ತುಂಬ ಒಂದು ಪ್ರೊಫೌಂಡ್ ರೀತಿಯಲ್ಲಿ ನಮಗೆ ಹೆಲ್ಪ್ ಮಾಡುತ್ತೆ. ಆ ಒಂದು ಎಕ್ಸ್ಪೀರಿಯನ್ಸ್ನ ನೀವು ಶೇರ್ ಮಾಡಿ, ನಿಮ್ಮ ಒಂದು ಚೈಲ್ಡ್ಹುಡ್ ಟ್ರಾಮಾ ಆ್ಯಂಡ್ ಸೂಸೈಡಲ್ ಥಾಟ್ಸ್ ಹೇಳಿದ್ರಿ. ಸೊ ಈ ಎಲ್ಲ ಒಂದು ಟ್ರಾಮಾಸಿಂದ ಆಚೆ ಬರೋದಕ್ಕೆ ಮೆಡಿಟೇಷನ್ ತುಂಬ ಹೆಲ್ಪ್ ಆಯಿತು. ಆ್ಯಂಡ್ ನೀವು ಒಂದು ಇನ್ನರ್ ಚೈಲ್ಡ್ ಎಕ್ಸ್ಪೀರಿಯನ್ಸ್ ಬಗ್ಗೆ ಹೇಳಿದ್ರಿ. ಸೊ ಈ ಎಲ್ಲದು ಆವಾಗಲೇ ನೀವು ಫಸ್ಟ್ ಮೆನ್ಷನ್ ಮಾಡ್ದಂಗೆ ಒಂದು ಬಾವಿಯಲ್ಲಿರೋ ಕಪ್ಪೆ, ನಾವು ಕಂಪ್ಲೀಟ್ ಬರೀ ಮೆಟೀರಿಯಲಿಸ್ಟಿಕ್ ಲೈಫ್ ಕಡೆನೇ ಗಮನ ಕೊಟ್ಟಿರ್ತೀವಿ, ಬರೀ ಇದೇ ನಮ್ಮದು, ಇದರಲ್ಲೇ ನಾವೆಲ್ಲ ನೋಡ್ತಾ ಇದ್ದೀವಿ ಅನ್ನೋ ಹಾಗೆ. ಬಟ್ ಅದ್ರ ಆಚೆ ತುಂಬ ಇದೆ ಅನ್ನೋದನ್ನ ನಾವು ತಿಳ್ಕೊಬೇಕಂದ್ರೆ ಅದಕ್ಕೆ ನಾವು ಸ್ಪಿರಿಚುಯಾಲಿಟಿಗೆ ಎಂಟರ್ ಆಗಲೇಬೇಕು, ಆ ಒಂದು ಎಕ್ಸ್ಪೀರಿಯನ್ಸಸ್ನ ಪಡಿಲೇಬೇಕು. ಸೊ ಇವಾಗ ನೀವು ಮೆನ್ಷನ್ ಮಾಡಿದ್ರಿ ಸೂಸೈಡಲ್ ಥಾಟ್ಸಿಂದ ಆಚೆ ಬಂದ್ರಿ ಅಂತ. ಇವಾಗ ನೀವು ಕಂಪ್ಲೀಟಾಗಿ ಆಚೆ ಬಂದಿದ್ದೀರಾ ಅಥವಾ ಅದು ಈಗಲೂ ಏನಾದರೂ ಆ ಥರ ಫೀಲಿಂಗ್ಸ್, ಥಾಟ್ಸ್ ಏನಾದರೂ ಇದೆಯಾ ಈಗಲೂ? ಎಸ್. ಸೊ ನಿಜವಾಗ್ಲೂ ಲೈಕ್ ಆ ಸೂಸೈಡಲ್ ಥಾಟ್ಸ್ ಅಂದರೆ ಅದು ಹೇಗಿರ್ತಾ ಇತ್ತು ಅಂದರೆ, ಎಷ್ಟೋ ಸಲ ನನಗೆ ಈ ಥರ ಬಿಲ್ಡಿಂಗಿಂದ ನಿಂತ್ಕೊಂಡಿದ್ರೆ ಸರಿ ಈಗ ಬಿದ್ದೋಗ್ಬಿಡೋಣ, ಲೈಕ್ ಬಿದ್ದೋಗ್ಬಿಟ್ರೆ ಎಲ್ಲ ಮುಗಿದೋಗ್ಬಿಡುತ್ತೆ. ಲೈಕ್ ಎಷ್ಟೋ ಸಲ ಟ್ರೈನಲ್ಲಿ ಹೋಗ್ತಾ ಇರಬೇಕಾದ್ರೆ ಓಕೆ ಹಿಂಗೆ ಜಂಪ್ ಮಾಡಿಬಿಡೋಣ, ಈ ಥರ ಎಲ್ಲ ನಾನು ತುಂಬ ಸಲ ಲೈಕ್ ಓಕೆ ಆಲ್ಮೋಸ್ಟ್ ಆ ಪೀಕ್ಸ್ ತನಕನೂ ನಾನು ಹೋಗಿದ್ದೆ. ಸೊ ಬಟ್ ಎವ್ರಿ ಟೈಮ್ ನನಗೆ ಅನ್ನಿಸ್ತು ಏನೋ ಒಂದು ಪವರ್ ನನಗೆ ಲೈಕ್ ಅದು ಕರ್ಕೊಂಬಂತು ವಾಪಸ್ಸು ಅಂತ. ಸೊ ಅದಾದಮೇಲೆ ಯಾಕೆ ನನಗೆ ಆ ಥಾಟ್ಸ್ ಕಂಪ್ಲೀಟಾಗಿ ಹೋಯಿತು ಅಂದರೆ, ನಿಜವಾಗ್ಲೂ ನಾನು ಹೇಳಿದಾಗೆ ಸ್ಪಿರಿಚುವಾಲಿಟಿಯಿಂದ ಫಸ್ಟ್ ನಾವು ನಮ್ಮ ಒಂದು ಅಸ್ತಿತ್ವದ ಒಂದು ಗ್ರ್ಯಾಂಡ್ನೆಸ್ನ ನಾವು ತಿಳ್ಕೊಳ್ತೀವಿ. ಅಂದರೆ ನಮ್ಮ ಒಂದು ಎಕ್ಸಿಸ್ಟೆನ್ಸ್, ನಮ್ಮ ಒಂದು ಜೀವನ ಎಷ್ಟು ಪ್ರೀಷಿಯಸ್ಸು, ಇದು ಎಷ್ಟು ಒಂದು ಅಮೂಲ್ಯವಾಗಿರೋದು. ಆ್ಯಂಡ್ ಅದನ್ನು ಜೀವನನ ಹೇಗೆ ನಾವು ಸೆಲೆಬ್ರೇಟ್ ಮಾಡಬೇಕು. ಪತ್ರಿ ಸರ್ ಯಾವಾಗಲೂ ಹೇಳ್ತಾರೆ ಲೈಕ್ ಸೆಲೆಬ್ರೇಟ್ ಲೈಫ್. ಸೊ ಜೀವಿಸೋದಲ್ಲ, ಸುಮ್ಮನೆ ಏನೋ ಜೀವನ ಇದೆ ಜೀವಿಸ್ಬೇಕು ಅಂತಲ್ಲ, ಜೀವನದ ಪ್ರತಿ ಕ್ಷಣವನ್ನು ಸೆಲೆಬ್ರೇಟ್ ಮಾಡಿ ಅಂತ ಹೇಳ್ತಾರೆ. ಆ್ಯಂಡ್ ಸೂಸೈಡ್ ಈಸ್ ದ ಅಲ್ಟಿಮೇಟ್ ಸಿನ್, ದ ಮೋಸ್ಟ್ ಲೈಕ್ ತುಂಬ ಒಂದು ಹೈಯೆಸ್ಟ್ ಸಿನ್ ಅಂತ ಪತ್ರಿ ಸರಿಂದ ನಾನು ಕೇಳಿದೆ. ಅಂದರೆ ನಾವು ಎಷ್ಟೋ ಒಂದು ಇಲ್ಲಿ ಜನ್ಮ ತೊಗೊಳ್ಬೇಕಾದ್ರೇ ಎಷ್ಟೋ ಒಂದು ಕ್ಯೂವಲ್ಲಿದ್ದು ಒಂದು ಏನೇನೋ ಪ್ರಾಸೆಸ್ ಆದ್ರೇ ನಾವು ಇವತ್ತು ಮೇಲೆ ಒಂದು ಬರ್ತ್ ಅನ್ನೋದಕ್ಕೆ ತೊಗೊಂಡಿರ್ತೀವಿ. ಅದನ್ನು ನಾವು ಈ ಒಂದು ಅಜ್ಞಾನದಿಂದ ಸೂಸೈಡ್ ಅನ್ನೋದ್ರ ಮೂಲಕ ನಾವೇನಾದರೂ ಎಂಡ್ ಮಾಡಿಕೊಂಡ್ರೆ ಅದಕ್ಕೆ ನಾವು ಆಮೇಲೆ ತುಂಬಾ ಪೇ ಮಾಡಬೇಕಾಗುತ್ತೆ ಆ್ಯಂಡ್ ತುಂಬ ರಿಗ್ರೆಟ್ ಫೀಲ್ ಆಗಬೇಕಾಗುತ್ತೆ. ನಮ್ಮ ಸೋಲ್ ಅನ್ನೋದು ತುಂಬ ಡೀಪ್ ಪೇಯ್ನ್ಗೆ ಅದು ಒಳಗಾಗುತ್ತೆ. ಸೊ ನಾವು ಅನ್ಕೋತಾ ಇರ್ತೀವಿ ಹೊರಗಡೆ ನಾನು ಸಾಕು ಜೀವನ ಸೂಸೈಡ್ ಮಾಡ್ಕೊಳ್ಳೋಣ, ಒಳಗಡೆ ನಮ್ಮ ಸೋಲ್ ಅನ್ನೋದು ತುಂಬ ಡೀಪಾಗಿ ಒಂದು ಪೇಯ್ನ ಫೀಲ್ ಮಾಡ್ತಾ ಇರುತ್ತೆ. ಯಾಕಂದರೆ ಎಂಡಿಂಗ್ ಅವರ್ ಲೈಫ್ ಇಸ್ ನಾಟ್ ಆ್ಯಸ್ ಈಸಿ ಆ್ಯಸ್ ವಿ ಟಾಕ್. ಸೊ ಆ ರೀತಿ ಅದಕ್ಕೋಸ್ಕರ ಲೈಕ್ ಅದಾದಮೇಲೆ ನನಗೆ ಈ ಥಾಟ್ಸ್ ಹೋಯ್ತಾ ಅಂತ ಹೇಳಿದ್ರಲ್ಲ, ನಾನು ಎಷ್ಟೋ ಸಲ ಐ ಆಸ್ಕ್ಡ್ ಸಾರಿ ಟು ಮೈ ಸೋಲ್. ನಾನು ಆ ಥರ ಥಿಂಕ್ ಮಾಡಿದ್ದಕ್ಕೆ ಐ ಆಮ್ ಸಾರಿ. ಸೊ ಇನ್ನು ಮುಂದೆ ಲೈಕ್ ಐ ವೋಂಟ್ ಥಿಂಕ್ ಲೈಕ್ ದ್ಯಾಟ್. ಸೊ ನಾನು ಇನ್ಯಾವತ್ತೂ ಆ ಥರ ಸೂಸೈಡ್ ಮಾಡ್ಕೋಬೇಕು ಅಂದ್ಕೊಳ್ಳೋದು. ಐ ಸೆಲೆಬ್ರೇಟ್ ಮೈ ಲೈಫ್. ನನ್ನ ಲೈಫ್ನ ನಾನು ಅಷ್ಟೇ ಪ್ರೀಷಿಯಸ್ ಆಗಿ ನೋಡ್ತೀನಿ, ಪ್ರತಿ ಕ್ಷಣನೂ ನಾನು ಎಂಜಾಯ್ ಮಾಡ್ತೀನಿ, ಸೆಲೆಬ್ರೇಟ್ ಮಾಡ್ತೀನಿ. ಏನೇ ಒಂದು ಚಾಲೆಂಜಸ್ ಬಂದರೂ ನಾನು ಓವರ್ಕಮ್ ಮಾಡ್ತೀನಿ ಆ್ಯಂಡ್ ಐ ಲಿವ್ ಮೈ ಪರ್ಪಸ್ ಅಂತ. ಸೊ ಎಸ್, ನೀವು ಹೇಳ್ದಂಗೆ ಈ ಸೂಸೈಡಲ್ ಥಾಟ್ಸಿಂದ ಕಂಪ್ಲೀಟಾಗಿ ರಿಲೀಫ್ ತೊಗೊಂಡು ಮೆಡಿಟೇಷನಿಂದ ಹಾಗೆ ಆ ಇನ್ನರ್ ಚೈಲ್ಡ್ ಎಕ್ಸ್ಪೀರಿಯನ್ಸಸ್ಸಿಂದ ನೀವು ಅದನ್ನು ಒಂದು ಸಾರಿ ಕೇಳಿಕೊಂಡು ಹೇಗೆ ನೀವು ಅದನ್ನು ಓವರ್ಕಮ್ ಮಾಡಿದ್ರಿ, ಆ ಒಂದು ಥಾಟ್ಸ್ನ ನಾವು ಹೇಗೆ ರಿಲೀಸ್ ಮಾಡ್ಕೋಬೇಕು ಅನ್ನೋದನ್ನು ನಾವು ತಿಳ್ಕೊಳ್ಳೋಕ್ಕೆ ತುಂಬ ಹೆಲ್ಪ್ ಆಯಿತು. ಆ್ಯಂಡ್ ಇದೇ ಒಂದು ಫೇಸಲ್ಲಿ ಎಷ್ಟೋ ಜನ ಇವಾಗ ಆಲ್ರೆಡಿ ಇದ್ರೂ ಈಗ ಈ ವಿಡಿಯೋ ನೋಡ್ತಾ ಇದ್ದರೆ ಈ ರೀತಿಯಾಗಿ ಏನೇ ಒಂದು ಫೀಲಿಂಗ್ಸ್ ಇದ್ದರೂ ಅಥವಾ ಆ ಒಂದು ಥಾಟ್ ಪ್ಯಾಟರ್ನ್ಸ್ ನಿಮ್ಮಲ್ಲಿದ್ದರೆ ಅದನ್ನು ಹೀಲ್ ಮಾಡ್ಕೊಳ್ಳೋದಕ್ಕೆ ಇದೊಂದು ಗ್ರೇಟ್ ಎಕ್ಸಾಂಪಲ್ ಆಗಿ ನೀವು ಶೇರ್ ಮಾಡಿದ್ದಕ್ಕೆ ತುಂಬ ಧನ್ಯವಾದಗಳು.
ಹಾಗೆ ನೀವು ನೆಕ್ಸ್ಟ್ ನಾವೀಗ ಹೋಗೋದಾದರೆ ಈಗ ನಾವು ಆಲ್ರೆಡಿ ಮೆಡಿಟೇಷನ್ ಎಕ್ಸ್ಪೀರಿಯನ್ಸಸ್ ಕೇಳಿದ್ವಿ, ನೀವು ಬುಕ್ಸ್ ಓದಿದ್ರ ಬಗ್ಗೆ ಹೇಳಿದ್ರಿ, ಸ್ವಾಧ್ಯಾಯ ಆಯಿತು, ಸಜ್ಜನ ಸಾಂಗತ್ಯ ಆಯಿತು. ಈಗ ನೆಕ್ಸ್ಟ್ ಸರ್ವಿಸ್ ಅಂತ ಸರ್, ನಾವು ಪತ್ರಿ ಸರ್ ತುಂಬ ಸ್ಟ್ರೆಸ್ ಮಾಡೋದು ಸರ್ವಿಸ್ ಬಗ್ಗೆ. ಆ ಒಂದು ಸರ್ವಿಸ್ ಫೇಸ್ ನಿಮ್ಮಲ್ಲಿ ಹೇಗೆ, ನಿಮ್ಮ ಒಂದು ಲೈಫಲ್ಲಿ ಹೇಗೆ ಇಂಪ್ಲಿಮೆಂಟ್ ಮಾಡಿದೆ ಅಂತ? ಸೊ ಸರ್ವಿಸ್ ಅಂತ ಹೇಳೋದಾದರೆ ಲೈಕ್ ನಾನು ಫಸ್ಟಿಗೆ ಹೇಳಿದಾಗೆ ಸರ್ವಿಸ್ ಮಾಡೋರು ದ ಮೋಸ್ಟ್ ಬ್ಯೂಟಿಫುಲ್ ಪರ್ಸನ್ಸ್ ಅಂತ ಅಂದಾಗ ನನಗೆ ತುಂಬ ಖುಷಿ ಆಯಿತು. ಓಕೆ, ಸರ್ವಿಸ್ ಮಾಡಿದ್ರೆ ಸಾಕು, ದಟ್ ಈಸ್ ದ ಗ್ರೇಟೆಸ್ಟ್ ಬ್ಯೂಟಿ ಅಂತ ಪತ್ರಿ ಸರಿಂದ ತಿಳ್ಕೊಂಡ್ಮೇಲೆ. ಸೊ ಮೊದಲನೇದಾಗಿ ಇಲ್ಲಿ ನಮ್ಮ PSSM ಅಲ್ಲಿ ನೋಡೋದಾದರೆ ನಾವು ಏನನ್ನೇ ಟೀಚ್ ಮಾಡಬೇಕು ಅಂದರೆ ಎಲ್ಲಾನು ಇವಾಗ ABCD ನೀನು ಟೀಚ್ ಮಾಡಬೇಕಂದ್ರೆ A to Z ಕಲ್ತ್ಕೊಂಡ್ಮೇಲೆ ನಾನು ABCD ಟೀಚ್ ಮಾಡಬೇಕಂತಿಲ್ಲ. ಇವತ್ತು ನಾನು ABCD ಅಷ್ಟೇ ಕಲ್ತಿದ್ರು ಅದನ್ನು ಇವತ್ತು ಟೀಚ್ ಮಾಡಬೇಕು. ಲೈಕ್ ಏನು ತಿಳ್ಕೊಂಡಿದೆ ಅದನ್ನು ಟೀಚ್ ಮಾಡು ಅಂತ PSSM ಅಲ್ಲಿ ಪತ್ರಿ ಸರ್ ನಮಗೆಲ್ಲರಿಗೂ ಒಂದು ಮಾಸ್ಟರ್ಸ್ ಥರ ಇರಿ ಅಂತ ನಮಗೆ ಎನ್ಕರೇಜ್ ಮಾಡಿದ್ದಾರೆ. ಫಸ್ಟು ನಾನು ಓಕೆ ಮೆಡಿಟೇಷನ್ ಹೇಳ್ಕೊಡೋಣ ಅಂತ ಸ್ಟಾರ್ಟ್ ಮಾಡಿದಾಗ ನಾನು ಅವಾಗ ಯಾವ ಥರ ಫೀಲ್ ಆಗ್ತದೆ, ನಾನೇನು ದೊಡ್ಡ ಗುರುನ, ನಾನೇನು ಹೇಳ್ಕೊಡೋದು ಮೆಡಿಟೇಷನ್ನು, ನಾನು ಹೇಳ್ಕೊಡ್ರೆ ಹೆಂಗಿರುತ್ತೆ, ಚೆನ್ನಾಗಿರಲ್ಲ, ಈ ಥರ ಎಲ್ಲ ಫೀಲ್ ಆಗ್ತಾಯಿದೆ. ಬಟ್ ಆದಮೇಲೆ ನನಗೆ ಏನು ಅರ್ಥ ಆಯಿತು ಅಂದರೆ, ಸೊ ಮೆಡಿಟೇಷನಿಂದ ನನಗೆ ನಮ್ಮಮ್ಮ ಹೇಳಿದ್ರು, ಸೊ ಧ್ಯಾನದಿಂದ ನೀನು ಎಷ್ಟೆಲ್ಲ ಖುಷಿ ಫೀಲ್ ಆಗ್ತಾ ಇದೆಯಾ, ಎಷ್ಟೆಲ್ಲ ಟ್ರಾನ್ಸ್ಫಾರ್ಮೇಷನ್ ಫೀಲ್ ಆಗಿದೆಯಾ, ನೀನು ಹೆಲ್ತಲ್ಲಿ, ಎಜುಕೇಷನಲ್ಲಿ ಇಷ್ಟೆಲ್ಲ ಫೀಲ್ ಆಗ್ತಿದೆಯಾ, ಅದೇ ಥರ ನಿನಗೆ ಬೇರೆಯವ್ರು ಕೂಡ ಫೀಲ್ ಆಗೋದು ನಿಂಗೆ ಇಷ್ಟ ಇಲ್ವಾ? ಸೊ ಅವರು ಕೂಡ ಫೀಲ್ ಆಗಬೇಕಲ್ವ? ಸೊ ಅದಕ್ಕೋಸ್ಕರ ನೀನು ಹೇಳ್ಕೊಡ್ಬೇಕು. ಇವನ್ ನಾವು ಏನು ಹ್ಯಾಪಿನೆಸ್ಸು, ಇವೊಂದು ಏನು ಖುಷಿ ನಾವು ಫೀಲ್ ಆಗ್ತಾ ಇದ್ದೀವೋ ಅದು ಎಲ್ಲರಿಗೂ ನಾವು ಸ್ಪ್ರೆಡ್ ಮಾಡಬೇಕು. ಸೊ ಆ ರೀಸನಿಂದ ನೀನು ಆ ಥರ ಮೈಂಡಲ್ಲಿ ಹೆಸಿಟೇಟ್ ಮಾಡ್ಕೋಬೇಡ. ನಾನು ಹೇಳ್ಕೊಡೋಕ್ಕೆ ಒಂದು ಈಗೋ ಇಂದ ನಾನು ಹೇಳ್ಕೊಡೋದು ಗ್ರೇಟು ಅಂತ ಅಲ್ಲ, ಒಂದು ಫ್ರೆಂಡ್ ಥರ ಪ್ರತಿಯೊಬ್ಬರಿಗೂ ಅವನ ಖುಷಿಯನ್ನು ಕೊಡು ಅಂತ ಅಂದಾಗ ನನಗೆ ಅವಾಗ ರಿಯಲೈಸ್ ಇತ್ತು, ಹೌದು. ಸೊ ನಿಜವಾಗ್ಲೂ ನಾವು ಇವಾಗ ನಮ್ಮ ಹತ್ರ ಒಂದು ಇಫ್ ಯು ವಾಂಟ್ ಟು ಶೇರ್ ಹ್ಯಾಪಿನೆಸ್, ನಮ್ಮ ಹತ್ರ ಏನೇ ಇದ್ದರೂ ನಾವು ಶೇರ್ ಮಾಡ್ತಾ ಇರ್ತೀವಿ. ಸೊ ಥ್ರೂ ದ್ಯಾಟ್ ಲೈಕ್ ನಮ್ಮ ಒಂದು ಫ್ರೆಂಡ್ಗೆ ನಾವು ಒಂದು ಹ್ಯಾಪಿನೆಸ್ ಶೇರ್ ಮಾಡೋ ರೀತಿ ಆಗಿರ್ಬೋದು. ಲೈಕ್ ಆ ಥರ ನೋಡಿದ್ರೆ ಲೈಕ್ ಟೀಚಿಂಗ್ ಮೆಡಿಟೇಷನ್, ಸ್ಪ್ರೆಡ್ಡಿಂಗ್ ಮೆಡಿಟೇಷನ್ ಇಸ್ ದ ಹೈಯೆಸ್ಟ್ ಪಾಸಿಬಲ್ ಗಿಫ್ಟ್ ನಾವು ಯಾರಿಗಾದ್ರೂ ಕೊಡೋಕ್ಕೆ ಸಾಧ್ಯ. ಸೊ ಅದು ನನಗೆ ಯಾವಾಗ ರಿಯಲೈಸ್ ಆಯಿತು, ಅವಾಗಿಂದ ನಾನು ಫಸ್ಟಿಂದ ಸ್ಟಾರ್ಟ್ ಮಾಡಿದೆ. ಸೊ ಫಸ್ಟ್ ನನ್ನ ಫ್ರೆಂಡ್ಸಿಂದ ಸ್ಟಾರ್ಟ್ ಮಾಡಿದೆ. ನನ್ನ ಬೆಸ್ಟ್ ಫ್ರೆಂಡಿಗೆ ನಾನು ಮೆಡಿಟೇಷನ್ ಹೇಳ್ಕೊಟ್ಟೆ, ನಾನು ಈ ಥರ ಧ್ಯಾನ ಮಾಡ್ತಾಯಿದ್ದೀನಿ, ನೀನು ಕೂಡ ಮಾಡು, ಇದು ಚೆನ್ನಾಗಿರುತ್ತೆ, ನಿನಗೆ ತುಂಬ ವೇಸಲ್ಲಿ ಹೆಲ್ಪ್ ಆಗುತ್ತೆ ಅಂತ. ಸೊ ಅದಾದಮೇಲೆ ಓಕೆ, ಅವಳು ಅದನ್ನ ತುಂಬ ಅಷ್ಟೇ ಒಂದು ಸ್ಪೋರ್ಟಿವ್ ಆಗಿ ರಿಸೀವ್ ಮಾಡಿದ್ಲು. ಅವಳು ನನ್ನ ಜೊತೆ ಮೆಡಿಟೇಷನ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ಲು. ನನ್ನ ಹಾಸ್ಟೆಲಲ್ಲಿ ನಾವು ಇಬ್ಬರು ಕುತ್ಕೊಂಡು ಮಾಡ್ತಾಯಿದ್ವಿ. ಅದಾದಮೇಲೆ ನನ್ನ ರೂಮ್ಮೇಟ್ಸಿಗೆಲ್ಲ ಶೇರ್ ಮಾಡಿದೆ. ನಮ್ಮ ರೂಮ್ಮೇಟ್ಸ್ ಎಲ್ಲ ನಾವು ಒಂದು 6 ಮೆಂಬರ್ಸ್ ಇದ್ವಿ, ನಾವೆಲ್ಲರೂ ಟುಗೆದರ್ ಧ್ಯಾನ ಮಾಡ್ತಾಯಿದ್ವಿ. ಸೊ ಇದೇ ಥರ ಹೇಳ್ತಾ ಏನಾಯಿತು, ನಮ್ಮ ಪಕ್ಕದ ರೂಮ್ ಅವ್ರಿಗೆ, ನಮಗೆ ಬೇರೆ ಕ್ಲಾಸ್ ರೂಮ್ಮೇಟ್ಸ್ಗೂ ಅದು ಸ್ಪ್ರೆಡ್ ಆಗ್ತಾ ಹೋಯಿತು, ನಾವು ಈ ಥರ ಗ್ರೂಪ್ ಮೆಡಿಟೇಷನ್ ಮಾಡ್ತಾಯಿದ್ದೀವಿ ಅಂತ. ಸೊ ಆ ಥರ ಸ್ಪ್ರೆಡ್ ಆಗ್ತಾ ನಾವು ಎಷ್ಟೊಂದು ಜನ, ತುಂಬ ಜನರಿಗೆ ಅದು ಗೊತ್ತಾಯಿತು, ನಾವು ಬರ್ತೀವಿ ಅಂತ ಹೇಳಿಬಿಟ್ಟು ನಮ್ಮ ಹಾಸ್ಟೆಲಲ್ಲಿ ಒಂದು 15 ಮಿನಿಟ್ಸ್ ಆ ಥರ ಪ್ರತಿದಿನ ಎಲ್ಲರೂ ಸೇರಿಕೊಂಡು ಗ್ರೂಪ್ ಮೆಡಿಟೇಷನ್ ಮಾಡ್ತಾಯಿದ್ವಿ. ಸೊ ದಟ್ ವಾಸ್ ಲೈಕ್ ಮೋಸ್ಟ್ ಬ್ಯೂಟಿಫುಲ್ ಥಿಂಗ್. ಅದಾದಮೇಲೆ ಈ ವಿಷಯ ನಮ್ಮ ಪ್ರಿನ್ಸಿಪಲ್ ಸರಿಗೆ ಗೊತ್ತಾಗಿ, ಸೊ ನೀವೇನೋ ಗ್ರೂಪ್ ಮೆಡಿಟೇಷನ್ ಮಾಡ್ತಾ ಇದ್ದೀರಂತೆ, ಸೊ ಬನ್ನಿ ಎಲ್ಲರೂ ಈ ಒಂದು ಮೆಡಿಟೇಷನ್ನ ಇಡೀ ಕಾಲೇಜಿಗೆ ಹೇಳ್ಕೊಡು ಅಂತ ಹೇಳಿದ್ರು. ಸೊ ನನಗೆ ಇನ್ನೂ ತುಂಬ ಖುಷಿ ಆಯಿತು. ಸೊ ಆಗ ನಮ್ಮ ಇಡೀ ಕಾಲೇಜಿಗೆ ನಾವು ನಾನು ನಮ್ಮಮ್ಮ ಇಬ್ಬರು ಸೇರಿಕೊಂಡು ನಮ್ಮ ಇಡೀ ಕಾಲೇಜಿಗೆ ನಾವು ಮೆಡಿಟೇಷನನ್ನು ಹೇಳ್ಕೊಟ್ವಿ. ಸೊ ನನಗೆ ಅವಾಗ ಲೈಕ್ ಇದು ನನ್ನ ಒಂದು ಸ್ಟಾರ್ಟಿಂಗ್ ಸ್ಟೆಪ್ಸ್ ಅಂತ ಹೇಳ್ಬೋದು. ಸೊ ಅದಾದಮೇಲೆ ನಮ್ಮಮ್ಮ ಹೇಳಿದಾಗ, ನಮ್ಮಮ್ಮ ಒಂದು ಲೆಕ್ಚರರು, ಅವರು ಅವ್ರ ಕಾಲೇಜಲ್ಲಿ ಪ್ರತಿದಿನ ಅವರು ಮೆಡಿಟೇಷನ್ ಮಾಡಿಸಿನೇ ಅವರು ಕ್ಲಾಸ್ ಸ್ಟಾರ್ಟ್ ಮಾಡಿಸ್ತಾರೆ. ಒಂದು 10 ಮಿನಿಟ್ಸ್ ಮೆಡಿಟೇಷನ್, 50 ಮಿನಿಟ್ಸ್ ಕ್ಲಾಸ್ ಅನ್ನೋ ಥರ ಇರುತ್ತೆ. ಆ್ಯಂಡ್ ಅವರು ತುಂಬ ಸ್ಕೂಲ್ಸ್ಗೆ ಹೋಗಿ ಧ್ಯಾನನೆಲ್ಲ ಪ್ರಚಾರ ಮಾಡ್ತಾಯಿದ್ರು. ಸೊ ನನ್ನ ಅಮ್ಮನ ಜೊತೆ ನನಗೂ ಹೋಗೋಕ್ಕೆ ಇಷ್ಟ. ಸೊ ನಾನು ಕೂಡ ಅಮ್ಮನ ಜೊತೆ ಹೋಗಿ ಎಲ್ಲ ಸ್ಕೂಲ್ಸ್ಗಳಲ್ಲಿ ನನ್ನ ಒಂದು ಎಕ್ಸ್ಪೀರಿಯೆನ್ಸನ್ನು ಹೇಳ್ತಿದ್ದೆ. ಯಾಕಂದರೆ ಮಕ್ಕಳೇ ಎಕ್ಸ್ಪೀರಿಯೆನ್ಸ್ ಮಾಡೋದು, ಸ್ಟೂಡೆಂಟ್ಸಿನ ಒಂದು ಎಕ್ಸ್ಪೀರಿಯೆನ್ಸ್, ಒಂದು ಲೈವ್ ಎಕ್ಸ್ಪೀರಿಯೆನ್ಸೇ ಯಾವಾಗಲೂ ಇನ್ಸ್ಪೈರಿಂಗ್ ಆಗಿರುತ್ತೆ. ಹಾಗಾಗಿ ನಮ್ಮ ಅಮ್ಮನ ಜೊತೆಗೆ ಆಲ್ಮೋಸ್ಟ್ ಎಷ್ಟೋ ಒಂದು ಸಾವಿರಾರು ಮಕ್ಕಳಿಗೆ ನಾನು ಆ ಥರ ನನ್ನ ಎಕ್ಸ್ಪೀರಿಯೆನ್ಸನ್ನು ನಾನು ಶೇರ್ ಮಾಡಿದ್ದೀನಿ. ಸುಮಾರು ಒಂದು 30 to 40 ಸ್ಕೂಲ್ಸಿಗೆ ಹೋಗಿರ್ಬೋದು ಅನ್ಕೋತೀನಿ. ಸೊ ಅಷ್ಟೊಂದು ಸ್ಕೂಲ್ಸಿಗೆಲ್ಲ ಹೋಗಿ ಒಂದು ಎಕ್ಸ್ಪೀರಿಯೆನ್ಸನ್ನು ನಾನು ಶೇರ್ ಮಾಡಿದ್ದೆ. ಸೊ ಆ್ಯಂಡ್ ಇದ್ರ ಜೊತೆಗೆ ನಾವು ಸರ್ವಿಸ್ ಮಾಡೋ ಒಂದು ಪಾತಲ್ಲಿ ಕೂಡ ಸೊ ಎಷ್ಟೋ ಸಲ ಒಂದೊಂದ್ಸಲ ನಾವು ಯಾವಾಗಲೂ ಒಂದು ಈಸಿಯಾಗೇ ಇರುತ್ತೆ ಅಂತ ಹೇಳೋಕ್ಕಾಗಲ್ಲ. ಯಾವಾಗಲೂ ಒಂದು ರೆಡ್ ಕಾರ್ಪೆಟ್ ಹಾಸಿರೋ ಥರ ಅನ್ನೋ ಥರ ಇರಲ್ಲ. ಎಷ್ಟೋ ಸಲ ಒಂದು ಕ್ರಿಟಿಸಿಸಮನ್ನು ಕೂಡ ನಾವು ಫೇಸ್ ಮಾಡ್ತೀವಿ. ಸೊ ನಾನು ಇನಿಷಿಯಲಿ ನಮ್ಮ ಕಾಲೇಜಲ್ಲಿ ಎಲ್ಲರಿಗೂ ಧ್ಯಾನ ಹೇಳ್ಕೊಟ್ಟಾಗ, ಸೊ ಧ್ಯಾನದಿಂದ ಇಷ್ಟೆಲ್ಲ ಬೆನಿಫಿಟ್ಸ್ ಇದೆ, ಇಷ್ಟೆಲ್ಲ ವಂಡರ್ಫುಲ್ ಟ್ರಾನ್ಸ್ಫಾರ್ಮೇಷನ್ ಆಗುತ್ತೆ, ಸೊ ಅಂತ ಈ ರೀತಿ ಇನ್ಸ್ಪೈರಿಂಗ್ ವೇಯಲ್ಲಿ ಹೇಳಿದಾಗ, ಸೊ ನಾನು ನನ್ನಿಂದ ಒಂದು ಯಾವುದಾದ್ರೂ ಒಂದು ಚಿಕ್ಕ ಎರರ್ ಆಗಿದ್ದರೆ ಅಥವಾ ಏನೋ ಒಂದು ಆದ್ರೂ ಸಹ ಅದನ್ನು ಪಾಯಿಂಟ್ ಮಾಡಿ ಎಷ್ಟೋ ಜನ ನನಗೆ ಒಂದು ಕ್ರಿಟಿಸಿಸಮ್ನ ಕೂಡ ನಾನು ಫೇಸ್ ಮಾಡಿದೆ. ಸೊ ಇನಿಷಿಯಲಿ ಆ ಥರ ಫೇಸ್ ಮಾಡಿದಾಗ ನಾನು ಅದನ್ನು ಒಂದು ಸ್ವಲ್ಪ ದಿನ ಬೇಜಾರಾಗೋದೆ. ಓಕೆ, ನಾನು ಧ್ಯಾನ ಹೇಳ್ಕೊಟ್ಟಿದ್ದಕ್ಕೆ
ಒಂದು ಪಾಸಿಟಿವ್ ವೇಯಲ್ಲಿ ತೊಗೊಳೋದಕ್ಕಿಂತ ಇವ್ರು ನನಗೆ ಲೈಕ್ ಇಂಟೆನ್ಷನಲಿ ಹರ್ಟ್ ಮಾಡ್ತಾ ಇದ್ದಾರಲ್ಲ ಕೆಲವರು ಅಂತ ನನಗೆ ಬೇಜಾರಾಯಿತು. ಬಟ್ ಅದಾದಮೇಲೆ ನನಗೆ ಮತ್ತೆ ನನ್ನ ಬುಕ್ಸ್ ಓದಿದಾಗ ನನಗೆ ಅರ್ಥ ಮಾಡಿಕೊಂಡೆ. ಸೊ ನೀನು ನಿನ್ನ ಕರ್ತವ್ಯವನ್ನು ಮಾಡು, ನೀನು ಹೇಳ್ಕೊಡು, ಅದನ್ನು ಯಾವ ರೀತಿ ಸ್ವೀಕರಿಸ್ತಾರೆ. ಸೊ ಅಥವಾ ನಾವು ಧ್ಯಾನ ಹೇಳ್ಕೊಟ್ಟಾಗ ಇನಿಷಿಯಲಿನೇ ಕೆಲವರು ಆಗಲೇ ಅವರು ಒಂದು ಆರ್ಗ್ಯುಮೆಂಟ್ ಮಾಡೋದಾಗಿರ್ಬೋದು, ಅದನ್ನು ಆ್ಯಕ್ಸೆಪ್ಟ್ ಮಾಡ್ಕೊಳ್ಳಲ್ಲ. ಸೊ ಅಂಥ ಟೈಮಲ್ಲೂ ಕೂಡ ನಾನು ಹೇಗೆ ಜಸ್ಟು ಸೊ ನಮ್ಮ ಒಂದು ಡ್ಯೂಟಿಯನ್ನು ನಾವು ಮಾಡಿದ್ಮೇಲೆ ಹೇಳ್ಕೊಡೋದಾದಮೇಲೆ ಸೊ ನಮ್ಮ ಡ್ಯೂಟಿ ಅಲ್ಲಿಗೆ ಮುಗೀತು. ಅದನ್ನು ಅವರು ಇವತ್ತು ಅರ್ಥ ಮಾಡ್ಕೊತಾರೋ ಯಾವತ್ತು ಅರ್ಥ ಮಾಡ್ಕೋತಾರೋ ಅನ್ನೋದು ಅವ್ರಿಗೆ ಬಿಟ್ಟಿದ್ದು ಅನ್ನೋ ಒಂದು ಅವೇರ್ನೆಸ್ಸಿಗೆ ಬಂದು ನೆಕ್ಸ್ಟ್ ನಾನು ಎಲ್ಲೇ ಟೀಚ್ ಮಾಡ್ತಾಯಿದ್ರು ಆ ಒಂದು ಅವೇರ್ನೆಸ್ಸಲ್ಲಿ ಜಸ್ಟ್ ಒಂದು ಡ್ಯೂಟಿ ಅನ್ನೋ ಒಂದು ಫಾರ್ಮಲ್ಲಿ ನಾನು ಎಲ್ಲರಿಗೂ ಮೆಡಿಟೇಷನ್ ಹೇಳ್ಕೊಡೋದಕ್ಕೆ ಸ್ಟಾರ್ಟ್ ಮಾಡಿದೆ. ಸೊ ಈ ರೀತಿ ಹೇಳ್ಕೊಡ್ತಾ ನನ್ನೊಳಗಡೆ ನನಗೆ ಸೊ ಯಾವಾಗಲೂ ಹೇಗೆ ಲೈಕ್ ವಿ ಕ್ರಿಯೇಟ್ ಅವರ್ ಓನ್ ರಿಯಾಲಿಟಿ ಅನ್ನೋದು, ಥಾಟ್ಸ್ ಕ್ರಿಯೇಟ್ ರಿಯಾಲಿಟಿ ಅನ್ನೋ ಥರ ನನಗೆ ತುಂಬ ಇನ್ನೂ ಹೆಚ್ಚು ಸ್ಕೂಲ್ಸ್ಗಳಿಗೆ ಹೋಗಬೇಕು, ತುಂಬ ಕಡೆ ಹೋಗಿ ನನಗೆ ಅಪರ್ಚುನಿಟಿ ಸಿಗಬೇಕು ಧ್ಯಾನ ಹೇಳ್ಕೊಡೋದಕ್ಕೆ ಅಂತ ನಾನು ಅಂದ್ಕೊಂಡಂಗೆಲ್ಲ ನನಗೆ ಇನ್ನೂ ಲೈಕ್ ಅಪರ್ಚುನಿಟೀಸ್ ಬರ್ತಾಯಿತ್ತು. ಸೊ ನಾನು ಅದಾದಮೇಲೆ ನಾನು ಮೈಸೂರಿಗೆ ಬಂದಮೇಲೆ ಆಯುರ್ವೇದ ಓದ್ತಾ ಅಲ್ಲಿ ಕೂಡ ನನಗೆ ಅನಿಸ್ತಾ ಇತ್ತು ನನಗೆ ಇವಾಗ ಧ್ಯಾನ ಹೇಳ್ಕೊಡೋಕ್ಕೆ ಅಪರ್ಚುನಿಟಿ ಅಂದ್ಕೊಂಡಾಗೆಲ್ಲ ಸೊ ಯಾರೋ ಒಬ್ಬರು ಬರ್ತಾಯಿದ್ರು, ಓಕೆ ಇಲ್ಲಿ ಈ ಥರ ಒಂದು ಸ್ಕೂಲ್ ಇದೆ ಬನ್ನಿ ಅಲ್ಲಿ ಧ್ಯಾನ ಹೇಳ್ಕೊಡಿ ಅಂತ. ಈ ಥರ ಹೇಳ್ತಾ ಆಲ್ಮೋಸ್ಟ್ ಲೈಕ್ 20,000+ ಸ್ಟೂಡೆಂಟ್ಸ್ಗೆ ನಾವು ಮೈಸೂರಲ್ಲಿ ನಾನು ಮೆಡಿಟೇಷನ್ ಹೇಳ್ಕೊಟ್ಟಿದ್ದೀನಿ. ಸುಮಾರು ಸ್ಕೂಲ್ಸ್ಗಳಿಗೆ ಹೋಗಿ ಸೊ ನಿಜವಾಗ್ಲೂ ಅದು ಎಷ್ಟು ಖುಷಿ ಕೊಡುತ್ತೆ. ಆ್ಯಂಡ್ ಲೈಕ್ ನಿಜ ನಾನು ಹೇಳಿದಾಗ ಲೈಕ್ ಒಂದು ಹೈಯೆಸ್ಟ್ ಪಾಸಿಬಲ್ ಗಿಫ್ಟ್ ಮೆಡಿಟೇಷನೇ ಆಗಿದ್ದಾಗ ಆ ಒಂದು ಗಿಫ್ಟನ್ನು ಸಾವಿರಾರು ಜನರಿಗೆ ನಾವು ರೀಚ್ ಮಾಡಿಸ್ತಾ ಇದ್ದೀವಿ ಅಂದರೆ ಆ ಒಂದು ಹೈಯೆಸ್ಟ್ ಬ್ಲಿಸ್ಸು, ಒಂದು ಕಂಪ್ಲೀಟ್ ಸ್ಯಾಟಿಸ್ಫ್ಯಾಕ್ಷನ್ ಅನ್ನೋದು ನಿಜವಾಗ್ಲೂ ಇನ್ಯಾವುದ್ರಲ್ಲೂ ಸಿಗಲ್ಲ. ಓಕೆ, ಸೊ ಆ ಮೂಲಕ ಆದರೂ ಐ ಆಮ್ ಕಾಂಟ್ರಿಬ್ಯೂಟಿಂಗ್ ಟು ದಿಸ್ ಧ್ಯಾನ ಜಗತ್ ಅಂತ ನನಗೆ ಯಾವಾಗಲೂ ಖುಷಿ ಫೀಲ್ ಆಗ್ತಾ ಇರುತ್ತೆ. ಆ್ಯಂಡ್ ಅದ್ರ ಜೊತೆಗೆ ಇನ್ನು ಸರ್ವಿಸ್ ಅಂತ ಬಂದಾಗ ಸೊ ಒಂದು ಬುದ್ಧ ಪೂರ್ಣಿಮಾ ನಮ್ಮ PSSM ಅಲ್ಲಿ ನೋಡ್ಬೋದು, ಎಷ್ಟೋ ಒಂದು ಬ್ಯೂಟಿಫುಲ್ ಈವೆಂಟ್ಸ್ ಇದೆ. ಬುದ್ಧ ಪೂರ್ಣಿಮಾ ಈವೆಂಟ್ ಪಿರಮಿಡ್ ವ್ಯಾಲಿಯಲ್ಲಿ ನಡೆಯೋದಾಗಿರ್ಬೋದು, ಧ್ಯಾನ ಮಹಾಯಜ್ಞ ಕಡ್ತಾಲಲ್ಲಿ ಪ್ರತಿ ತಿಂಗಳು ನಡೆಯೋದಾಗಿರ್ಬೋದು, ಅಲ್ಲಿ ಕೂಡ ನಾನು ವಾಲಂಟಿಯರ್ ಆ್ಯಕ್ಟಿವಿಟೀಸ್ನೆಲ್ಲ ಮಾಡ್ತಾ ಇದ್ದೆ. ಸೊ ಆ ವಾಲಂಟಿಯರಿಂಗ್ ಆ್ಯಕ್ಟಿವಿಟೀಸ್ ಕೂಡ ನನ್ನನ್ನು ಎಷ್ಟು ಟ್ರಾನ್ಸ್ಫಾರ್ಮ್ ಮಾಡ್ತಾಯಿತ್ತು. ಫಸ್ಟ್ಲಿ ನನ್ನ ಬಿಫೋರ್ ಮೆಡಿಟೇಷನ್ ನಾನು ಹೇಳಿದಾಗೆ ಲೈಕ್ ಎಷ್ಟೊಂದು ಒಂದು ಈಗೋ ಇತ್ತು, ಆ್ಯರೋಗೆನ್ಸ್ ಇತ್ತು. ಬಟ್ ಧ್ಯಾನ ಸರ್ವಿಸ್ ಅಂತ ಮಾಡಬೇಕಾದ್ರೆ ನಾವು ಒಂದು ಆ್ಯರೋಗೆನ್ಸಿಂದ ಮಾಡೋಕ್ಕಾಗಲ್ಲ, ನಾನು ಸರ್ವಿಸ್ ಮಾಡ್ತಾ ಇದ್ದೀನಿ ಅಂತ. ಅಲ್ಲಿ ನಮ್ಮ ಒಂದು ಈಗೋ ಅನ್ನೋದು ಕಂಪ್ಲೀಟಾಗಿ ನಾವು ಗ್ರೌಂಡ್ ಮಾಡಬೇಕಾಗುತ್ತೆ. ಒಂದು ಗ್ರೌಂಡೆಡ್ ಸ್ಟೇಟಲ್ಲಿ ಇದ್ದು ನಾವು ಆ ಒಂದು ಸರ್ವಿಸನ್ನು ಮಾಡಬೇಕಾಗುತ್ತೆ. ಆಗ ನಾನು ತುಂಬ ನನ್ನ ಒಂದು ಇನ್ನೊಂದು ಫೇಸನ್ನು ನಾನು ನೋಡ್ತಾ ಇದ್ದೆ. ಓಕೆ, ನಾನು ಈ ಥರನೂ ಇರಬಲ್ಲೆನಾ ಅನ್ನೋದು ನನಗೆ ಅರ್ಥ ಆಗಿದ್ದೆ. ನಾನು ಆ ಥರ ಸರ್ವಿಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದು. ನಾನು ಲೈಕ್ ಐ ವಾಸ್ ಎಂಜಾಯಿಂಗ್ ನನ್ನ ಒಂದು ಇನ್ನೊಂದು ರೂಪನ ನಾನು ಎಂಜಾಯ್ ಮಾಡ್ತಾಯಿದ್ದೆ. ಲೈಕ್ ಯಾವಾಗ ಐ ವಾಸ್ ಲೈಕ್ ಕಂಪ್ಲೀಟ್ಲಿ ಗ್ರೌಂಡೆಡ್ ಆ್ಯಂಡ್ ಡೂಯಿಂಗ್ ಸರ್ವಿಸ್. ಆ್ಯಂಡ್ ಎಷ್ಟು ಖುಷಿ ಕೊಡುತ್ತೆ. ಆ್ಯಂಡ್ ಯಾವಾಗ ನಾವು ಮಾಡಿರೋ ಸರ್ವಿಸಿಂದ ಇನ್ನೊಬ್ರಿಗೆ ಬೆನಿಫಿಟ್ ಆಗಿದೆ ಅವರೆಲ್ಲ ಬಂದು ಹೇಳೋವಾಗ, ಸೊ ನಾನು ಮೆಡಿಟೇಷನ್ ಹೇಳ್ಕೊಟ್ಟೋರಾಗಿರ್ಬೋದು, ಎಷ್ಟೊಂದು ಜನ ಬಂದು ಆ ಒಂದು ಗ್ರ್ಯಾಟಿಟ್ಯೂಡನ್ನು ಕೊಡೋದಾಗಿರ್ಬೋದು, ಅವರಲ್ಲಿ ಆಗಿರೋ ಒಂದು ಎಕ್ಸ್ಪೀರಿಯನ್ಸಸ್ನ ಶೇರ್ ಮಾಡೋದಾಗಿರ್ಬೋದು, ಆ ಒಂದು ಬೆನಿಫಿಟ್ಸ್ನ ಶೇರ್ ಅದೆಲ್ಲ ಮಾಡಬೇಕಾದ್ರೆ ನನಗೆ ಎಷ್ಟೋ ಖುಷಿ ಆಗ್ತಾಯಿತ್ತು. ಆ್ಯಂಡ್ ಇನ್ನೊಂದು ನಾನು ಈ ಒಂದು ಡಿಪ್ರೆಷನ್ ಬಗ್ಗೆ ಹೇಳುವಾಗ ಲೈಕ್ ಆ ಒಂದು ಡಿಪ್ರೆಷನಿಗೆ ಹೋಗೋಕ್ಕಿಂತ ಮುಂಚೆ ಆ ಟ್ರಾಮಾಸ್ ಎಲ್ಲ ನಮ್ಮ ಒಳಗಡೆ ಸೊ ಹೇಗೆ ಒಂದು ಕಸನ ನಾವು ಒಂದರಲ್ಲಿ ಸ್ಟಫ್ ಮಾಡಿದ್ರೆ ಒಂದು ವೆಸಲಲ್ಲಿ ಆ ಥರ ಇರುತ್ತೆ. ಸೊ ಆ ಒಂದು ಸರ್ವಿಸ್ ಮಾಡಿದಾಗ ಆ ಒಂದು ಎನರ್ಜಿ ರಿಸೀವ್ ಮಾಡೋ ಒಂದು ಹೈ ಎನರ್ಜಿಸಿಂದ ಎಮೋಷ್ನಲ್ ಹೀಲಿಂಗ್ ಅನ್ನೋದು ಯಾವ ರೀತಿ ಆಗ್ತಾಯಿತ್ತಂದರೆ, ನಾನು ಈ ಒಂದು ಎಕ್ಸ್ಪೀರಿಯನ್ಸ್ನ ಹೇಳಲೇಬೇಕು. ಲೈಕ್ ಕಡ್ತಾಲಲ್ಲಿ ನಾನು ಧ್ಯಾನ ಮಹಾಯಜ್ಞದಲ್ಲಿ ನಾನು ಸರ್ವಿಸ್ ಮಾಡ್ತಾಯಿದ್ದೆ. ಇಡೀ ದಿನ ನಾನು ಏನೇ ವರ್ಕ್ಸ್ ಇರಲಿ ಹೋಗಿ ವಾಲಂಟಿಯರಿಂಗ್ ವರ್ಕ್ ಮಾಡ್ತಾಯಿದ್ದೆ. ನೈಟ್ ಏನು ಮಾಡ್ತಾಯಿದ್ದೆ, ಹೋಗಿ ಕಿಂಗ್ಸ್ ಚೇಂಬರಲ್ಲಿ ಒಂದು ಕಡತಾಲ್ ಪಿರಮಿಡ್, ಮಹೇಶ್ವರ ಪಿರಮಿಡ್ ಏನಿದೆ ಅಲ್ಲಿ ಕಿಂಗ್ಸ್ ಚೇಂಬರಲ್ಲಿ ಕೂತ್ಕೊಂಡು ನಾನು ಒಂದು ಮೆಡಿಟೇಷನಿಗೆ ಕೂತ್ಕೊಂಡ್ಬಿಡ್ತಾಯಿದ್ದೆ. ಕೂತ ತಕ್ಷಣ ನನಗೆ ಎಷ್ಟು ಒಂದು ಅಳು ಬರ್ತಾಯಿತ್ತು ಅಂದರೆ ಲೈಕ್ 1 hour 2 hour ಅಷ್ಟು ನಾನು ಅಳ್ತಾ ಇದ್ದೆ. ಸೊ ಯಾಕಂದರೆ ಒಂದು ಪಾಸ್ಟಲ್ಲಿ ನಾನು ಸಪ್ರೆಸ್ ಮಾಡಿರೋ ಒಂದು ದುಃಖನಾಗಿರ್ಬೋದು ಅದೆಲ್ಲ. ಸೊ ಆ ಅಳು ಎಲ್ಲ ಬರ್ತಾಯಿತ್ತು. ಸೈಡಲ್ಲಿರೋರು ಕೇಳ್ತಾಯಿದ್ರು, ಯಾಕೆ ಅಳ್ತಾ ಇದೆಯಾ, ಇಲ್ಲ ನನಗೆ ಹೀಲಿಂಗ್ ಆಗ್ತಾಯಿದೆ ಅದಕ್ಕೋಸ್ಕರ ಅಳು ಬರ್ತಾಯಿದೆ ಅಂತ. ಸೊ ಆ ಥರ ನನಗೆ ಎಷ್ಟೊಂದು ಅಳು ಬಂದು ಆ ಸಪ್ರೆಸ್ ಆಗಿರೋ ಒಂದು ಏನು ಸ್ಟಫ್ ಅನ್ನೋ ಥರ ನಾವು ಮಾಡಿಬಿಟ್ಟಿರ್ತೀವಿ ಒಳಗಡೆ ಆ ಎಮೋಷ್ನಲ್ ಬ್ಯಾಗೇಜಸ್ಸು, ಅದೆಲ್ಲ ನನಗೆ ಆಚೆ ಬರೋಕ್ಕೆ ಸ್ಟಾರ್ಟ್ ಆಯಿತು. ಏನೂ ಇಲ್ಲ, ಲೈಕ್ ಒಂದು ಸರ್ವಿಸ್, ಜಸ್ಟ್ ಅ ಸರ್ವಿಸ್ ಯೂಸ್ ಟು ಹೀಲ್ ಮೀ ಅಲಾಟ್. ಲೈಕ್ ನಾನು ಆಲ್ಮೋಸ್ಟ್ ಒಂದು 8 days ಅಲ್ಲಿ ಸರ್ವಿಸ್ ಮಾಡಿದ್ದೆ ಕಡ್ತಾಲಲ್ಲಿ. ಪ್ರತಿದಿನ ನಾನು ನೈಟ್ ಹೋಗಿ ಕಿಂಗ್ಸ್ ಚೇಂಬರಲ್ಲಿ ಕೂತ್ಕೋತಾ ಇದ್ದೆ. ಸೊ ಐ ಯೂಸ್ ಟು ಗೆಟ್ ದಟ್ ಎಮೋಷ್ನಲ್ ಹೀಲಿಂಗ್ ಅಂತ ಹೇಳ್ಬೋದು. ಆ್ಯಂಡ್ ಎಷ್ಟೋ ಒಂದು ಫುಲ್ ಮೂನ್ ಮೆಡಿಟೇಷನ್ಸಲ್ಲಿ ನಾನು ಕೂತಾಗಲೂ ಅಷ್ಟೇ, ಲೈಕ್ ನಾನು ಕೂತ ತಕ್ಷಣ ಲೈಕ್ ಎಷ್ಟೋ ಸಲ ಆ ಟೀಯರ್ಸ್ ಅನ್ನೋದು ಲೈಕ್ ಹಾಗೆ ಇನ್ವಾಲಂಟರಿಯಲ್ಲಿ ಬರೋಕ್ಕೆ ಸ್ಟಾರ್ಟ್ ಆಗ್ತಾಯಿತ್ತು. ಆ ಥರ ಕೂತು ಲೈಕ್ ಆ ಇಂಟೆನ್ಸಿಟಿ ಅನ್ನೋದು ಕಡಿಮೆ ಆಗ್ತಾ ಹೋಯ್ತು. ಆ್ಯಂಡ್ ಲೈಕ್ ವೆನ್ ಐ ವಾಸ್ ಲೈಕ್
ಆಲ್ಮೋಸ್ಟ್ ಲೈಕ್ ಕಂಪ್ಲೀಟ್ಲಿ ಎಮೋಷ್ನಲಿ ಹೀಲ್. ಆವಾಗ ನಾನು ಮೆಡಿಟೇಷನಿಗೆ ಕೂತ್ರೆ ನನಗೆ ಏನೂ ಡಿಸ್ಟರ್ಬ್ ಆಗ್ತಾ ಇರಲಿಲ್ಲ. ಒಂದು ಬ್ಲಿಸ್ಫುಲ್ ಸ್ಟೇಟಲ್ಲಿ ನಾನು ಇರ್ತಾ ಇದ್ದೆ. ಸೊ ಈ ರೀತಿ ಸರ್ವಿಸ್ ಅನ್ನೋದು ನಮ್ಮನ್ನು ನಿಜವಾಗ್ಲೂ ತುಂಬಾ ಹೀಲ್ ಮಾಡುತ್ತೆ. ಆ್ಯಂಡ್ ಸರ್ವಿಸ್ ಪ್ಲೇಸ್ ಅ ಲಾಟ್ ಲೈಕ್ ಇಂಪಾರ್ಟೆಂಟ್ ರೋಲ್ ಇನ್ ಲೈಕ್ ಆಲ್ ಓವರ್ ಡೆವಲಪ್ಮೆಂಟ್ ಅಂತ ಹೇಳ್ಬೋದು. ಆ್ಯಂಡ್ ಈವನ್ ನಮ್ಮ ಸರ್ವಿಸ್ ಮಾಡ್ತಾ ಮಾಡ್ತಾ ಎಷ್ಟೋ ಒಂದು ಹೊಸ ಕೆಲಸಗಳನ್ನ ಕಲ್ತ್ಕೊತೀವಿ. ಇವಾಗ ನಾವು ಮನೇಲಿ ಓಕೆ, ಇವಾಗ ನಾನು ಒಂದು ಸ್ಟೂಡೆಂಟು, ನನಗೆ ಕೆಲವೊಂದು ಮನೆ ಕೆಲಸಗಳು ಗೊತ್ತಿರುತ್ತೆ. ಆ್ಯಂಡ್ ಒಂದು ಪ್ರೊಫೆಷ್ನಲಿ ಅಥವಾ ನನ್ನ ಪ್ರೊಫೆಷ್ನಲ್ ಕೋರ್ಸ್ ಏನು ಮಾಡ್ತಾಯಿದ್ದೀನಿ ಅದು ನನಗೆ ಗೊತ್ತಿರುತ್ತೆ. ಬಟ್ ಸರ್ವಿಸ್ ಮಾಡೋದ್ರಿಂದ ಹೊಸ ಹೊಸ ಒಂದು ಈವೆಂಟ್ ಮ್ಯಾನೇಜ್ಮೆಂಟ್ ಆಗಿರ್ಬೋದು, ಒಂದು ಆರ್ಗನೈಸಿಂಗ್ ಸ್ಕಿಲ್ಸ್ ಆಗಿರ್ಬೋದು, ಆ್ಯಂಡ್ ಗ್ರೂಪಲ್ಲಿ ಎಲ್ಲರ ಜೊತೆ ಇಂಟರಾಕ್ಟ್ ಆಗ್ತಾ ಒಂದು ಗ್ರೂಪ್ ಸ್ಕಿಲ್ಸ್ ಆಗಿರ್ಬೋದು, ಏನನ್ನೇ ಆಗಲಿ ಹ್ಯಾಂಡಲ್ ಮಾಡೋ ಸ್ಕಿಲ್ಸ್ ಆಗಿರ್ಬೋದು, ಒಂದು ಡಿಫ್ರೆಂಟ್ ಡೈಮೆನ್ಷನಲ್ಲಿ ಎಲ್ಲನೂ ಕಲಿತಾ ಹೋಗ್ತೀವಿ. ಸೊ ಹಾಗಾಗಿ ಲೈಕ್ ಒಂದು ಸರ್ವಿಸ್ ಅನ್ನೋದು ಪ್ರತಿಯೊಬ್ಬರ ಲೈಫಲ್ಲೂ ಲೈಕ್ ಇಟ್ಸ್ ವೆರಿ ಇಂಪಾರ್ಟೆಂಟ್ ಥಿಂಗ್ ಆ್ಯಂಡ್ ವೆರಿ ಬ್ಯೂಟಿಫುಲ್ ಥಿಂಗ್ ಅಂತ ಹೇಳ್ಬೋದು. ಆ್ಯಂಡ್ ಇನ್ನೊಂದು ಎಷ್ಟೋ ಜನ ನಾನು ಯಂಗ್ಸ್ಟರ್ಸು ನನಗೆ ಕೇಳ್ತಾ ಇರ್ತಾರೆ, ನಮ್ಮ ಪೈಮದಲ್ಲಾಗಿರ್ಬೋದು, ಅವರೆಲ್ಲ ಏನು ಹೇಳ್ತಾ ಇರ್ತಾರೆ, ನಾನು ಸರ್ವಿಸ್ ಮಾಡ್ಬೇಕು ಅನ್ಕೋತಾ ಇದ್ದೀನಿ, ಹೇಗೆ ಮಾಡ್ಬೇಕು ಗೊತ್ತಿಲ್ಲ, ನನಗೆ ಆಪರ್ಚುನಿಟಿ ಸಿಗ್ತಾ ಇಲ್ಲ, ಈ ಥರ ಹೇಳ್ತಾ ಇರ್ತಾರೆ. ನಾನು ಆ್ಯಂಡ್ ಲೈಕ್ ಸರ್ವಿಸ್ ಅಂದರೆ ನೀವು ತುಂಬ ಎಲ್ಲೋ ಹೋಗಿ ಏನೋ ಮಾಡಬೇಕು ಅಂತಲೇ ಅಲ್ಲ. ಲೈಕ್ ಈವನ್ ಯೂಸ್ ವಾಟ್ ಎವರ್ ನಾನೇನು ಬಿಲೀವ್ ಮಾಡ್ತೀನಿ ಅಂದರೆ, ನಿಮ್ಮ ಕೈಯಲ್ಲಿ ಈ ಕ್ಷಣ ಏನು ರಿಸೋರ್ಸಸ್ ಇದೆ ಅದನ್ನು ನೀವು ಯುಟಿಲೈಸ್ ಮಾಡ್ಕೊಳ್ಳಿ. ಅಂದರೆ ನಾನು ಮೊಬೈಲಲ್ಲಿ ಇವಾಗ ನಮ್ಮ ವಾಟ್ಸಪ್ ಸ್ಟೇಟಸ್ ಅನ್ನೋದು ಅದು ಒಂದು ನನ್ನ ವೆಪನ್ ಥರ ಅನ್ಕೋತೀನಿ. ಸೊ ಲೈಕ್ ಅದರಲ್ಲಿ ಕೂಡ ಪ್ರತಿದಿನ ಒಂದು ಸ್ಪಿರಿಚುವಲ್ ಮೆಸೇಜಸ್ ಶೇರ್ ಮಾಡೋದ್ರಿಂದ ಅದನ್ನು ಎಷ್ಟೋ ಜನ ನೋಡ್ತಾ ಇರ್ತಾರೆ. ಅದು ಯಾರೋ ಒಬ್ರಿಗಾದರೂ ಅದರ ಒಂದು ಅದು ಹೆಲ್ಪ್ ಮಾಡಿರುತ್ತೆ, ಅದ್ರದ್ದೊಂದು ಇಂಪ್ಯಾಕ್ಟ್ ಆಗಿರುತ್ತೆ. ಸೊ ಅದು ಕೂಡ ಒಂದು ಸರ್ವಿಸೇ. ಒಂದು ವಾಟ್ಸಪ್ ಸ್ಟೇಟಸಲ್ಲಿ ನೀವು ಸ್ಪಿರಿಚುವಲ್ ಮೆಸೇಜಸನ್ನು ಶೇರ್ ಮಾಡ್ಬೋದು. ನಿಮ್ಮ ಸೋಷಿಯಲ್ ಮೀಡಿಯಾ ಇವತ್ತಂತೂ ಲೈಕ್ ಡಿಜಿಟಲ್ ಮೀಡಿಯಾಯಿಂದ ಕೂಡ ನಾವು ಎಷ್ಟೆಲ್ಲ ಸರ್ವಿಸ್ ಮಾಡ್ಬೋದು. ಹೋಗಿ ಫಿಸಿಕಲ್ ಸರ್ವಿಸ್ ಮಾತ್ರನೇ ಸರ್ವಿಸ್ ಅಂತ ಅಲ್ಲ, ಒಂದು ಡಿಜಿಟಲ್ ಆಗಿ ಕೂಡ ನಮ್ಮ ಒಂದು ನಾವು ಏನೇನೆಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಏನೇನು ಯೂಸ್ ಮಾಡ್ತೀವಿ ಅದನ್ನು ಕೂಡ ನಾವು ಸರ್ವಿಸ್ ಮಾಡೋದಕ್ಕೆ ನಾವು ಯೂಸ್ ಮಾಡ್ಕೋಬೋದು. ಸೊ ನಾನು ನಮ್ಮ ಇನ್ಸ್ಟಾಗ್ರಾಮ್ ಥ್ರೂ ಕೂಡ ನಾನು ಎಷ್ಟೋ ಒಂದು ಫ್ಲೈಯರ್ಸನ್ನು ಕ್ರಿಯೇಟ್ ಮಾಡೋದಾಗಿರ್ಬೋದು, ಒಂದು ಸ್ಪಿರಿಚುವಲ್ ಮೆಸೇಜಸ್ನ ಒಂದು ಪ್ರಾಪರ್ ವೇಯಲ್ಲಿ ಕನ್ವೆ ಮಾಡೋದಾಗಿರ್ಬೋದು, ಒಂದು ರೀಲ್ಸ್ಗಳನ್ನು ಕ್ರಿಯೇಟ್ ಮಾಡೋದಾಗಿರ್ಬೋದು, ಈ ರೀತಿ ಡಿಜಿಟಲ್ ಆಗಿ ಕೂಡ ನಾನು ಸರ್ವಿಸ್ ಮಾಡ್ತಾಯಿದ್ದೀನಿ. ಅದು ಕೂಡ ಲೈಕ್ ನಾನು ಆಲ್ಮೋಸ್ಟ್ ಒಂದು 3 ಇಯರ್ಸಿಂದ ಒಂದು ಪೋಸ್ಟರ್ಸ್ನ ಕ್ರಿಯೇಟ್ ಮಾಡೋದಾಗಿರ್ಬೋದು, ವೀಡಿಯೋಸ್ನ ಕ್ರಿಯೇಟ್ ಮಾಡೋದಾಗಿರ್ಬೋದು. ಸೊ ಈ ರೀತಿ ಎಕ್ಸ್ಪೀರಿಯನ್ಸ್ ಶೇರ್ ಮಾಡೋದು, ದಿಸ್ ಇಸ್ ಆಲ್ಸೋ ಒಂದು ಡಿಜಿಟಲ್ ಫಾರ್ಮ್ ಆಫ್ ಸರ್ವಿಸ್. ಸೊ ಈ ರೀತಿ ಎಷ್ಟೊಂದು ಸರ್ವಿಸ್ ಆ್ಯಕ್ಟಿವಿಟೀಸ್ಗಳನ್ನ ನಾನು ಮಾಡ್ತಾಯಿದ್ದೀನಿ. ಆ್ಯಂಡ್ ಅದರಿಂದ ನಾನು ತುಂಬಾ ಕಲಿತಾ ಇದ್ದೀನಿ. ಸೊ ಆ್ಯಂಡ್ ಒನ್ ಮೋರ್ ಲೈಕ್ ನಾನು ಟೀಚ್ ಮಾಡ್ತಾಯಿದ್ದೀನಿ ಅಂತ ಹೇಳಿದಾಗೆ ಪತ್ರಿ ಸರ್ ಹೇಳಿರೋ ಹಾಗೆ ಟೀಚಿಂಗ್ ಇಸ್ ದ ಬೆಸ್ಟ್ ವೇ ಆಫ್ ಲರ್ನಿಂಗ್ ಅಂತ ಹೇಳ್ತೀವಿ. ಸೊ ನಾವು ಯಾವಾಗ ನಾವು ಏನು ಟೀಚ್ ಮಾಡ್ತಾ ಇರ್ತೀವೋ ಅದನ್ನು ಫಸ್ಟು ಲೈಕ್ ನಾನು ಏನು ಹೇಳ್ತಾ ಇರ್ತೀನೋ ಅದನ್ನು ಫಸ್ಟು ಕೇಳ್ತಾ ಇರೋ ವ್ಯಕ್ತಿ ನಾನೇ ಆಗಿರ್ತೀನಿ. ಸೊ ಅದು ನನಗೆ ಇನ್ನೂ ಡೀಪಾಗಿ ಅರ್ಥ ಆಗ್ತಾ ಇರುತ್ತೆ, ಅದು ನನಗೆ ಇನ್ನೂ ಡೀಪಾಗಿ ಆಳವಾಗಿ ನನ್ನ ಒಳಗಡೆ ಹೋಗ್ತಾ ಇರುತ್ತೆ. ಇದನ್ನು ನಾನು ತುಂಬ ಸಲ ಎಕ್ಸ್ಪೀರಿಯೆನ್ಸ್ ಮಾಡಿದ್ದೀನಿ. ಸೊ ಹಾಗಾಗಿ ಲೈಕ್ ನನ್ನ ಸರ್ವಿಸ್ ಅಂದರೆ ನನಗೆ ತುಂಬಾ ಇಷ್ಟ. ನನಗೆ ಯಾವಾಗ ಅರ್ಧ ರಾತ್ರಿಲಿ ಎಬ್ಸಿ ಸರ್ವಿಸ್ ಮಾಡೋದ್ರೂ ಕೂಡ ನನಗೆ ಖುಷಿಯಿಂದ ನಾನು ಮಾಡೋದಕ್ಕೆ ಇಷ್ಟಪಡ್ತೀನಿ. ಎಕ್ಸ್ಟ್ರಾಡಿನರಿ, ಅಮೇಝಿಂಗ್, ಏನು ವರ್ಡ್ಸ್ ಹೇಳೋದಕ್ಕೆ ಡಿಸ್ಕ್ರೈಬ್ ಮಾಡೋದಕ್ಕಾಗಲ್ಲ. ಸೊ ನೀವು ಸರ್ವಿಸ್ ಬಗ್ಗೆ ಹೇಳಿದ್ದಾಗಲಿ ಆ್ಯಂಡ್ ನೀವು ಮಾಡ್ತಿರೋಂಥ ಸರ್ವಿಸ್ನ ನಾವು ಕಣ್ಣಾರೆ ನೋಡ್ತಾ ಇದ್ದೀವಿ. ಪೈಮಾದಲ್ಲಿ ನೀವು ಇವಾಗ ಎವ್ರಿ ಡೇ ಆಲ್ಮೋಸ್ಟ್ 3 ಇಯರ್ಸಿಂದ ಎವ್ರಿ ಡೇ ನೈಟ್ ಒನ್ ಅವರ್ ಸೆಷನ್ಸ್ನ ಕಂಡಕ್ಟ್ ಮಾಡ್ತಾ ಇದ್ದೀರಾ. ಹಾಗೆ ಆ್ಯಂಡ್ ನಾನ್ ಸ್ಟಾಪ್ ಆಗೋದನ್ನು ಕಂಟಿನ್ಯೂಸ್ ಆಗಿ ಮಾಡೋದಾಗಲಿ, ಆ ಒಂದು ಕಂಟಿನ್ಯೂಟಿನ ಬೆಳೆಸಿರೋದು. ಆ್ಯಂಡ್ ಈಗ ಹೇಳ್ದಂಗೆ ಈ ಪತ್ರಿ ಸರ್ ಹೇಳ್ತಿದ್ದ ಅದೊಂದು ಸ್ಟೇಟ್ಮೆಂಟು, ಇಫ್ ಯು ನೋ ಎ ಟೀಚ್ ಎ, ನೋ ಬಿ ಟೀಚ್ ಬಿ ಅಂತ. ಏನು ನಾವು ಕಲ್ತಿದ್ದೀವಿ ಎಷ್ಟು ಬರುತ್ತೆ ಅಷ್ಟನ್ನೇ ಹೇಳ್ಕೊಡೋದನ್ನು ಸ್ಟಾರ್ಟ್ ಮಾಡಬೇಕು ಅಂತ. ಆ್ಯಂಡ್ ನಾನು ಅದೇ ಮುಂಚೆ ನನಗೇನು ಗೊತ್ತಿದೆ, ನಾನೇನು ಹೇಳಿ ಹೋಗ್ಬಿಟ್ಟು ಅನ್ನೋ ಫೀಲಿಂಗಲ್ಲಿ ನಾನು ಇದ್ದೆ. ಆ್ಯಂಡ್ ಆ ಮೆಡಿಟೇಷನ್ನ ಇವಾಗ ಆ ಒಂದು ಟೀಚಿಂಗ್ನ ನಾನು ಅರ್ಥ ಮಾಡ್ಕೊಂಡಿದ್ದಾದಮೇಲೆ ನಾನು ಕೂಡ ಅದನ್ನು ಹೇಳೋದಕ್ಕೆ ಎಲ್ಲ ಸ್ಟಾರ್ಟ್ ಮಾಡೋದಾಗಲಿ, ಆ ಒಂದು ಸರ್ವಿಸ್ ಮಾಡೋ ಒಂದು ಮೈಂಡ್ಸೆಟ್ ಆಗಲಿ ಅದನ್ನು ಕೂಡ ಬೆಳೆಸ್ಕೊಳ್ಳೋದಕ್ಕೆ ತುಂಬ ಒಂದು ಹೆಲ್ಪ್ ಆಯಿತು. ಆ್ಯಂಡ್ ನಿಮ್ಮ ಎಕ್ಸ್ಪೀರಿಯನ್ಸ್ ಜೊತೆ ಅದನ್ನು ನನಗೂ ಕೂಡ ಕನೆಕ್ಟ್ ಆಗೋಂಗಾಯಿತು. ಆ್ಯಂಡ್ ಇನ್ನೊಂದು ಹೇಳಿದ್ರೆ, ಈ ಸರ್ವಿಸ್ ಮಾಡ್ತಾ ಮಾಡ್ತಾ ನಾವು ಹ್ಯಾಪಿನೆಸ್ನ ಶೇರ್ ಮಾಡ್ತೀವಿ ಅಂತ. ಸೊ ಆ ರೀತಿಯಾಗಿ ಪ್ರತಿಯೊಂದರಲ್ಲೂ ಸರ್ವಿಸ್ ಅನ್ನೋದು, ಸರ್ವಿಸ್ ಈಸ್ ದ ಅಲ್ಟಿಮೇಟ್ ಫಾರ್ಮ್ ಆಫ್ ಸ್ಪಿರಿಚುಯಾಲಿಟಿ ಅಂತ ಹೇಳ್ತಾರೆ ಪತ್ರಿ ಸರ್. ಸೊ ಆ ಒಂದು ಸ್ಪಿರಿಚುವಲ್ ಸರ್ವಿಸ್ನ ಮಾಡೋದಕ್ಕೆ ಆ ಒಂದು ಬೇಸ್ನ ನಮಗೆ PSSM ಅಲ್ಲಿ ಪತ್ರಿ ಸರ್ ಅವ್ರು ಹಾಕ್ಕೊಟ್ಟಿದ್ದಾರೆ. ಸೊ ಆ ಒಂದು ಸರ್ವಿಸ್ನ ನಾವು ಒಂದು ಗ್ರೇಟ್ ಟ್ರಾನ್ಸ್ಫಾರ್ಮೇಷನ್ ಒಂದು ಜರ್ನಿಯಿಂದ ನಾವು ತಿಳ್ಕೊಂಡೋದಕ್ಕೆ ನವ್ಯ ಅವರು ತುಂಬ ಹೆಲ್ಪ್ ಮಾಡಿದ್ದಾರೆ. PMC ಕನ್ನಡ ಚಾನೆಲ್ ಅನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಮಾಡಿಸಿ. ಎಲ್ಲರಿಗೂ ಧನ್ಯವಾದಗಳು.